ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಭೀಷ್ಮಾಚಾರ್ಯರು 10 ದಿವಸಗಳ ಮಹಾಯುದ್ಧ ಭಾರವನ್ನ ಹೊತ್ತು ಕೊನೆಗೆ ಒಂದು ರೀತಿಯ ವೈರಾಗ್ಯವನ್ನ ತಾಳಿ ಎಷ್ಟು ಅಂತ ಹತ್ಯೆ ಮಾಡುವುದು, ಅದು ಸಜ್ಜನರ ಪರವಾಗಿ ಹೋರಾಡ್ತಾ ಇರುವಂತಹ ಪಾಂಡವರಿಗೆ ತೊಂದರೆ ಕೊಡುವ ರೀತಿಯಲ್ಲಿ ನಂದು ಸಾಕಾಯ್ತು ಯುದ್ಧ ಅಂತ ಯೋಚನೆ ಮಾಡ್ತಾ ಇದ್ರು. ಅದಕ್ಕೆ ಸರಿಯಾಗಿ ಅರ್ಜುನನ ಬಾಣಗಳು, ಶಿಖಂಡಿಯ ಬಾಣಗಳು ಎಲ್ಲವೂ ಕೂಡ ಆತನನ್ನ ಆವರಿಸಿಕೊಂಡು ನೆಲಕ್ಕೆ ಬಿದ್ದ ಅನ್ನೋದನ್ನು ನಾವು ನಿನ್ನೆ ನೋಡಿದ್ವಿ. ಅಂದ್ರೆ ನೊಗವನ್ನ ಇಳಿಸಿದ. ಇನ್ನು ನಾನು ಈ ಯುದ್ಧದ ಕೈಂಕರ್ಯದಲ್ಲಿ ಮುಂದುವರಿಯಲಾರೆ ಅಂತ. ಆಗ ತಕ್ಷಣವೇ ಎಲ್ಲರೂ ಓಡಿ ಬಂದ್ರು. ಎಲ್ಲರಿಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಕೌರವರಲ್ಲಂತೂ ಈ ಹಾಯಿ ದೋಣಿ ಇರುತ್ತಲ್ಲ, ಬಟ್ಟೆ ಹಾಕಿರುತ್ತೆ, ಆ ಬಟ್ಟೆ ಹರಿದೋದ್ರೆ ಮಧ್ಯಕ್ಕೆ ಹೋದಾಗ ಅತ್ತ ಇಲ್ಲ ಇತ್ತ ಇಲ್ಲ, ಅಥವಾ ದೋಣಿಯಲ್ಲಿ ಹೋಗೋನಿಗೆ ಹುಟ್ಟೆ ಕಳೆದೋದ್ರೆ ಪ್ರವಾಹ ಹೆಂಗ್ ಹೋಗುತ್ತಾ ಹಂಗ ಹೋಗ್ಬೇಕಷ್ಟೆ. ಅದು ಪ್ರಪಾತಕ್ಕೆ ಬಿದ್ರೆ ಅಲ್ಲಿಗೆ ಹೋಗ್ಬೇಕು. ಆ ತರ ಸ್ಥಿತಿ. ಹುಟ್ಟು ಆ ರೀತಿ ಕೌರವರ ಪರಿಸ್ಥಿತಿ ದಿಕ್ಕೆಟ್ಟಂತೆ ಆಗಿತ್ತು. ಆ ಹೊತ್ತಿಗೆ ಅಶ್ಮಸಾರಮಯಂ ನೂನಂ ಹೃದಯಂ ಮಮ ಸಂಜಯ ಶ್ರುತ್ವಾ ವಿನಿಹತಂ ಭೀಷ್ಮಂ ಶತದಾ ಎನ್ನ ಧೀರ್ಯತೆ. ಈ ಮಾತನ್ನ ಸಂಜಯ ಧೃತರಾಷ್ಟ್ರನಿಗೆ ಹೇಳಿದಾಗ ಧೃತರಾಷ್ಟ್ರ ಹೇಳ್ತಾನೆ, ನಂಗೆ ಭೀಷ್ಮನ ಸಾವನ್ನ ಕೇಳಿಯೂ ನನ್ನ ಹೃದಯ ಒಡಿಲಿಲ್ಲ ಅಂದ್ರೆ ಬಹುಶಃ ನನ್ನ ಹೃದಯ ಕಲ್ಲಿದ್ದಿರ್ಬೇಕು. ಅಷ್ಟು ನನಗೆ ಯಾಕೆ ಭೀಷ್ಮನ ಸಾವು ನನ್ನನ್ನ ಕಾಡ್ತಾ ಇಲ್ಲ. ಪುನಃ ಪುನರ್ನಮಶ್ಯಾಮಿ ಹತಂ ದೇವವ್ರತಂ ರಣೇ ನಹತೋ ಜಾಮದಗ್ನೇನ ದಿವ್ಯೈರಸ್ತ್ರೈಶ್ಚ ಯಃ ಪುರಾ. ನಂಗೆ ನಂಬ್ಲಿಕ್ಕೆ ಆಗ್ತಿಲ್ಲ. ಯಾಕಂದ್ರೆ ಪರಶುರಾಮನನ್ನ ಸೋಲಿಸಿದವ ಭೀಷ್ಮ, ಅವನು ಸಾಮಾನ್ಯ ಅಲ್ಲ, ದೇವತೆಗಳನ್ನು ಎದುರಿಸಬಲ್ಲವ. ನನಗೆ ಸತ್ತಿದ್ದಾನೆ ಅನ್ನೋ ವಿಷಯ ನಂಬ್ಲಿಕ್ಕಾಗ್ತಿಲ್ಲ, ಅದನ್ನು ಒಪ್ಕೊಳ್ಳಿಕ್ಕಾಗ್ತಿಲ್ಲ. ನಮ್ ಕಣ್ಣೆದುರುಗಡೆನೆ ಈ ಕೆಲವರು ತೀರ್ಕೊಂಡ್ರೆ ಹಾಗ ಅನ್ಸುತ್ತೆ. ನಮ್ ಗುರುಗಳದ್ದು ನಮ್ಗೆ ಎಷ್ಟೋ ಸಲ ಹಾಗ ಅನ್ನಿಸ್ತಿತ್ತು. ಇಲ್ಲ ಅವ್ರು ಇನ್ನೂ ಇದ್ದಾರೆ ಅನ್ನೋ ತರ. ಅಂದ್ರೆ ಇದ್ದಾರೆ ಅಂದ್ರೆ ಮರುದಿವಸ ಬೆಳಿಗ್ಗೆ ಎದ್ದು ಏನೋ ಸ್ವಾಮಿಗಳಿಗೆ ಹೇಳ್ಬೇಕು, ಆಮೇಲೆ ಮತ್ತೆ ನೆನಪಾಗುದು ಇಲ್ಲ, ಹೇಳಲಿಕ್ಕಿಲ್ಲ. ನಂಗೆ ಯಾವಾಗ್ಲೂ ಅನ್ನಿಸ್ತಿದ್ದದ್ದು, ಒಂದು ಸ್ವಾಮಿಗಳಾದ್ರೆ ಇನ್ನೊಂದು ಏನಾದ್ರೂ ಡೌಟ್ ಬಂದ್ರೆ ಯಾರ ಹತ್ರ ಕೇಳ್ಬೇಕು ಅಂದ್ರೆ ನಮ್ಗೆ ತಕ್ಷಣ ನೆನಪಾಗಿದ್ದು ಗೋವಿಂದಾಚಾರ್ಯರು. ಹಾಗಾಗಿ ಇದನ್ನ ನಾಳೆ ಹೋದಾಗ ಪಾಠದಲ್ಲಿ ಕೇಳ್ಬೇಕು. ಆಮೇಲೆ ಇಲ್ಲ ಅಂದ್ರೆ ಪ್ರತಿ ಸರ್ತಿ ಅದನ್ನು ಒಪ್ಕೊಳ್ಳಿಕ್ ಆಗ್ತಾನೆ ಇರ್ಲಿ. ಇದು ನಮ್ಮ ಜೀವನದಲ್ಲಿ ಇಂಥದ್ದೇ ಒಂದು ಪ್ರಸಂಗ. ಭಾಗವತದಲ್ಲಿ ಧೃತರಾಷ್ಟ್ರ ಕಾಡಿಗೆ ಹೊರಟೋಗ್ತಾನೆ. ಅಂದ್ರೆ ವಿದುರ ಹೇಳ್ತಾನೆ, ಎಲ್ರು ಹೇಳ್ತಾರೆ, ಹೊರಟೋಗ್ತಾನೆ. ಯುಧಿಷ್ಠಿರನೇ ಕಳಿಸಿರ್ತಾನೆ, ಬೇಡ ಅಂತ ಹೇಳಿ ಅವ್ರು ಹಠ ಮಾಡಿದ್ದಕ್ಕೆ ಕಳಿಸ್ತಾನೆ. ಮರು ದಿವಸ ಯಥಾ ಪ್ರಕಾರ ಬೆಳಿಗ್ಗೆ ಬಂದು ನಮಸ್ಕಾರ ಮಾಡಿ ಆ ಜಾಗಕ್ಕೆ ಬಂದು ಆಮೇಲೆ ಎದ್ದು ನೋಡ್ತಾನೆ, ಅವ್ರಿಲ್ಲ. ಅಳ್ಳಿಕ್ ಶುರು ಮಾಡಿದಾನೆ, ಎಲ್ಲೋದ್ರು ನಿನ್ನೆ ತಾನೇ ನೀವೇ ಬಿಟ್ಟು. ಅಂದ್ರೆ ಆ ದುಃಖ ಅಥವಾ ಅವರ ಪ್ರೆಸೆನ್ಸ್ ಅನ್ನ ನಿರಂತರ ಮನಸ್ಸಿನಲ್ಲಿ ಇಟ್ಕೊಂಡವರಿಗೆ ಕೆಲವು ದಿವಸ ಬೇಕಾಗುತ್ತೆ ಅದನ್ನ ಒಪ್ಕೊಳ್ಳಿಕ್ಕೆ. ಹೌದು, ಇಲ್ಲ, ಅವ್ರು ನಮ್ ಜೊತೆಗಿಲ್ಲ ಅನ್ನೋದನ್ನ ಒಪ್ಕೊಳ್ಳಿಕ್ ಬೇಕಾಗುತ್ತೆ. ಹಾಗೆ ಇವ್ನು ಹೇಳ್ತಾನೆ, ನನಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಅದು ಸಹತೋ ದ್ರೌಪದೇನ ಪಾಂಚಾಲೇನ ಶಿಖಂಡಿನ, ಅದು ಶಿಖಂಡಿಯ ಬಾಣಕ್ಕೆ ಪ್ರಾಣ ತೆತ್ತ ಅಂದ್ರೆ ನಂಬ್ಲಿಕ್ಕಾಗತ್ತ? ಜಾಮದಗ್ನನ ಕೈಯಲ್ಲಿ ಸೋಲದವನು ಶಿಖಂಡಿಯ ಕೈಗೆ ಸೋಲ್ತಾನ ಅಂದ್ರೆ ಹೊರಗಡೆ ಹಾಗೆ ಪ್ರಸಾರ ಆಗ್ಬಿಟ್ಟಿದೆ. ಆದ್ರೆ ನಾವು ನಿನ್ನೆ ನೋಡಿದ್ವಿ, ಅರ್ಜುನನ ಬಾಣವೇ ಇದು ನನಗೆ ಹೊಡೆದದ್ದು ಹೊರತು ಶಿಖಂಡಿಯದ್ದಲ್ಲ ಅಂತ ಅವ್ನು ಬಾಯ್ಬಿಟ್ಟು ಹೇಳ್ತಾನೆ. ಆದ್ರೆ ಹೊರಗಿನವರಿಗೆ ಎದುರುಗಡೆ ನಿಂತದ್ದು ಶಿಖಂಡಿ ಆದದ್ರಿಂದ ಶಿಖಂಡಿಗೆ ಸೋತ ಅಂತ ಹೀಗೆ ಒಂದು ಪ್ರಥೆ ಹರಡಿತ್ತು. ಇವನಿಗೂ ಹಾಗೇ ಅರ್ಥ ಆಗಿದೆ. ಇಲ್ಲ, ಅವನು ಎದುರು ನಿಂತಿರ್ತಾನೆ ಅಷ್ಟೇ. ಹೊಡೆದಿದ್ ಎಲ್ಲಾ ಅವನು ಹೇಳ್ತಾನೆ, ಹೊಡಿತಾನೆ, ಶಿಖಂಡಿ ಹೊಡಿತಾನೆ. ಅದೇ ಹೊಡೆದಿದ್ ಯಾವ್ದು ಅವನ ಸಾವಿಗೆ ಕಾರಣ ಆಗುದಲ್ಲ, ತಾಗತ್ತಷ್ಟೇ. ತಾಗತ್ತಷ್ಟೇ. ಆಗ ಅವನು ಹೇಳ್ತಾನೆ, ನನಗೆ ನೋವಿಗೆ ಕಾರಣವಾಗಿ ನನ್ನನ್ನು ಕೊಲ್ತಾ ಇರುವ ಬಾಣ ಇದ್ಯಾವುದು ಶಿಖಂಡಿಯದ್ದಲ್ಲ, ಇದೆಲ್ಲ ಅರ್ಜುನನ್. ಯಾಕಂದ್ರೆ ಈ ತರ ತೀಕ್ಷ್ಣತೆ ಬೇರೆ ಯಾರ ಬಾಣದಲ್ಲೂ ಇರ್ಲಿಕ್ಕೆ ಸಾಧ್ಯ. ಅವನಿಗೇನು ಅಂದ್ರೆ ತನ್ನ
ಒಂದು ಹಠ ತೀರಿಸ್ಬೇಕಿತ್ತು, ಅದನ್ನು ಹೊಡೆದವನು. ಅವನು ಎದುರುಗಡೆ ನಿಂತ್ರೆ ಅವನು ಶಸ್ತ್ರವನ್ನ ಇವನ ವಿರುದ್ಧ ಪ್ರಯೋಗಿಸುವುದಿಲ್ಲ. ನಮ್ಗೆ ಇದರಿಂದ ಇನ್ನೊಂದು ಅರ್ಥ ಆಗುತ್ತೆ ಏನು ಅಂದ್ರೆ, ಕೇವಲ ಯುದ್ಧದ ಧರ್ಮ ಮಾತ್ರ ಅಲ್ಲ ಭೀಷ್ಮ ಆಚರಿಸಿದ್ದು. ಅವಳ ಅಂಬೆ ಅಂತ ಗೊತ್ತಿದೆ ಅವನಿಗೆ. ಹಾಗಾಗಿ ಅವಳ ಮೇಲೆ ಯಾಕೆಂದ್ರೆ ತನ್ನ ಜೀವದ ಸಂಬಂಧ ಇದೆ ಅವಳಿಗೆ. ಆ ವ್ಯಕ್ತಿಗೆ ತನಗೆ ಅವಿನಾಭಾವವಾದ ನಿಯತ ಸಂಬಂಧ ಇದೆ. ಅದರಿಂದಾಗಿ ಹೊಡಿಲಿಕ್ಕೆ ಆಗ್ಲಿಲ್ಲ ಅವನಿಗೆ. ಅದು ಅಸಹಾಯಕತೆಯೂ ಅಲ್ಲ, ಅಥವಾ ಶಾಪ ಒಂದು ಇದ್ದೇ ಇದೆ. ಶಾಪ ಇದ್ದೇ ಇದೆ. ಆ ಮನಸ್ಥಿತಿ ಆ ಶಾಪಕ್ಕೆ ಅನುಗುಣವಾಗಿ ಹುಟ್ಟತ್ತೆ. ನಾವೇನ್ ಮಾಡ್ಕೊಳ್ಳೋದಲ್ಲ. ಆ ಪರಿಸ್ಥಿತಿ ಬಂದಾಗ ನಾವು ಎಷ್ಟು ವೀರರಾದ್ರೂ ಕೂಡ ಆ ಹೊತ್ತಿಗೆ ಶಾಪ ಕೆಲಸ ಮಾಡಿದಾಗ ಅವರು ಮುಂದೆ ಸೈಲೆಂಟ್ ಆಗುತ್ತೆ. ಇದನ್ನ ಇಟ್ಟುಕೊಂಡು ಅವನು ಶಿಖಂಡಿಯಿಂದ ಹೇಗೆ ಸಾಯ್ಲಿಕ್ಕೆ ಸಾಧ್ಯ ಅಂತಾನೆ ಕೊರಗ್ತಾ ಇದ್ದಾನೆ. ಸಂಜಯ್ ಹೇಳ್ತಾನೆ, ಈ ಧೃತರಾಷ್ಟ್ರನ ವಿಷಾದವನ್ನ ಕಂಡು ಅವನಿಗೆ ಬೇಸರ ಆಗುತ್ತೆ. ಧಾರ್ತರಾಷ್ಟ್ರಾದಿಗಳು ಅವರೂ ಕೂಡ ಎಲ್ಲ ಬಿದ್ದೋದ್ರಂತೆ. ಭೀಷ್ಮ ಬಿದ್ದಾಗ ಅಯ್ಯೋ ಅಂದ್ರೆ ಬೀಳುದು ಅಂದ್ರೆ ಅಯ್ಯೋ ಅಂತ ಕೆಳಗೆ ತಲೆ ಚಚ್ಕೊಂಡು ಬೀಳ್ತಾರಲ್ಲ, ಏನ್ ಮಾಡುದು ಅಂತ ತಲೆ ಮೇಲೆ ಕೈ ಇಟ್ಕೊಂಡು, ಹಾಗೆ ಎಲ್ಲರೂ ಕೂಡ ಕೆಳಗೆ ಬಿದ್ದಿದ್ದಾರೆ. ಹಾಹೇತಿ ತುಮುಲೋ ಶಬ್ದ ಭೂತಾನಾಂ ಸಮಪದ್ಯತ ಸೀಮಾ ವೃಕ್ಷೆ ನಿಪತಿತೆ ಕುರುಣಾಂ ಸಮಿತಿಂಜಯ್. ಒಂದು ಪ್ರಪಾತಕ್ಕೆ ಬೀಳದಂತೆ ಅಡ್ಡಕ್ಕೆ ಎಲ್ರೂ ಹೀಗೆ ಅದರ ಹಿಂದೆ ಹೊರಗೆ ನಿಂತಿದ್ದಾರೆ. ಆ ಮರನೇ ಬಿದ್ದೋಗುತ್ತೆ. ಯಾವುದಕ್ಕೆ ಅವರು ಹೊರಗೆ ನಿಂತಿದ್ರೋ ಆ ಮರನೇ ಬಿದ್ದೋಗುತ್ತೆ. ಕೆಳಗೆ ಪ್ರಪಾತವೇ ಗತಿ. ಹಾಗೆ ಎಲ್ಲಾ ಕೌರವರು ಸೀಮಾ ವೃಕ್ಷದಂತೆ ಇದ್ದಂತಹ ಭೀಷ್ಮನನ್ನ ಕಳ್ಕೊಂಡ ನಂತರ ಅವರು ಎಲ್ಲ ಪ್ರಪಾತಕ್ಕೆ ಬೀಳ್ತಾ ಇದ್ದೇವೆ ಅನ್ನುವ ಭಯದಲ್ಲಿ ನಲುಗಿ ಹೋದ್ರಂತೆ. ರರಾಸ ಪೃಥಿವೀ ಚೈವ ಭೀಷ್ಮೇ ಶಾಂತನವೇ ಹತೆ ಅಯಂ ಬ್ರಹ್ಮವಿದಾಂ ಶ್ರೇಷ್ಠೋ ಗತಿರ್ ಬ್ರಹ್ಮವಿದಾಂ ಸದಾ. ಪೃಥ್ವಿಯೂ ಕೂಡ ಅವನ ಬೀಳುವಿಕೆಗಾಗಿ ಪರಿತಾಪ ಪಟ್ಟಿತಂತೆ. ಅಂದ್ರೆ ಆಗ ಅದು ಕರೆಕ್ಟ್ ಆಗಿ ಬಾಣಗಳ ಮೇಲೆ ಮಲಗಿದ್ದಾದ್ರಿಂದ ಸ್ವಲ್ಪ ಸಮಾಧಾನ ಆಯ್ತಂತೆ, ನನ್ ಮೇಲೆ ಬೀಳಲಿಲ್ಲ ಅವನು ಅಂತ. ಆಮೇಲೆ ಎಂಥವನು ಅಂತ ಹೇಳುವಾಗ ಒಂದು ಶಬ್ದ ಹೇಳುತ್ತೆ, ಬ್ರಹ್ಮವಿದಾಂ ಶ್ರೇಷ್ಠ. ಬ್ರಹ್ಮಜ್ಞಾನವನ್ನ ಪಡೆದವರಲ್ಲಿ ಅತ್ಯಂತ ಶ್ರೇಷ್ಠ ಭೀಷ್ಮ. ಅಷ್ಟೇ ಅಲ್ಲ, ಗತಿ. ಯಾರಾದ್ರೂ ಬ್ರಹ್ಮಜ್ಞಾನಿಗಳಿಗೆ ಇಂಥ ಡೌಟ್ ಬಂದಿದೆ ಅಂದ್ರೆ ಯಾರತ್ರ ಸೊಲ್ಯೂಷನ್ ಸಿಗುತ್ತೆ ಅಂದ್ರೆ ಅದು ಭೀಷ್ಮನ ಹತ್ರ ಸಿಗುತ್ತೆ ಅಂತ. ಹಾಗಾಗಿ ಜ್ಞಾನದ ಡೌಟ್, ಯಾವುದೇ ಒಂದು ವಿಷಯದಲ್ಲಿ ಅಂತರಂಗದ ಪ್ರಪಂಚಕ್ಕೆ ಅಥವಾ ಪರಮಾತ್ಮನ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂದೇಹ ಬಂದ್ರೆ ಗತಿ ಯಾರು ಅಂದ್ರೆ ಭೀಷ್ಮಾಚಾರ್ಯರು. ಇದನ್ನೇ ಕೃಷ್ಣ ಆಮೇಲೆ ಹೇಳುದು, ವ್ಯಕ್ತಿ ಹೋಗುದು ಬರೀ ವ್ಯಕ್ತಿ ಅಲ್ಲ, ವ್ಯಕ್ತಿತ್ವ ಅಂತ. ಅವನೊಟ್ಟಿಗಿದ ಅಷ್ಟು ನಾಲೆಜ್, ಅಷ್ಟು ಅನುಭವ, ಅಷ್ಟು ಅವನ ಆ ಕಾಲದ ಅಲ್ಲಿಯ ತನಕ ಅವನು ಕಂಡ ಘಟನೆಗಳ ನೆನಪು ಮಾಸಿ ಹೋಗುತ್ತೆ. ನೀವು ಆಮೇಲೆ ಯಾರೇ ಏನೇ ಹೇಳಿದ್ರು ಅದು ನಿಮ್ಗೆ ಪುಸ್ತಕದಲ್ಲಿ ಇರ್ಬೋದು, ಆದ್ರೆ ಅವರ ಎಸೆನ್ಸ್ ಹೆಕ್ಕಿಕೊಟ್ಟ ಒಂದು ಸರಳವಾದ ವಿಧಾನ ಇದೆಯಲ್ಲ, ಅದ್ ನಾವು ಪುಸ್ತಕ ಓದಿದ್ರೆ ಬರಲ್ಲ. ನಮಗೆ ಏನಿದ್ರು ಒಂದು ಜ್ಞಾನ ಬರಬೇಕು ಅಂದ್ರೆ ಆ ವ್ಯಕ್ತಿಯ ಅನುಭವದಿಂದ ಬಂದ್ರೆ ಅದು ಬೇಗ ಕನ್ವಿನ್ಸ್ ಆಗುತ್ತೆ, ಮತ್ತೆ ಬಹಳ ಸುಲಭವಾಗಿ ನಮಗದು ನೆನಪುಳಿಯುತ್ತೆ. ಆದ್ರೆ ಓದುವಾಗ ಅದೇ ವಿಷಯ ಓದಿದ್ರು ಇದು ನನಗೆ ಬೇಕಾಗಿದ್ದು ಅಂತ ಗೊತ್ತಾಗದೆಯೂ ಹೋಗೋ ಸಾಧ್ಯತೆ ಇರುತ್ತೆ. ಆದ್ರೆ ಗುರುವಿಗೆ ಆ ಶಿಷ್ಯನಿಗೆ ಏನ್ ಅಗತ್ಯ ಅದನ್ನು ನೋಡು ಇದು ನಿನ್ನ ಸಮಸ್ಯೆಯನ್ನು ಬಿಡಿಸಿ ಹೇಳಿ ಅದಕ್ಕೆ ಉತ್ತರವನ್ನು ಬಿಟ್ಟು ಕೊಡುವಂತಹ ಸಾಮರ್ಥ್ಯ ಇರೋದು ಗುರುವಿಗೆ. ಅಂತ ಜ್ಞಾನಿಯನ್ನ ಭೂಮಿ ಕಳ್ಕೊಳ್ತು ಅಂತ ವ್ಯಥೆ ಪಡ್ತಾ ಇತ್ತಂತೆ ಭೂಮಿ. ಇತ್ಯಭಾಷಂತ ಭೂತಾನಿ ಶಯಾನಂ ಪುರುಷರ್ಷಭಂ ಅಯಂ ಪಿತರಮಾಜ್ಞಾಯ ಕಾಮಾರ್ಥಂ ಶಂತನುಂ ಪುರ ಊರ್ಧ್ವರೇತ ಸಮಾತ್ಮಾನಂ ಚಕಾರ ಪುರುಷರ್ಷಭ. ತಂದೆಗೋಸ್ಕರ ತನ್ನ ಕಾಮವನ್ನ ತೊರೆದು 1-2 ವರ್ಷ ಅಲ್ಲ, ಇಷ್ಟು ದೀರ್ಘವಾದ ಆಯುಷ್ಯ. ಈ ಕೆಲವೊಂದು ವ್ರತಗಳಲ್ಲಿ ಇಷ್ಟು ಹೊತ್ತು ಅವನು ವ್ರತದಲ್ಲಿರಬೇಕು ಅಂತ ಇರುತ್ತೆ ನಿಯಮ. ಅಷ್ಟು ನಿಯಮ ಇರುವುದು ಕಷ್ಟಪಟ್ಟರೆ ಸಾಧ್ಯ ಆಗುತ್ತೆ. ಆದ್ರೆ ಜೀವನ ಪೂರ್ತಿ ಊರ್ಧ್ವರೇತಸ್ಕನಾಗಿರುವುದು ಅನ್ನೋದುಂಟಲ್ಲ, ಅದು ಮಹಾ ತಪಸ್ಸು. ಅಷ್ಟೇ ಅಲ್ಲ, ಅಧಿಕಾರಕ್ಕಾಗಿ ಒಂದೇ ಒಂದು ದಿವಸ ಹಪಹಪಿಸದೆ ನನಗದು ಬೇಕು ಅಂತ ಒಳಗಿನಿಂದಲೂ ಆಸೆ ಪಡದೆ, ಕೇವಲ ನಾನೊಬ್ಬ ಇದಕ್ಕೆ ಕಾವಲುಗಾರ, ನಾನು ಈ ಕರ್ತವ್ಯವನ್ನು ನಿರ್ವಹಿಸ್ಲಿಕ್ಕೆ, ಕೊಟ್ಟ ಜವಾಬ್ದಾರಿ ನಿರ್ವಹಿಸ್ಲಿಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿದ ನಾನು ಪೂರೈಸುವುದಷ್ಟೇ ನನ್ನ ಕರ್ತವ್ಯ ಅನ್ನುವ ರೀತಿ ಬದುಕಿದಂತಹ ವ್ಯಕ್ತಿ ಮತ್ತೊಬ್ಬನನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನೇಕ ಜೀವರಾಶಿಗಳು ಅವನ ಬಗ್ಗೆ ಮಾತನಾಡಿಕೊಂಡವಂತೆ. ಶರತಲ್ಪದ ಮೇಲೆ ಮಲಗಿರುವಂತಹ ಪಿತಾಮಹನನ್ನ ಕಂಡು ದೇವತೆಗಳು, ಋಷಿಗಳು, ಅತ್ತ ಇತ್ತ ಸುತ್ತಮುತ್ತ ಎಲ್ಲ ಮಂದಿಯೂ ಕೂಡ ವಿಷಣ್ಣವದನಾಹ, ಮನಸ್ಸು ತುಂಬಾ ವ್ಯಗ್ರವಾಗಿತ್ತು, ಮುಖ ಬಾಡಿ ಹೋಗಿತ್ತು, ಕಾಂತಿ ಕಳೆದು ಹೋಗಿತ್ತು,
ಸುಮ್ನೆ ನಿಂತವರು ನಿಂತೇ ಇದ್ರು. ಯಾರಿಗೆ ನಿಲ್ಲುವ ಶಕ್ತಿ ಇತ್ತು ಅವರು ಮುಖ ಕೆಳಗೆ ಮಾಡಿ ನಾಚಿಕೆಯಿಂದ ಏನು ಮಾಡಬೇಕು ಅಂತ ತಿಳಿಯದೆ ಸುಮ್ಮನಿದ್ರು. ಇನ್ನು ಕೆಲವರ ಮನಸ್ಸಿನಲ್ಲಿ ಮುಂದೇನು ಅಂತ ಅನ್ನುವ ಪ್ರಶ್ನೆ ಮೂಡ್ತಾ ಇತ್ತು. ಇಂತಹ ಸ್ಥಿತಿಯಲ್ಲಿ ಸಮೂಹಶ್ಚಾಪಿ ತುಮುಲಃ ಕುರುಣಾಂ ಅಭವತ್ತತ ಕರ್ಣ ದುರ್ಯೋಧನವು ಚಾಪಿ ನಿಶ್ವಸೇತಾ ಮುಹುರ್ಮುಹು. ಕರ್ಣ ಮತ್ತು ದುರ್ಯೋಧನರಿಗೆ ಮಾತ್ರ ಮುಂದೇನು, ಇಲ್ಲಿ ತನಕ ಭೀಷ್ಮಾಚಾರ್ಯ ಇದ್ದಾರೆ ಅನ್ನುವ ಕಾರಣಕ್ಕಾಗಿ ಸಾವು ಅನ್ನೋದು ಹತ್ರ ಬರಲ್ಲ ಅನ್ನೋ ನಿಶ್ಚಯ ಇತ್ತು. ಯಾಕಂದ್ರೆ ಭೀಷ್ಮಾಚಾರ್ಯ ಇರೋ ತನಕ ಅವ್ರ ಕಣ್ಣು ಮುಂದೆ ದುರ್ಯೋಧನನ್ನು ಕೊಲ್ಲಿಕ್ ಹೋಗಲ್ಲ, ಆ ಧೈರ್ಯ ಇತ್ತು. ಈಗ ಅದು ಹತ್ರ ಆಯ್ತು ಅಂತ ಅನ್ನಿಸ್ತು. ಈಗ ಉಪನಿಷತ್ತಿನಲ್ಲಿ ಆದಿತ್ಯ ಮುಳುಗಿದ ಅಂದ್ರೆ ಎಂಜಾಯ್ ಮಾಡ್ಲಿಕ್ಕೆ ಹೋಗ್ತೀರಿ, ನಿಮಗೆ ಬುದ್ಧಿ ಇದೆಯಾ, ನೀವು ಎಂಜಾಯ್ ಮಾಡ್ತಿದ್ದೀರಿ ಅಂತಂದ್ರೆ ನಿಮ್ಮ 24 ಗಂಟೆ ಸಾವಿಗೆ ಹತ್ರ ಆಯ್ತು ಅಂತ ಅರ್ಥ ಅಂತ ಹೇಗೆ ಹೇಳುತ್ತೋ ಹಾಗೆ ಇವರಿಗೆ ಭೀಷ್ಮಾಚಾರ ಪತನ ಆಯ್ತು ಅಂದ್ರೆ ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಪಾಳಿ ನಮ್ದೇ, ನೆಕ್ಸ್ಟ್ ಪರ್ಯಾಯ ನಮ್ದೇ, ಸಾವಿನ ಹತ್ರಕ್ಕಿರುವಂತದ್ದು ಅಂತ ಅನ್ನಿಸಿ ಒಂದು ರೀತಿಯಲ್ಲಿ ಜೋರಾಗಿ ನಿಟ್ಟುಸಿರು ಬಿಟ್ರು. ದೃಷ್ಟ್ವಾಚ ಪತಿತಂ ಭೀಷ್ಮಂ ಪುತ್ರೋ ದುಶ್ಯಾಸನಸ್ತವ ಉತ್ತಮಂ ಜವಮಾಸ್ತಾಯ ದ್ರೋಣಾನೀಕಮುಪಾದ್ರವನ್. ಆ ಬಿದ್ದ ಸ್ಥಿತಿಯನ್ನ ದುಶ್ಯಾಸನ ಕಾವಲಿಗಿದ್ದ ಅಲ್ಲಿ ಅವರನ್ನ ನೋಡ್ಕೊಳ್ಳಿಕ್ಕೆ. ಕೂಡ್ಲೆ ರಥ ಹಿಡ್ಕೊಂಡು ಓಡಿದ ಅಂತೆ. ಎಲ್ಲರಿಗೂ ಆಶ್ಚರ್ಯ, ಇವನೇನ್ ಮಾಡ್ತಿದ್ದಾನೆ ಅಂತ. ಓಡಿದ್ದವನು ದ್ರೋಣಾಚಾರ್ಯರು ಎಲ್ಲಿ ಯುದ್ಧ ಮಾಡ್ತಾ ಇದ್ರು ಅಲ್ಲಿಗೆ ಓಡಿದ್ದಾನೆ. ಅಲ್ಲಿಗೆ ಓಡಿ ದ್ರೋಣಾಚಾರ್ಯರು ನೋಡ್ತಾ ಇದ್ದಾರೆ, ಏನಿದು ಇವನ್ ಯಾಕೆ ಹೀಗೆ ಬರ್ತಾ ಇದ್ದಾನೆ, ನಮ್ಮ ಮೇಲೇನೆ ಯುದ್ಧಕ್ಕೆ ಬರುವಾಗ ಬರ್ತಾ ಇದ್ದಾನೆ ಇಷ್ಟು ವೇಗವಾಗಿ ಅನ್ನುವ ಹಾಗೆ ಅವರು ಆಶ್ಚರ್ಯದಿಂದ ನೋಡಿದ್ರೆ ತಕ್ಷಣವೇ ಓಡಿ ಬಂದು ದ್ರೋಣಸ್ತದಾ ಅಪ್ರಿಯಂ ಶುತ್ವಾ ಮುಮೋಹ ಭರತರ್ಷಭ. ಆ ಭೀಷ್ಮನ ಸಾವಿನ ಕುರಿತಾದ ಮಾತನ್ನ ದುಶ್ಯಾಸನ ಆಡಿದಾಗ ತಕ್ಷಣವೇ ಮೋಹ ಪ್ರಜ್ಞೆ ತಪ್ಪಿ ಹೋದಾಗೆ ಬಿದ್ದು ಬಿಟ್ಟ. ಕೂಡ್ಲೆ ಉಳಿದವರೆಲ್ಲ ಅವನ ಪಕ್ಕದಲ್ಲಿ ಇದ್ದವರು ಎತ್ತಿ ಹಿಡಿದು ಭಾರದ್ವಾಜನನ್ನು ನಿವಾರಯಾಮಾಸ ತದಾ ಸ್ವಾನ್ಯನೀಕಾನಿ ಮಾರಿಷ. ಕೂಡ್ಲೆ ತನ್ನ ಸೈನ್ಯವನ್ನು ಹಿಂತೆಗೆದುಕೊಳ್ಳಿಕ್ಕೆ ಹೇಳ್ದ. ಯಾಕಂದ್ರೆ ಭೀಷ್ಮಾಚಾರ್ಯ ಹೋದ್ರು ಅಂದ್ರೆ ಜವಾಬ್ದಾರಿ ಬಂತು ಅಂತ ಅರ್ಥ. ಕೂಡ್ಲೆ ಸೈನ್ಯವನ್ನ ಹಿಂದೆ ಬನ್ನಿ, ಇನ್ನು ನೀವು ಯುದ್ಧಕ್ಕೆ ಹೋಗ್ಬೇಡಿ ಅಂತ ಅನೀಕಾನಿ ಸೈನ್ಯವನ್ನೆಲ್ಲ ವಿಸೃಜ್ಯ ಹಿಂದಕ್ಕೆ ಕರೆಸಿಕೊಂಡ. ಆ ಕಡೆಯವರು ಅವರು ಕೂಡ ಯಾವಾಗ ದ್ರೋಣಾಚಾರ್ಯರು ಆ ಮಾತು ಹೇಳಿದ್ರು ಅವರು ಆ ಕಡೆಯಿಂದ ರಥಗಳನ್ನ, ಕುದುರೆಗಳನ್ನ, ಕಾಲಾಳುಗಳನ್ನ, ಆನೆಗಳನ್ನ ಹಿಂದಕ್ಕೆ ಸ್ವೀಕರಿಸಿದ್ರು. ತೇತು ಭೀಷ್ಮಂ ಸಮಾಸಾದ್ಯ ಶಯಾನಂ ಭರತರ್ಷಭಂ ಅಭಿವಾದ್ಯ ಅವತಿಷ್ಠಂತ ಪಾಂಡವ ಕುರುಭಿಸ್ಸಹ. ಎಲ್ಲ ಎರಡೂ ಪಕ್ಷದವರು ಸೈನ್ಯವನ್ನ ಅಂದ್ರೆ ಶಸ್ತ್ರವನ್ನ ತ್ಯಾಗ ಮಾಡಿ ಭೀಷ್ಮಾಚಾರ್ಯರು ಬಿದ್ದ ಜಾಗಕ್ಕೆ ಮುತ್ತಿಕೊಂಡ್ರು. ಪಾಂಡವರ ಕಡೆಯವರು, ಕೌರವರ ಕಡೆಯವರು, ಎರಡೂ ಕಡೆಯವರು ಬಂದ್ರು. ಬಂದವರು ನೋಡ್ತಾನೆ ಭೀಷ್ಮ. ನೋಡಿ ಪಾಂಡವರು ಈ ಕಡೆಯಿಂದ ನಮಸ್ಕಾರ ಮಾಡಿ ನಿಂತಿದ್ದಂತಹ ಕೌರವರು ಎಲ್ಲರನ್ನು ನೋಡಿ ಸ್ವಾಗತಂ ವೋ ಮಹಾಭಾಗ ಸ್ವಾಗತಂ ವೋ ಮಹಾರಥ ತುಷ್ಯಾಮಿ ದರ್ಶನಾಚ್ಚಾಹಂ ಯುಷ್ಮಾಕಂ ಅಮರೋಪಮಾ. ನಿಮ್ಮ ಇಲ್ಲಿಯ ಬರುವಿಕೆ ನನಗೆ ಸಂತೋಷ ಕೊಟ್ಟಿತು. ನೀವೆಲ್ಲರೂ ಕೂಡ ಅಸಾಧಾರಣವಾದ ಸಾಮರ್ಥ್ಯದಿಂದ ಕೂಡಿದವರು. ನಿಮ್ಮ ಈ ನನ್ನ ಹತ್ರ ಬಂದು ಮಾತಾಡುವ ಆಸೆಗೆ ಅಥವಾ ನನ್ನ ನೋಡಿ ನನ್ನ ಬಗ್ಗೆ ಒಂದು ಕರುಣೆಯ ಭಾವವನ್ನು ತೋರಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಅಷ್ಟು ಮಾತಾಡ್ತಾ ಮಾತಾಡ್ತಾ ಏನಾಯ್ತು ಅಂದ್ರೆ ಅವನ ಕುತ್ತಿಗೆ ಹಿಂದಕ್ಕೆ ವಾಲಿತು. ಸಾಕಾಯ್ತು, ಅವನು ಎದ್ದು 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 ಮಾತಾಡ್ತಿದ್ದಾನೆ. ಮತ್ತೆ ಭಾರ ಆಗುತ್ತೆ, ಕುತ್ತಿಗೆ ಹಿಂದೆ ಲಂಬತಾಂ ಕೆಳಕ್ಕೆ ಜಾರ್ತಾ ಇತ್ತು. ಆಗ ತಕ್ಷಣವೇ ಶಿರೋಮೇ ಲಂಬತೇತ್ಯರ್ಥಂ ಉಪಧಾನಂ ಪ್ರದೀಯತಾಂ. ಯಾವ್ದಾದ್ರೂ ಆಧಾರ ಏನಾದ್ರೂ ತಲೆಗೆ, ತಲೆದಿಂಬು ತರ, ತಲೆಗಿಂಬು, ನಾವು ಕನ್ನಡದಲ್ಲಿ ತಲೆದಿಂಬು ಮಾಡಿದೀವಿ, ಅದು ತಲೆಗೆ ಇಂಬು. ಇಂಬು ಅಂದ್ರೆ ಆಶ್ರಯ, ತಲೆಗೆ ಇಂಬು, ತಲೆಗಿಂಬು. ನಾನು ಯಾವುದೋ ಒಂದು ಮೊನ್ನೆ ಪುರಂದರದಾಸರದ್ದು ಯಾವುದೋ ಹಾಡಲ್ಲಿ ನೋಡಿದ್ರೆ ಅದ್ರಲ್ಲಿ ತಲೆಗಿಂಬು ಅಂತಾನೆ ಇತ್ತು. ಆಮೇಲೆ ಇನ್ಯಾವುದೋ ವ್ಯಾಸರಾಜರ ಹಾಡು ಅನ್ಸುತ್ತೆ, ಎರಡೂ ಹಾಡುಗಳಲ್ಲಿ ತಲೆಗಿಂಬು ಅಂತಾನೆ ಇತ್ತು. ಅದು ಹೇಳುವ ಯಾರಿಗೂ ನಂತರ ಮೂಕಟ್ಟಿತ್ತು, ತಲೆಗಿಂಬು ತಲೆದಿಂಬು ಆಗೋಯ್ತು ಅದು. ಆಮೇಲೆ ಅದೇ ಎಲ್ರಿಗೂ ಮೂಕಟ್ಟೋಯ್ತು ಅಷ್ಟೇ. ಹಾಗೆ ಉಪಧಾನ ಅಂತ ಹೆಸರು ಅದಕ್ಕೆ. ಉಪಧಾನ ಅಂದ್ರೆ ತಲೆ ಅಡಿಗೆ ಆಶ್ರಯಕ್ಕಾಗಿ ಇಟ್ಟುಕೊಳ್ಳುವಂತಹ ಪದಾರ್ಥ. ನಲ್ಲಿ ಏನಾದ್ರೂ ಉಪಧಾನಾನಿ ಮುಖ್ಯಾನಿ ನೈಚ್ಛತ್ತಾನಿ ಪಿತಾಮಹ, ಬಗೆ ಬಗೆದ್ದು ತಂದ್ರೆ ಎಲ್ರು. ಹಂಸತೂಲಿಕ ಅಂದ್ರೆ ಹಂಸದ ಮೈಯ ತುಪ್ಪಳದಿಂದ ಮಾಡಿರುವಂತಹ ಮೆತ್ತನೆಯ ತಲೆಗಿಂಬೆಲ್ಲ ತಂದಿಟ್ರು. ನೈಚ್ಛತ್, ನನಗದ್ಯಾವ್ದು ಬೇಡ ಅಂತಂದ. ಅಂದ್ರೆ ತುಂಬಾ ಬೆಲೆ ಬಾಳುವಂಥದ್ದು ಅಥವಾ ತುಂಬಾ ಅಪರೂಪದ್ದು ಎಲ್ಲ ತಂದ್ರು.
ಯಾವ ತಂದ್ರು ನನಗಿದು ಬೇಡ ಅಂತ ಹೇಳಿ ಕೊನೆಗೆ ಆ ಕಡೆ ಅರ್ಜುನ ನಿಂತಿದ್ದ. ತಥೋ ವೀಕ್ಷಣರ ಶ್ರೇಷ್ಠಂ ಅಭ್ಯಭಾಷತ ಪಾಂಡವಂ. ಅರ್ಜುನನನ್ನು ಕುರಿತು ಹೇಳಿದ, ಧನಂಜಯ ಮಹಾಬಾಹೋ ಶಿರೋಮೇ ತಾತಲಂಬತೆ ದೀಯತಾಂ ಉಪಧಾನಂ ವೈ ಯದ್ಯುಕ್ತ ಮಿಹಲ ಮನ್ಯಸೆ. ನನಗೆ ಯಾವುದು ಸೆಟ್ ಆಗುತ್ತೋ ಅಂತದ್ದನ್ನು ಕೊಡು. ಆಗ ಅರ್ಜುನ ಕೇಳ್ತಾನೆ, ನೀವು ಏನ್ ಆಜ್ಞೆ ಮಾಡಿದ್ರು ನಾನು ಅದನ್ನ ಮಾಡ್ತೇನೆ. ಆಜ್ಞಾಪಯ ಕುರುಶ್ರೇಷ್ಠ ಸರ್ವಶಸ್ತ್ರ ಭೃತಾಂಬರ ಪ್ರೇಷ್ಯೋಹಂ ತವ ದುರ್ಧರ್ಷ ಕ್ರಿಯತಾಂ ಕಿಂಪಿತಾಮಹ. ನೀವು ಹೇಳಿದ್ರಿ, ನಾನು ಏನ್ ಮಾಡ್ಬೇಕು ಅನ್ನೋದನ್ನ ಸರಿಯಾಗಿ ಹೇಳಿ. ಅವನು ಮತ್ತೆ ಅದನ್ನೇ ಹೇಳ್ತಾನೆ, ದೀಯತಾಂ ಉಪಧಾನಮ್ಯೆ ಯದ್ಯುಕ್ತಮಿಹ ಮನ್ಯತೆ. ಆಗ ಯೋಚನೆ ಮಾಡಿ ತಕ್ಷಣವೇ ಅವನು ಹೇಳ್ತಾನೆ, ಫಲ್ಗುನೋಪಿ ತಥೇತ್ಯುಕ್ತ್ವಾ ವ್ಯವಸಾಯಂ ಪುರಂಜಯ ಗೃಹ್ಯಾನ್ ಆಮಂತ್ರ ಗಾಂಡೀವಂ. ತಕ್ಷಣವೇ ರಥದ ಕಡೆಗೆ ಹೋಗಿ ಅಲ್ಲಿ ಸಿಕ್ಕಿಸಿದ್ದಂತಹ ಗಾಂಡೀವವನ್ನು ಎತ್ತಿಕೊಂಡು ನಾಣನ್ನ ಬಿಗಿದು ಅನುಮಾನ್ಯ ಮಹಾತ್ಮಾನಂ, ಅವರಿಗೆ ಭೀಷ್ಮಾಚಾರ್ಯರಿಗೆ ಹಿತವಾದದ್ದನ್ನು ಯೋಚಿಸಿ ತಕ್ಷಣವೇ ತ್ರಿಭಿಸ್ತೀಕ್ಷ್ಣೈ ಮಹಾವೇಗೈ ಉದ್ಗೃಹ್ಯಾಚ್ಚಿರ ಗೃಹ್ಣಾತ್ ಶಿರಶರೈ ಅಭಿಪ್ರಾಯೇತು ವಿದಿತೆ ಧರ್ಮಾತ್ಮ ಸವ್ಯಸಾಚಿನ. ಬಲತಲೆಯ ಭಾಗಕ್ಕೊಂದು, ಎಡತಲೆಯ ಭಾಗಕ್ಕೊಂದು, ಮೇಲಿನ ಭಾಗಕ್ಕೊಂದು 3 ಬಾಣಗಳನ್ನ ಹೀಗೆ ನೆಟ್ಟ, ತಲೆಗೆ ಹತ್ರ ಬರುವ ಹಾಗೆ 3 ಬಾಣಗಳ ಟೀಪಾಯಿ. ಅವತ್ತೇ ಶುರುವಾಗಿದ್ದದ್ದು ಅದು ತ್ರಿಪಾತ್. ಅದು ಆ ತ್ರಿಪಾತ್ ಶಬ್ದ ಇಂಗ್ಲಿಷ್ ನಲ್ಲಿ ಟೀಪಾಯಿ ಆಗಿತ್ತು. ಅದು ವಸ್ತುತಃ ತ್ರಿಪಾತ್ ತೀನ್ ಪಾಯಿ ಅಂತಾಗಿ ಹಾಗೆ ಟೀಪಾಯಿ ಆಯ್ತು. ಕೊನೆಗೆ ಟೀ ಇಡುವ ಪಾಯ ಆಯ್ತು. ಅದು ಟೀಗೂ ಅದಕ್ಕೆ ಸಂಬಂಧ ಇಲ್ಲ. ಯಾಕಂದ್ರೆ ಒಂದು ವಸ್ತು ಮಿನಿಮಮ್ ಆಧಾರದಲ್ಲಿ ನಿಲ್ಬೇಕು ಅಂದ್ರೆ 3 ಬಿಂದು ಆದ್ರೂ ಬೇಕು ಮಿನಿಮಮ್. 2ರಲ್ಲಿ ನಿಂತೆ ನಂತರ ಆಗುತ್ತಷ್ಟೇ, ಅದು ಗ್ಯಾರಂಟಿ ಇಲ್ಲ. ಅದಕ್ಕೆ ರಿಕ್ಷಾ ಅನ್ನೋ ತರ ಅದರ ಸ್ವಭಾವ ಅನ್ನೋದು. ಹಾಗೆ 3 ಪಾದಗಳಿಂದ ಭಗವಂತ ಇಡೀ ಜಗತ್ತನ್ನ ವ್ಯಾಪಿಸಿದಂತೆ ಅವನ ತಲೆಯ ಭಾಗಕ್ಕೆ ಹಿಂದೆ ಮುಂದೆ ಪಕ್ಕ ಈ 3 ಕಡೆಗೆ ತಲೆಯನ್ನ ಜೋಡಿಸಿದ. ಅಭಿಪ್ರಾಯೇತು ವಿದಿತೆ. ಭೀಷ್ಮನ ಅಭಿಪ್ರಾಯ ಏನು ಅಂತ ಅರ್ಥ. ಯಾಕೆಂದ್ರೆ ಯುದ್ಧ ಮಾಡಿದವನಿಗೆ ಈಗ ಅವರು ಮನೆಯಿಂದ ತಂದ ಪದಾರ್ಥಗಳನ್ನೆಲ್ಲ ಬಳಸಲ್ಲ. ಅಂದ್ರೆ ಯುದ್ಧದಲ್ಲಿ ಏನು ವಸ್ತುಗಳಿದೆಯೋ ಅದರಿಂದನೇ ಅವರು ಕೊನೆಯ ಉಸಿರನ್ನ ಕಳಿಬೇಕು. ಶಿಬಿರದಲ್ಲಿ ಇರ್ತಿದ್ದು ಯುದ್ಧ ಭೂಮಿಯಲ್ಲಿ ಮತ್ತೆ ಯಾವುದು ಅಲ್ಲಿಂದ ತಂದು ಉಪಯೋಗಿಸುದು ಅಂತಿಲ್ಲ. ಒಂದೋ ಚಿಕಿತ್ಸೆಗೆ ಹೋಗಿ ಬಂದ್ರೆ ಚಿಕಿತ್ಸೆ ಮಾಡ್ಕೋಬೇಕು, ಮಧ್ಯದಲ್ಲಿ ಇಲ್ಲಿ ಬಂದು ಚಿಕಿತ್ಸೆ ಮಾಡ್ಲಿಕ್ಕಿಲ್ಲ. ಹಾಗೆ ಅತುಷ್ಯದ್ ಭರತ ಶ್ರೇಷ್ಠೋ ಭೀಷ್ಮೋ ಧರ್ಮಾರ್ಥ ತತ್ವವಿತ್. ಈ ಅರ್ಜುನನ ತಿಳುವಳಿಕೆಯಿಂದ ಕೂಡಿದ ಈ ಕಾರ್ಯವನ್ನ ನೋಡಿ ತುಂಬಾ ಸಂತೋಷಪಟ್ಟ. ಅತುಷ್ಯತ್, ತುಂಬಾ ತೃಪ್ತಿ ಆಯ್ತು ಅವನಿಗೆ. ನಿನ್ಗೆ ಕರೆಕ್ಟ್ ಆಗಿ ಅರ್ಥ ಆಯ್ತು ನನಗೇನ್ ಬೇಕು ಅನ್ನೋದು ಅಂತ. ಹರೇ ರಾಮ. ಕುಂತಿ ಪುತ್ರಂ ಯುಧಾಂ ಶ್ರೇಷ್ಠಂ ಸುಹೃದಾಂ ಪ್ರೀತಿವರ್ಧನಂ ಶಯನಸ್ಯಾನುರೂಪಂ ಮೇ ಪಾಂಡವೋಪಹಿತಂ ತ್ವಯಾ. ಹೇಳಿದ ಕೂಡ್ಲೆ ಅರ್ಜುನನಿಗೆ, ಹೇ ಕುಂತಿ ಪುತ್ರ, ಯುದ್ಧ ಮಾಡುವವರಲ್ಲಿ ಅತ್ಯಂತ ಶ್ರೇಷ್ಠನಾದವನೇ, ಎಲ್ಲರಿಗೂ ಪ್ರೀತಿಯನ್ನು ಹಂಚುವವನೇ, ಎಲ್ಲರಲ್ಲೂ ಆತ್ಮೀಯತೆಯನ್ನು ತೋರುವವನೇ, ನನಗೇನ್ ಬೇಕು? ಶಯಾನಸ್ಯ ಅನುರೂಪಂ. ಇಲ್ಲಿ ಮಲಗಿದವನಿಗೆ ಏನ್ ಬೇಕು ಅಂತ ಗೊತ್ತಾಗಿದ್ ನಿನ್ಗೊಬ್ನಿಗೆ. ಉಳಿದವರೆಲ್ಲ ತಂದ್ರು, ಆದ್ರೆ ನಂಗೆ ಅದು ಯಾವುದು ಬೇಕಿರ್ಲಿಲ್ಲ. ಇದೊಂದು ಬಹಳ ಮುಖ್ಯವಾದ ಒಂದು ಗುಣ. ಯಾರಿಂದಲೂ ಯಾವತ್ತಾದ್ರೂ ಏನಾದ್ರೂ ಒಂದು ಸಣ್ಣ ನಮ್ಮ ಮನದ ಇಂಗಿತವನ್ನ ತಿಳಿದು ಸಹಾಯ ಮಾಡಿದ್ರೆ ಅದನ್ನ ಅಪ್ರಿಶಿಯೇಟ್ ಮಾಡುವಂತಹ ಒಂದು ಸ್ವಭಾವ ಬೇಕು. ಬಹಳ ಜನಕ್ಕೆ ಕಮ್ಮಿ. ಕೆಲವೊಮ್ಮೆ ಗೊತ್ತಿರುತ್ತೆ, ಆ ಟೈಮಿಗೆ ಅದು ಹೊಳಿಯಲ್ಲ. ಅಥವಾ ಕೆಲವರಿಗೆ ಅದೇನು ಹೇಳುದು, ಎಲ್ಲರೂ ಮಾಡುವಂಥದ್ದೇ, ಅದೇನು ಸ್ಪೆಷಲ್ಲು, ಅವ್ರ ಕರ್ತವ್ಯ ಅವ್ರು ಮಾಡಿದ್ರು ಅಂತ ಹೀಗೊಂದು ನೆಗ್ಲಿಜೆನ್ಸ್ ಇರುತ್ತೆ. ಇದು ಬಹಳ ಸರ್ತಿ ಮನಸ್ಸಿಗೆ ನೋವು ಕೊಡುತ್ತೆ. ಅಂದ್ರೆ ಇಂಥದ್ದು ಇದು ಯಾಕೆ ಇಲ್ಲಿ ನೆನಪಾಯ್ತು ಅಂದ್ರೆ, ಭೀಷ್ಮಾಚಾರ್ಯ ಏನು ಹೇಳ್ಬೇಕಾಗಿಲ್ಲ, ಮಕ್ಕಳು ಶಿಷ್ಯರು ಮಾಡ್ಬೇಕಾದ್ ಮಾಡಿದ್ರು ಅಂತ ಸುಮ್ನಿರ್ಬೋದಿತ್ತು. ಆದ್ರೆ ಬೇರೆ ಯಾರಿಗೂ ಹೊಳೆಯದ್ದನ್ನ ಅವನಿಗೆ ಹೊಳೆಯಿತು ಅನ್ನೋದೊಂದು ತಿಳಿಸ್ಬೇಕಿತ್ತು. ಎರಡನೇದು, ಅವನ ಕರ್ತವ್ಯವನ್ನು ಅವನು ತಕ್ಷಣವೇ ತಿಳಿದು ಮಾಡಿದ ಅಲ್ವಾ, ಅದನ್ನ ಗೌರವಿಸ್ಬೇಕಿತ್ತು. ಅದಕ್ಕೋಸ್ಕರ ಅವನು ತಕ್ಷಣವೇ ಎಲ್ಲರ ಮುಂದೆ ಸ್ವಪ್ತವ್ಯಂ ಕ್ಷತ್ರಿಯೇಣಾಜೋ ಶರತಲ್ಪಗತೇನ ವೈ.
ಶರತಲ್ಪದಲ್ಲಿಯೇ ಮಲಗಬೇಕು ಒಬ್ಬ ಯೋಧನಾದವನು. ಮನೆಗೆ ಬಂದು ಮಲಗುದು ಬೇರೆ. ವೀರಮರಣವನ್ನ ಹೊಂದಿದವ ಅವನು ಶರತಲ್ಪದಲ್ಲೇ ಮಲಗಬೇಕು ಹೊರತು ಬೇರೆ ಪದಾರ್ಥಗಳನ್ನು ಉಪಯೋಗಿಸ್ಲಿಕ್ಕಿಲ್ಲ. ಇದು ಅವನಿಗೆ ವೀರನಾದ್ರಿಂದಾಗ ಇದು ಗೊತ್ತು ಅವನಿಗೆ. ಆದ್ರಿಂದಾಗ ಅವನು ಈ ರೀತಿ ಪಶ್ಯತ್ವಂ ಉಪಧಾನಮ್ಮೆ ಎಲ್ರಿಗೂ ಮತ್ತೆ ಹೇಳ್ದ. ಒಮ್ಮೆ ಅವನಿಗೆ ಹೇಳ್ದ, ನೋಡಿ ನನಗೆ ಅರ್ಜುನ ನನಗೆ ಯೋಗ್ಯವಾದಂತಹ ಉಪಧಾನವನ್ನೇ ಕೊಟ್ಟು ಅಭಿಸಂವೃತವಾನ್, ನನ್ನನ್ನು ತನ್ನ ತಲೆಯನ್ನ ಸರಿಯಾಗಿ ನೆಟ್ಟಗೆ ನಿಲ್ಲುವಂತೆ ಮಾಡಿದ ಅಂತ. ಈಗ ನಾನು ನೆಮ್ಮದಿಯಿಂದ ತಲೆಯನ್ನು ಇಟ್ಟು ನಿಮ್ಮ ಹೊತ್ತಿಗೆ ಎಷ್ಟೊತ್ತಾದ್ರೂ ಮಾತಾಡಬಲ್ಲೆ. ಆಗದಿಂದ ಕತ್ತು ನೋಯ್ತಾ ಇತ್ತು, ನಾನು ಹೇಳ್ಬೇಕಾಯ್ತು. ಅರ್ಜುನನಿಗೆ ಗೊತ್ತಾದ ತಕ್ಷಣ ಅವನ ಆ ಕೆಲಸವನ್ನು ಮಾಡಿದ. ಹೀಗೆ ಹೇಳಿ ಉಪಾಸಿಷ್ಯೆ, ಕೊನೆಗೆ ಎಲ್ಲರನ್ನು ಮಾತನಾಡಿಸಿದ. ಯಾಕಂದ್ರೆ ಅವನಿಗೊಂದಲ್ಲಿ ಹಂಸಗಳು ಮಾತಾಡಿದ್ದು ಕಿವಿಗೆ ಬಿದ್ದಿತ್ತು. ಏನು ಅಂದ್ರೆ ದಕ್ಷಿಣಾಯನದ ಸಮಯಕ್ಕೆ ಇವನು ಪ್ರಾಣ ತೆರ್ತಾ ಇದ್ದಾನೆ ಅಂತ. ಅದಕ್ಕೆ ಎಲ್ಲರೂ ಬಂದಾಗ ಅವ್ರ ಹತ್ರ ಮತ್ತೆ ಹೇಳ್ತಾನೆ, ರಕ್ಷೇಹಂ ಮಮ ಪ್ರಾಣಾನ್ ಸಹೃದ ಸುಪ್ರಿಯಾನಿವ. ನನಗೆ ಅಸಹಾಯಕತೆ ಅಥವಾ ಜಿಗುಪ್ಸೆಯಿಂದ ನಾನು ಪ್ರಾಣವನ್ನು ಬಿಡ್ತಾ ಇಲ್ಲ. ಯಾವತ್ತೂ ಹಾಗೆ ಪ್ರಾಣ ಬಿಡುವುದಕ್ಕೂ ನಮಗೆ ಅಧಿಕಾರ ಇಲ್ಲ. ಋಷಿಗಳೆಲ್ಲ ಅವರಿಗೆ ಮಾತ್ರ ತಿಳಿಸ್ಬೇಕಾದ ಕೆಲವು ವಿಷಯ ಇರುತ್ತೆ, ಎಚ್ಚರ ಕೊಡುವುದು ಅಂತ ಅರ್ಥ. ಹಾಗೆ ಅದು ಮಾತುಗಳು ಬರ್ತವೆ. ಅವನು ಹೇಳ್ತಾನೆ, ಇಂಟ್ಯೂಷನ್ ಏನಲ್ಲ, ಅವರಿಗೆ ಕೇಳುತ್ತೆ ಸ್ಪಷ್ಟವಾಗಿ. ಹೊರಗಿನಿಂದ ಹಂಸಗಳು ಬಂದು ಮಾತಾಡುದು ಕೇಳಿಸುತ್ತೆ. ಋಷಿಗಳವುಗಳು ಮಾಡ್ತಾರೆ. ನೂನಂ ಸಪ್ತಾಶ್ವಯುಕ್ತೇನ ರಥೇನೋತ್ತಮ ತೇಜಸ ರಕ್ಷೇಹಂ ವೈ ಮಮ ಪ್ರಾಣಾನ್ ಸುಹೃದ ಸುಪ್ರಿಯಾನಿವ. ನನ್ನ ಪ್ರಾಣ ನನಗೆ ಅತ್ಯಂತ ಪ್ರಿಯ, ಅದನ್ನ ನಾನು ಕಳ್ಕೊಳ್ಳಲ್ಲ ಹಾಗೆ ಸುಮ್ನೆ. ನಾನು ಉಪಾಸಿಷ್ಯೆ ವಿವಸ್ವಂತಂ, ಸೂರ್ಯನನ್ನು ನಾನು ಸರಿಯಾಗಿ ಉಪಾಸನೆ ಮಾಡುತ್ತೇನೆ. ಏವಂ ಶರಶತಾರ್ಚಿತ. ಶರಶತಾರ್ಚಿತ ಅಂದ್ರೆ 100 ಬಾಣಗಳಿಂದ ಅರ್ಚನೆಗೆ ಒಳಪಟ್ಟ ನಾನು ಸೂರ್ಯನನ್ನ, ಅವನು ಶರಶತಾರ್ಚಿತ, 1000 ಬಾಣಗಳೆಂಬಂತ ಕಿರಣಗಳನ್ನ ನಮ್ಗೆಲ್ಲ ಕೊಟ್ಟು ರಕ್ಷಣೆ ಮಾಡ್ತಾ ಇರುವವನು. ಅವನನ್ನು ನಾನು ಅರ್ಚನೆ ಮಾಡದೆ ಇನ್ಯಾರನ್ನು ಅರ್ಚನೆ ಮಾಡ್ಬೇಕು? ನಾನು ಮಾಡಿಯೇ ಮಾಡ್ತೇನೆ. ಉಪಾರ ಮಧ್ವಂ, ನೀವು ಹೊರಡಿ. ನನ್ನ ನೋಡ್ತಾ ಇದ್ರೆ ನಾನೇನು ಎದ್ದು ಬರಲ್ಲ, ನಿಮ್ ಕೆಲ್ಸನೂ ನಿಂತು ಹೋಗುತ್ತೆ. ಉಪಾರ ಮಧ್ವಂ, ಹೊರಡಿ ಅಂದ್ರೆ ಇದು ಮತ್ತೆ ಕಾಮನ್ ಸೆನ್ಸ್. ನಮಗೆ ಹಾಗೆ ಯಾರಾದ್ರೂ ಬಿದ್ದಾಗ ಅವರನ್ನು ಹೋಗಿ ನಿಂತು ನೋಡ್ತೇವೆ. ಹೊರಡ್ಲಿಕ್ಕೆ ಕಸಿಬಿಸಿ, ಇರ್ಲಿಕ್ಕೆ ಮನಸ್ಸಿಲ್ಲ, ಟೈಮ್ ಆಯ್ತು ಅಂತ ಒಳಗಿಂದ ಅಂತ ಇರುತ್ತೆ. ಅಂತದ್ದಕ್ಕೆ ಅವಕಾಶ ಕೊಡದ ಹಾಗೆ ಅವನೇ ಎದ್ದು ಮಾತಾಡ್ತಾನೆ. ಉಪಾರ ಮಧ್ವಂ, ಹೊರಡಿ. ನೀವು ನನ್ನನ್ನ ಇಲ್ಲಿ ನಿಂತು ಕಾಯುವುದ್ರಿಂದ ನನಗೇನು ರಕ್ಷಣೆ ಆಗುದಿಲ್ಲ. ಸಂಗ್ರಾಮಾತ್ ವೈರಮುತ್ಸೃಜ್ಯ ಪಾರ್ಥಿವ. ಆದ್ರೆ ಒಂದು, ಇಲ್ಲಿಂದ ಹೋಗುವಾಗ ನಿಮ್ಮಲ್ಲಿರುವ ಎಲ್ಲ ವೈರವನ್ನ ಬಿಟ್ಟು ಹೊರಡಿ, ಸಾಕು. ಇಲ್ಲಿ ನನ್ನ ಪತನಕ್ಕೆ ಈ ಯುದ್ಧ ಸಾಕು ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಇದರ ಕೊನೆಯ ಗತಿ ಇದೆ. ಯುದ್ಧದ ಕೊನೆಯ ಗತಿ ಏನು ಅಂದ್ರೆ ಯಾರಿಗೂ ಸೌಖ್ಯ ಇಲ್ಲ. ಯಾವ ಕಾಲಕ್ಕೂ ಯಾರಿಗೂ ಇಲ್ಲಿ ತನಕ ಯುದ್ಧದಿಂದ ಒಳ್ಳೇದಾಯ್ತು ಅಂತನೋ ಮಾತಿಲ್ಲ. ಯುದ್ಧದಿಂದ ಕಂಟಕ ತೀರಿತು ಅಂತ ಆದ್ಮೇಲೆ ಮತ್ತೆ ಅವರು ಶ್ರಮ ಪಟ್ರೆ ಮರಳಿ ತಮ್ಮ ರಾಜ್ಯವನ್ನ ಮರುಸ್ಥಾಪನೆ ಮಾಡಬಹುದು, ಬಿಟ್ರೆ ಇದರಿಂದ ಒಳ್ಳೇದಂತೂ ಇಲ್ಲ. ಆಗ ಸಂಜಯ್ ಇದನ್ನೇ ಧೃತರಾಷ್ಟ್ರನಿಗೆ ಹೇಳ್ತಾ, ಉಪಾತಿಷ್ಠನ್ನಥೋ ವೈದ್ಯಾ, ತಕ್ಷಣವೇ ದೊಡ್ಡಪ್ಪ ಯಾರಿಗೆ ಅಜ್ಜನಿಗೆ ತೃಪ್ತಿ ಮಾಡಿಸ್ಬೇಕು ಅಥವಾ ಅವರ ಮನಸ್ಸಿಗೆ ಗೆಲುವು ತರಿಸ್ಬೇಕು ಅಂತ ಯಾರು ದುರ್ಯೋಧನ ಶಲ್ಯೋದ್ಧರಣ ಕೋವಿದಾ ಕರಣೈರ್ಯುಕ್ತಾ ಕುಶಲೈ ಸಾಧು ಶಿಕ್ಷಿತಾ. ಇದು ಹಿಂದೆ ನಿಮ್ಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ. ಅವನಿಗೊಂದು ಬಾಣ ಕೈಗೆ ಚುಚ್ಕೊಂಡಿರುತ್ತೆ, ಯಾರಿಗೆ? ದುರ್ಯೋಧನನಿಗೆ. ಆವಾಗ ಅವರು ವಿಶಲ್ಯಕರಣಿ ಅಂತನ್ನುವಂತಹ ಒಂದು ಮದ್ದನ್ನ ಹಾಕಿ, ಅದನ್ನ ಹಾಕಿದ ತಕ್ಷಣ ಆ ಬಾಣ ತಾನಾಗೆ ದೇಹದಿಂದ ಹೊರಗೆ ಬೀಳುತ್ತೆ. ನಾನು ಅದಕ್ಕೆ ನಿಮ್ಗೊಂದು ಪ್ರಸಂಗವನ್ನು ಹೇಳಿದ್ದೆ. ಈಗಲೂ ಕೂಡ ಬೇಕಿದ್ರೆ ನಮ್ಮ ಕಾಲಿಗೆ ಏನಾದ್ರು ಸಣ್ಣ ಮುಳ್ಳು ಗಾಜು ಚುಚ್ಚಿದ್ರೆ ಆವಾಗ ನಾವು ಒಂದು ಚೂರು ಈ ಅರ್ಕಪತ್ರದ ಎಲೆಯ ಸೊನೆಯನ್ನ ಹಾಕಿದ್ರೆ ಅದು ತಾನಾಗಿ ಹೊರಗೆ ಬರುತ್ತೆ. ಅಥವಾ ಸುಣ್ಣವನ್ನ ಚೆನ್ನಾಗಿ ಹಾಕಿ, ಅದು ಮತ್ತೆ ಊರಬಾರ್ದು. ಆವಾಗ ಅದು ಹೊರಗೆ ಹೋಗುವ ತನಕ ರೆಸ್ಟ್ ಕೊಡ್ಬೇಕು ಅದಕ್ಕೆ, ಅದು ದೇಹದಿಂದ ತಾನಾಗಿ ಹೊರಗೆ ಬರುತ್ತೆ. ಅದಕ್ಕೆ ವಿಶಲ್ಯಕರಣಿ ಅಂತ ಹೆಸರು. ಅಂತ ಚೆನ್ನಾಗಿ ಶಲ್ಯೋದ್ಧರಣ ಕೋವಿದ,
ಇಡೀ ದೇಹದಿಂದ ಅಷ್ಟೂ ಬಾಣಗಳನ್ನ ತೆಗೆದು ಗುಣಪಡಿಸಬಲ್ಲಂತಹ ವೈದ್ಯರನ್ನ ಕರೆಸಿದ. ಯಾರು? ದುರ್ಯೋಧನ. ಕರೆಸಿ ಉಪಾತಿಷ್ಠತ್, ಅವರನ್ನೆಲ್ಲ ಕರೆಸಿ ಸರ್ವೋಪಕರಣ ಯುಕ್ತ. ಮತ್ತೆ ಅಯ್ಯೋ ನಾವು ಅದು ತರಲೇ ಇಲ್ಲ, ಆಸ್ಪತ್ರೆಗೆ ಹೋಗ್ಬೇಕು, ಅಲ್ಲಿ ಕರ್ಕೊಂಡು ಹೋಗೋಣ, ಇಲ್ಲ. ಒಂದು ಶಬ್ದ ಬಳಸಿದ್ರೆ ಆ ಶಬ್ದದಲ್ಲಿ ಏನ್ ಬೇಕೋ ಎಲ್ಲನೂ ತರುತ್ತೆ. ಅದು ಮಿಸ್ ಆಯ್ತು, ಇದನ್ನು ಇಲ್ಲಿ ತರ್ಲಿಕ್ಕೆ ಆಗುದಿಲ್ಲ, ಇದು ಮಲ್ಟಿ ಸ್ಪೆಷಾಲಿಟೀಸ್ ಹಾಸ್ಪಿಟಲ್ ಅಲ್ಲಿ ಮಾತ್ರ ಇರುವ ವ್ಯವಸ್ಥೆ, ನಮ್ದು ಸಣ್ಣದು, ಅಲ್ಲಿ ಕರ್ಕೊಂಡು ಹೋಗಿ ಅಂತ ದೂಡುವ ತರ ಪರಿಸ್ಥಿತಿ ಇಲ್ಲ. ಏನ್ ಬೇಕಿತ್ತೋ ಅಷ್ಟನ್ನು ತಂದಿದ್ದಾರೆ. ಅಯ್ಯೋ ಎಲ್ಲ ಉಪಕರಣ ಇದೆ, ಡಾಕ್ಟರ್ಗೆ ಈ ವಿಷಯ ಹೇಗೆ ಯೂಸ್ ಮಾಡೋದು ಗೊತ್ತಿಲ್ಲ, ಅವರು ಕೂಡ ಎಲ್ಲ ಅದರೋ ಬದರೋ ಅಂತ ಮಾಡ್ತಾ ಇದ್ರೆ. ಸಾಧು ಶಿಕ್ಷಿತಾ, ಚೆನ್ನಾಗಿ ಕಲಿತವರು, ನುರಿತವರು, ಎಲ್ಲಾ ಪದಾರ್ಥಗಳು ಆ ಚಿಕಿತ್ಸೆಗೆ ಏನ್ ಬೇಕೋ ಅದೆಲ್ಲವೂ ಇತ್ತು. ಜೊತೆಗೆ ಅವ್ರು ಈಗಾಗ್ಲೇ ಇಂತಹ ಕೆಲಸಗಳನ್ನ ಮಾಡಿ ಬರೀ ಥಿಯರಿಟಿಕಲ್ ಆಗಿ ಶಾಲೆಯಲ್ಲಿ ಓದಿ ಬಂದವರಲ್ಲ, ಈ ಕೆಲಸದಲ್ಲಿ ಈಗಾಗ್ಲೇ ಹಲವು ಬಾರಿ ಈ ಕೆಲಸದಿಂದ ಗೆಲುವನ್ನ ಸಂಪಾದಿಸಿದವರು. ಅಂತಹ ವೈದ್ಯರು ಅಲ್ಲಿಗೆ ಬಂದ್ರು. ಬಂದ ತಕ್ಷಣ ಅವ್ರು ಬರ್ತಾ ಇದ್ದಾರೆ. ಆಗ್ಲೇ ತಾನ್ ದೃಷ್ಟ ಜಾಹ್ನವಿ ಪುತ್ರ ಪ್ರೋವಾಚ ತನಯಂ ತವ, ನಿನ್ನ ಮಗನಾದ ದುರ್ಯೋಧನನಿಗೆ ಹೇಳಿದ ಜಾಹ್ನವಿ ಪುತ್ರ ಅಂದ್ರೆ ಭೀಷ್ಮಾಚಾರ್ಯರು ಹೇಳಿದ್ರು, ದತ್ತದೇಯ ವಿಸೃಜ್ಯಂತಾಂ ಪೂಜಯಿತ್ವ ಚಿಕಿತ್ಸಕಾ. ಅವ್ರು ಇಲ್ಲಿ ತನಕ ಬಂದದ್ದನ್ನ ಹಾಗೆ ಹೋಗ್ಬಾರ್ದವ್ರು. ಅವ್ರಿಗೆ ಏನ್ ಕೊಡ್ಬೇಕೋ ಹಾಗೆ ಕೊಟ್ಟು ಕಳಿಸು, ಕರೀಲೇ ಬೇಡ ಇಲ್ಲಿಗೆ. ಅವ್ರು ಇಲ್ಲಿ ಬರುದೇ ಬೇಡ. ನೋಡುದು ಇದು ಸ್ವಲ್ಪ ಕಷ್ಟ, ಟೆನ್ಷನ್ ಮಾಡಿಸುದು, ನಿಮ್ಗೂ ಎದೆ ಬಾಯಿಗೆ ಬರುದು ಎಲ್ಲ ಸಮಸ್ಯೆ ಬೇಡ. ಅವ್ರು ಬರುವುದೇ ಬೇಡ. ಅವರನ್ನು ಇಲ್ಲಿಂದ ಹಾಗಿಂದ ಹಾಗೆ ಹೊರಗೆ ಕಳಿಸ್ಬಿಡು. ಆದ್ರೆ ಏನ್ ಕೊಡ್ಬೇಕೋ ದತ್ತದೇಯ, ಅವರನ್ನ ಬಂದಿದ್ದಾರೆ ಅಂದ್ರೆ ಕನ್ಸಲ್ಟೇಷನ್ ಫೀಸ್ ಇದ್ದ ಹಾಗೆ, ಅವರ ಇಲ್ಲಿ ತನಕ ಕರೆಸಿದ್ದಕ್ಕೆ ಅವರನ್ನು ಅವಮಾನ ಮಾಡುವುದಲ್ಲ, ನನಗೆ ಆ ಚಿಕಿತ್ಸೆ ಅಗತ್ಯ ಇಲ್ಲ ಅಂತ ಅನ್ಸಿದೆ, ಅದರಿಂದಾಗಿ ಕಳಿಸ್ಬಿಡು. ಪೂಜಯಿತ್ವ ಚಿಕಿತ್ಸಕ, ಅವರನ್ನು ಸರಿಯಾಗಿ ಗೌರವದಿಂದ ಕಳಿಸು. ಇಲ್ಲ ನಮಗೆ ಇಲ್ಲಿ ಯಾರಿಗೂ ಬೇಕಾಗಿಲ್ಲ ಅಂತ ಉಡಾಫೆ ಮಾತಾಡಿ ಕಳಿಸುದಲ್ಲ, ಗೌರವದಿಂದ ಕಳಿಸು. ಏವಂಗತೆ ಮಯೇದಾನಿಂ ವೈದ್ಯ ಕಾರ್ಯ ಮಿಹಾಸ್ತಿ ಕಿಂ ಕ್ಷತ್ರಧರ್ಮೇ ಪ್ರಶಸ್ತಾಂ ಹಿ ಪ್ರಾಪ್ತೋಸ್ಮಿ ಪರಮಾಂ ಗತಿಂ. ನನಗೆ ಈಗ ವೈದ್ಯರಿಂದ ಏನಾಗ್ಬೇಕಾಗಿದೆ? ನಾನು ಕ್ಷತ್ರೋಚಿತವಾದ ಯುದ್ಧದಲ್ಲಿ ಈ ಪೆಟ್ಟನ್ನು ತಿಂದಿದ್ದೇನೆ. ಇದು ಹೀಗೇ ಕಂಟಿನ್ಯೂ ಆಗಬೇಕು ಹೊರತು ಮತ್ತೆ ಆಪಾಸು ಬದುಕಬೇಕು ಅಂತ ಆಸೆ ಪಟ್ಟು ಏನೇನು ಚಿಕಿತ್ಸೆ ಮಾಡಿಕೊಂಡು ಆಮೇಲೆ ಮೊದಲಿನ ಹಾಗೆ ಇಲ್ಲದೆ ಮೊದಲೆಲ್ಲ ಚೆನ್ನಾಗಿದ್ದೆ ಅಂತ ಪ್ರತಿ ದಿವಸ ಕೊರಗಿ ಏನಾದ್ರೂ ಆಮೇಲೆ ಒಂದ್ಸರ್ತಿ ಹಲ್ಲು ಹೋಯ್ತು ಅಂದ್ರೆ ಆಮೇಲೆ ಕ್ಯಾಪ್ ಎಷ್ಟೇ ಹಾಕಿದ್ರೆ ಅದು ಮೊದಲಿನ ಹಲ್ ತರ ಅಲ್ಲ. ಅಥವಾ ಏನಾದ್ರೂ ದೇಹ ತುಂಡಾಯ್ತು ಮತ್ತೆ ಅದನ್ನ ಜೋಡಿಸಿದ್ರು ಅಂದ್ರೆ ಮೊದಲಿನ ತರ ಅಲ್ಲ. ಅದು ದೇವರು ಕೊಟ್ಟ ಸುಖ ಯಾವತ್ತೂ ಕೂಡ ಅದು ದೇಹದ ಪ್ರತಿಯೊಂದು ಅಂಗಗಳಲ್ಲೂ ಇದೆ. ಅದನ್ನ ಅವನು ಯೋಚನೆ ಮಾಡಿ ಹೇಳ್ತಾನೆ, ನಾನು ಕ್ಷತ್ರ ಧರ್ಮಕ್ಕೆ ಪ್ರಶಸ್ತವಾದ ಗತಿಯನ್ನು ಹೊಂದಿದ್ದೇನೆ, ಅದಕ್ಕೆ ಸರಿಯಾಗಿಯೇ ಬದುಕ್ತೇನೆ, ಎಲ್ಲರನ್ನು ಕಳಿಸ್ಬಿಡು ಅಂತ. ನೈಷ ಧರ್ಮ, ಇದು ಧರ್ಮ ಅಲ್ಲ. ಇಲ್ಲಿ ಮತ್ತೆ ಚಿಕಿತ್ಸೆಯನ್ನು ಪಡ್ಕೊಂಡು ಕ್ಷತ್ರಿಯ ಧರ್ಮವನ್ನ ತ್ಯಾಗ ಮಾಡುವುದಕ್ಕೆ ನನಗೆ ಇಷ್ಟ ಇಲ್ಲ, ಅದರಿಂದಾಗಿ ಕಳುಹಿಸಿ ಬಿಡು ಅಂತ ಹೀಗೆ ಹೇಳಿದ ನಂತರ ಆ ವೈದ್ಯರನ್ನೆಲ್ಲ ಕಳುಹಿಸಿ ಕೊಡ್ತಾನೆ. ಅವ್ರಿಗೆ ಕೊಡ್ಬೇಕಾದದನ್ನೆಲ್ಲ ಕೊಟ್ಟೆ, ಪೂಜಯಿತ್ವ ಯಥಾರ್ಹತಃ, ಅವ್ರಿಗೆ ಗೌರವಕ್ಕೆ ತಕ್ಕಂತೆ ನಡೆಸಿ ಕಳುಹಿಸಿ ಕೊಡ್ತಾನೆ. ತತಸ್ಥೆ ವಿಸ್ಮಯಂ ಜಗ್ಮುಹು, ಅಲ್ಲಿ ಅಷ್ಟೂ ವೀರರಿಗೆ ಈ ಘಟನೆ ಆಶ್ಚರ್ಯ ಆಯಿತು. ಅಂದ್ರೆ ಇಷ್ಟು ಆಂತರಿಕ ಬಲ ಇದೆ ಭೀಷ್ಮಾಚಾರ್ಯರಿಗೆ ಅಂತ ಅವ್ರು ಅನ್ಕೊಂಡಿರ್ಲಿಲ್ಲ. ಅಂದ್ರೆ ವೃದ್ಧಾಪ್ಯ ಬಂದ ಮೇಲೆ ಸಹಜವಾಗಿ ಡಾಕ್ಟರ್ ಹತ್ರ ಹೇಗಾದ್ರೂ ಮಾಡಿ ಪ್ಲೀಸ್ ಕಾಪಾಡಿ ಅಂತ ಕೇಳುವುದನ್ನೇ ನೋಡಿರ್ತೇವೆ. ಅಂತಹದ್ರಲ್ಲಿ ವಿಸ್ಮಯಂ ಜಗ್ಮುಹು, ಎಂಥ ನೋವು ತಿಂತಾ ಇದ್ದಾನೆ ಮನುಷ್ಯ, ಆದ್ರೆ ಅಂತಹ ಸಮಯದಲ್ಲಿ ನೋವು ತೆಗಿತೇವೆ, ಅದಕ್ಕೊಂದು ಆಂಟಿಬಯೋಟಿಕ್ ಕೊಡ್ತೇವೆ ಅಥವಾ ಇನ್ನೇನೋ ಪೈನ್ ಕಿಲ್ಲರ್ ಕೊಡ್ತೇವೆ ಅಂತ ಏನೇನೋ ಮಾಡ್ತಿರ್ತೇವಲ್ಲ, ಅಂತದನ್ನ ಬೇಡ ಅಂತ ಹೇಳಿ ಆ ನೋವನ್ನು ನಾನು ಅನುಭವಿಸಿಯೇ ತೀರುದು ಅಂತ ಅದನ್ನು ತಿರಸ್ಕರಿಸಿದ್ನಲ್ವಾ, ಅವನ ಕ್ಷಾತ್ರದ ಸ್ಥೈರ್ಯವನ್ನ ಕಂಡು ಎಲ್ಲರೂ ಕೂಡ ಸ್ಥಿತಿಂ ಧರ್ಮೇ ಪರಾಂ ದೃಷ್ಟ, ಪರಾಂ ಸ್ಥಿತಿಂ, ಧರ್ಮದಲ್ಲಿರುವ ಪರಾಕಾಷ್ಠೆಯ ನಿಷ್ಠೆಯನ್ನ ಕಂಡು ಭೀಷ್ಮನ ಬಗ್ಗೆ ಅವರಿಗೆ ಇನ್ನಷ್ಟು ಆಂತರಿಕವಾದಂತಹ ಭಾವನೆ ಹೆಚ್ಚಿತು. ಉಪಧಾನವನ್ನ ತಲೆ ಮೇಲೆ ಇಟ್ಟುಕೊಂಡು ಅವನು ಇವರನ್ನೆಲ್ಲರ ಕೈ ಸನ್ನೆ ಮಾಡಿಕೊಂಡು ಹೊರಡಿ ಅಂತ ಹೇಳುವಾಗ ಎಲ್ಲರೂ ಕೈ ಮುಗಿದು ನಮಸ್ಕರಿಸಿ ಪ್ರದಕ್ಷಿಣಂ, 3 ಪ್ರದಕ್ಷಿಣೆಯನ್ನ ಹಾಕಿ ನಮಸ್ಕರಿಸಿ ಹೊರಟು ಹೋದ್ರು. ಅಂದ್ರೆ ಈ ನಮಸ್ಕಾರ ಹಿಂದೆ ಇದ್ದದ್ದು ಹಾಗೇನೆ. ನಮಸ್ಕಾರ ಅಂತಂದ್ರೆ ಪ್ರದಕ್ಷಿಣೆ ಬಂದೇ ನಮಸ್ಕಾರ, ಗುರುಗಳಿಗೆ, ತಂದೆಗೆ, ತಾಯಿಗೆ ಮತ್ತು ದೇವರಿಗೆ, ಇವ್ರು ಎಲ್ರಿಗೂ ನಮಸ್ಕಾರ ಅಂದ್ರೆ ಹಿಂದೆ ಹಾಗೇನೆ ಇದ್ದದ್ದು. ಅದು ಈಗ ಏನಾಗಿದೆ, ದೇವರಿಗೆ ಮಾತ್ರ ಪ್ರದಕ್ಷಿಣೆ ಆಗಿದೆ. ಉಳಿದವರಿಗೆಲ್ಲ ನಮಸ್ಕಾರ ಅಂದ್ರೆ ಇನ್ನು ಕೆಲವರಿಗೆ ಹೀಗೆ ಅದ ಮಂಡಿ ಮುಟ್ಟುದು, ಕಾಲು ಮುಟ್ಟುದು, ಎಲ್ಲೋ ನಮಸ್ಕಾರ ಅಂದ್ರೆ ಅಡ್ಡ ನಮಸ್ಕಾರ ಹೊರಟೆ ಹೋಗಿದೆ. ದೇವಸ್ಥಾನದಲ್ಲೂ ಮೈ ಮಣ್ಣಾಗತ್ತೆ ಅಂದ್ರೆ ಹೀಗೆ ದೇವರಿಗೆ ಅಲ್ಲೇ ಒಂದು ಏನೇನು ಹೊಸ ಹೊಸ ಚಿಹ್ನೆಗಳನ್ನೆಲ್ಲ ಕಳಿಸಿ ನಮಸ್ಕಾರ ಅಂತ ಹೆಸರು ಕೊಡ್ತೇವೆ ಅಷ್ಟೇ. ಅದಕ್ಕೆ
ಆದ್ರೆ ದೇವರು ಪಾಪ ನಮ್ಮನ್ನ ಸಹಿಸ್ಕೊಳ್ತಾನೆ. ಎಷ್ಟಾದ್ರೂ ಮಾಡುತ್ತಲ್ಲ ಮಗು ಅಂತ. ಇದೆಲ್ಲ ನಮ್ಮ ಇವತ್ತಿನ ದೇಹದ ದೌರ್ಬಲ್ಯ. ಅವರಿಗೆ ಮನಸ್ಸಿಗೆ ದೃಢತೆ ಇದ್ದದ್ರಿಂದ ಏನೂ ಆಗ್ಲಿಲ್ಲ. ಅಷ್ಟು ದಿವಸ ಇದ್ರು ಗಾಯಕ್ಕೆ ಯಾವುದೇ ವ್ರಣದಿಂದ ಕೀವಾಗಿ ನೋವಾಗಿ ಇದೆಲ್ಲ ಏನೂ ಆಗ್ಲಿಲ್ಲ. ಇರ್ಬೋದು, ಆಗ್ಬೋದು, ಆಗಿರುತ್ತೆ. ಇತ್ತಲ್ಲ, ತೋರಿಸಿದ್ರಲ್ಲ ಎಲ್ಲ, ಅದನ್ನ ವಿಡಿಯೋ ಮಾಡಿದ್ರು ಆಪರೇಷನ್. ಎಲ್ಲರನ್ನು ಹೊರಡಿ ಅಂತ ಹೇಳಿದ ನಂತರ ನಿವೇಶಾಯ ಅಭ್ಯುಪಾಗಚ್ಚನ್, ನಿವೇಶ ಅಂದ್ರೆ ಮನೆ, ಎಲ್ಲರೂ ಅವರವರ ಶಿಬಿರಗಳಿಗೆ ಡೇರೆಗಳಿಗೆ ಹೊರಟ್ರು. ಹೇಗಿದ್ರು ಅಂದ್ರೆ ರುಧಿರೋಕ್ಷಿತ, ಏನೋ ಸ್ಪ್ರಿಂಕ್ಲ್, ರಕ್ತದ ಸ್ಪ್ರಿಂಕ್ಲ್ ಮಾಡಿ ಇದ್ದಾಗೆ ಮೈ ಎಲ್ಲ ನೆತ್ತರಮಯವಾಗಿ ಹಾಗೆ ಮನೆಯ ಕಡೆಗೆ ಹೊರಟ್ರು. ಯಾಕಂದ್ರೆ ಅವರು ಈಗ ಮನೆಯಿಂದ ಬಂದದ್ದಲ್ಲ, ಆ ಯುದ್ಧದಲ್ಲೇ ಮಧ್ಯದಲ್ಲಿ ಎಲ್ಲರೂ ಒಂದ್ಸರ್ತಿ ಸೇರಿದ್ದು. ತಮ್ಮ ಮನೆಯ ಕಡೆಗೆ ಹೊರಡುತ್ತಾ ಭೀಷ್ಮನ ಪತನವನ್ನ ಅವರಿಗೆ ಸಹಿಸ್ಲಿಕ್ಕಾಗ್ತಿಲ್ಲ. ಆ ಹೊತ್ತಿಗೆ ಕೃಷ್ಣ ದಾರಿಯಲ್ಲಿ ಹೋಗುವಾಗ ಧರ್ಮಪುತ್ರನಾದಂತಹ ಯುಧಿಷ್ಠಿರನನ್ನ ಕುರಿತು ದಿಷ್ಟ್ಯಾ ಜಯಿಸಿ ಕೌರವ್ಯ ದಿಷ್ಟ್ಯಾ ಭೀಷ್ಮೋ ನಿಪಾತಿತ, ನಿನಗೆ ಅದೃಷ್ಟ ಇತ್ತು, ಇವತ್ತು ಭೀಷ್ಮ ಪತನಗೊಂಡ. ಅಂದ್ರೆ ಕೌರವರ ತಾಕತ್ತನ್ನು ಒಂದನ್ನು ಮುರಿದ ಹಾಗಾಯ್ತು. ಅಥವಾ ದೈವತೈ ಸಾರ್ಧಂ ಸರ್ವಶಸ್ತ್ರಸ್ಯ ಪಾರಗಃ ತ್ವಾಂತು ಚತುರ್ಹಣಂ ಪ್ರಾಪ್ಯ ದಗ್ಧೋ ಘೋರೇಣ ಚಕ್ಷುಷ, ನಿನ್ನ ಕಣ್ಣಿನ ಸಿಟ್ಟಿಗೆನೆ ಅವರು ಸುಟ್ಟು ಹೋಗ್ಬೇಕಿತ್ತು. ಆದ್ರೆ ಇವತ್ತು ಯುದ್ಧದಲ್ಲಿ ಈ ತನಕ ನೀನು ಗೆಲುವನ್ನ ಸಂಪಾದಿಸುವ ಹಾಗಾಯ್ತು. ಅಂತೂ ನಿನ್ನ ಸತ್ಯಸಂಧತೆಗೆ, ನಿನ್ನ ಪ್ರಾಮಾಣಿಕತೆಗೆ ಈ ಗೆಲುವನ್ನ ತಂದುಕೊಟ್ಟಿದೆ ಅಂತ ಹೀಗೆ ಹೇಳಿದಾಗ ಕೃಷ್ಣ ಯುಧಿಷ್ಠಿರ ಹೇಳ್ತಾನೆ, ತ್ವಂ ಹಿನ ಶರಣಂ ಕೃಷ್ಣ ಭಕ್ತ ನಾಮ ಭಯಂಕರ ತವ ಪ್ರಸಾದಾದ್ ವಿಜಯ ಕ್ರೋಧಾತ್ ತವ ಪರಾಜಯ. ಇದು ಗೆದ್ದದ್ದು ನಿನ್ನ ಕೋಪ, ನಮ್ಮ ತಾಕತ್ತಲ್ಲ. ತವ ಕೋಪಾತ್ ಪರಾಜಯ, ನೀನು ನಮ್ಮ ಮೇಲೆ ಪ್ರಸನ್ನನಾಗಿದ್ರಿಂದ, ನಮ್ಮ ಬಗೆಗೆ ನಿನಗೆ ಕಾರುಣ್ಯ ಇದ್ದದ್ರಿಂದ ನಾವು ಗೆದ್ದ ಹಾಗಾಯ್ತು. ಅಂದ್ರೆ ಇಂಥ ಸಂದರ್ಭದಲ್ಲಿ ಗೆಲುವು ಅಂತ ಬಂದಾಗ ಅದು ನಾನು ಅಂತ ಬಂದ್ಬಿಡುತ್ತೆ. ಅದು ಸಹಜ, ಮನುಷ್ಯನ ಟೆಂಡೆನ್ಸಿಯೇ ಹಾಗೆ. ಉಪನಿಷತ್ ಅದನ್ನೇ ಹೇಳಿದ್ದು. ತಲವಕಾರ ದೇವಾಹ ಅಮಹೀಯಧ್ವಂ, ದೇವತೆಗಳೇ ದೈತ್ಯರ ಗೆಲುವನ್ನ ನಮ್ಮ ಗೆಲುವು ಅಂತ ಭಾವಿಸಿದ್ರು ಅಂತ ಅಂದ್ಮೇಲೆ ನಮ್ದೇನ್ ದೊಡ್ಡ ಲೆಕ್ಕ ಅಲ್ಲ. ಆದ್ರೆ ಯುಧಿಷ್ಠಿರನಿಗೆ ಕೃಷ್ಣನ ಬಗ್ಗೆ ಸದಾ ಎಚ್ಚರ ಈ ಹೊತ್ತಿಗೆ ಇತ್ತು. ಆದ್ರಿಂದಾಗಿ ತ್ವಂಹಿನ ಶರಣಂ ಕೃಷ್ಣ, ನೀವು ನಮಗೆ ಶರಣ ಅಂದ್ರೆ ಆಶ್ರಯ. ಭಕ್ತರಿಗೆ ಭಯವನ್ನ ದೂರೀಕರಿಸುವನು, ಭಯಂ ಕೃಂತತಿ, ಭಯವನ್ನ ನಾಶ ಮಾಡುವವನೇ ನೀನು. ಅನಾಶ್ಚರ್ಯೋ ಜಯಸ್ತೇಷಾಂ, ನೀನು ಯಾರ ಕಡೆಗೆ ದೃಷ್ಟಿ ಹಾಯಿಸ್ತೀಯೋ ಅವರಿಗೆ ಜಯ ಆಗತ್ತೆ ಅನ್ನೋದು ಆಶ್ಚರ್ಯದ ಸಂಗತಿ ಏನಲ್ಲ, ಅದು ನಿನಗೆ ಸಹಜ. ಯೇಷಾಂ ತ್ವಮಸಿ ಕೇಶವ ರಕ್ಷಿತ ಸಮರೇ ನಿತ್ಯಂ ನಿತ್ಯಂ ಚಾಪಿ ಹಿತೇ ರತಃ, ನೀನು ಅವರ ಹಿತವನ್ನ ಕಾಯ್ತಿ, ಅವರನ್ನ ರಕ್ಷಿಸ್ತಿ. ಸರ್ವಥಾ ತ್ವಾಂ ಸಮಾಸಾದ್ಯ ನಾಶ್ಚರ್ಯಮಿತಿ ಮೇಮಿತಿ, ನಾವಲ್ಲ, ಯಾವುದೋ ನಿನ್ನ ಆಶ್ರಯಕ್ಕೆ ಬಂದ ಒಂದು ಸಣ್ಣ ಜೀವಿಯೂ ಕೂಡ ಅದು ರಕ್ಷಿತವಾಗುತ್ತೆ. ಈ ವೇದವ್ಯಾಸರು ಒಂದು ಕೀಟವನ್ನ ಸಿಂಹಾಸನದ ಮೇಲೆ ಕೂಡಿಸಿ ಅದರಿಂದ ರಾಜ್ಯಭಾರ ಮಾಡಿಸಿದ್ರು ಅಂತ ಒಂದು ಕಥೆ ಬರುತ್ತೆ. ಅಂದ್ರೆ ಅವನಿಗೆ ಬೇಕಾದ ಶರೀರ ಕೊಡ್ತೇನೆ, ನೀನು ಆ ಮೂಲಕ ರಾಜ್ಯ ಆಳು ಅಂದ್ರೆ ಬೇಡ, ನನಗೆ ಈ ಶರೀರದಿಂದಲೇ ರಾಜ್ಯ ಆಳ್ಬೇಕು ಅಂತ ಆಯ್ತು ಅಂತ ಕೀಟವನ್ನೇ ಕೂಡಿಸಿ ಆ ಮೂಲಕ ಅದು ರಾಜ್ಯಭಾರ ಮಾಡಿತು ಅಂತ ವೇದವ್ಯಾಸರ ಕಥೆಯಲ್ಲಿ ಬರುತ್ತೆ. ಹಾಗೆ ಭಗವಂತನ ಅನುಗ್ರಹ ಇದ್ದಾಗ ಏನೇನೋ ನಡೆಯುತ್ತೆ. ನಾವು ಅವರಿಗೆ ಕೈ ಇಲ್ಲ ಕಾಲಿಲ್ಲ ಹಾಗೆ ಹೀಗೆ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಅವರು ಎಲ್ಲದಕ್ಕಿಂತ ಬಹಳ ಎತ್ತರದ ಸ್ಥಾನಕ್ಕೆ ಹೋಗಿರ್ತಾರೆ. ಕೆಲವೊಮ್ಮೆ ಎಲ್ಲ ಇರುತ್ತೆ, ಯಾವುದನ್ನು ಗಳಿಸ್ಲಿಕ್ಕೆ ಆಗ್ತಾ ಇರುದಿಲ್ಲ. ಅವನ ಕರುಣೆ ಕರೆಕ್ಟ್ ಆಗಿದ್ರೆ, ಅವನ ದೃಷ್ಟಿ ಸರಿಯಾಗಿ ಬಿದ್ರೆ ಯಾರು ಯಾವ ಸ್ಥಾನಕ್ಕೂ ಹೋಗುವುದೇನು ಕಷ್ಟದ ಸಂಗತಿ ಅಲ್ಲ ಅಂತ ಸರ್ವಥಾ ತ್ವಾಂ ಸಮಾಸಾದ್ಯ ನಾಶ್ಚರ್ಯಮಿತಿ ಮೇಮನಿ, ಆಶ್ಚರ್ಯ ಪಡುವಂತಹದ್ದು ನಿನ್ನ ಅನುಗ್ರಹದ ಮುಂದೆ ಯಾವುದೂ ಅಲ್ಲ ಅಂತ ಹೀಗೆ ನಮಸ್ಕಾರ ಮಾಡುತ್ತಾನೆ.
ಇಲ್ಲಿಗೆ 120ನೆಯ ಅಧ್ಯಾಯ ಮುಕ್ತಾಯ ಆಗುತ್ತೆ. 121ನೆಯ ಅಧ್ಯಾಯದಲ್ಲಿ ರಾತ್ರಿ ಕಳಿಯತ್ತೆ. ರಾತ್ರಿ ಕಳೆದು ರಾತ್ರಿ ಕಳಿಯತ್ತೆ. ನಿಮ್ಗೆ ಪ್ರಶ್ನೆ ಬರುತ್ತೆ ಅಂತ ಅವರಿಗೂ ಗೊತ್ತಿದೆ. ಹೌದು, ಇನ್ನು ಆ ಪರ್ವ ಮುಗ್ದಿಲ್ಲಲ್ಲ. ಭೀಷ್ಮ ಪರ್ವ ಮುಗ್ದಿಲ್ಲ, ಇನ್ನು 2 ಅಧ್ಯಾಯ ಇದೆ. ಮುಗಿಯಿತು ಶುರುವಿಗೆ. ಈ ಘಟನೆ ಆರಂಭ, ಯುದ್ಧ ಆರಂಭ ಆಗುವ ಮುಂಚೆನೆ ಆಗ್ಬೇಕಲ್ಲ ಗೀತೆ. ಇದು 10ನೇ ದಿವಸದ ಯುದ್ಧ. ಅದು ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮ ಇನ್ನು ಲೇಟ್ ಇದೆ. ಶಾಂತಿ ಪರ್ವ, ಅನುಶಾಸನ ಪರ್ವ. ಅದು 18ನೇ ಅಲ್ಲ, ಅಲ್ಲಿ ಮುಗಿಸಿ ಒಂದು 2-3 ತಿಂಗಳು ಮೇಲೆ ಇರ್ತಾರೆ. ಉತ್ತರಾಯಣ ಮುಗಿದು ದಕ್ಷಿಣಾಯನ ಮುಗಿದು ಉತ್ತರಾಯಣದ ಹೊತ್ತಿಗೆ ಪ್ರಾಣ ಬಿಡ್ತಾರೆ. ಅದೇ ನಾವು ಮಧ್ವನವಮಿ, ಭೀಷ್ಮಾಷ್ಟಮಿ, ರಥಸಪ್ತಮಿ ಅಂತ ಹೇಳ್ತೇವಲ್ಲ, ಆ ದಿವಸ. ನಾರಾಯಣ. ಮರು ದಿವಸ ಬೆಳಿಗ್ಗೆ ಬೇಗನೆ ಎಲ್ಲರೂ ಭೀಷ್ಮಾಚಾರ್ಯರನ್ನ ನೋಡ್ಲಿಕ್ಕೆ ಬರ್ತಾರೆ, ಪಾಂಡವರು ಕೌರವರು. ನೋಡಿ ಹಾಗೆ ನಿನ್ನೆ ರಾತ್ರಿ ಹೇಗಿದ್ರೋ ಹಾಗೆ, ಸ್ವಲ್ಪವೂ ಅಲ್ಲಾಡಿದ್ದಿಲ್ಲ, ಮುಖದಲ್ಲಿ ಬದಲಾವಣೆ ಇಲ್ಲ. ಹೆಣ್ಣು ಮಕ್ಕಳೆಲ್ಲ ಬಗೆ ಬಗೆಯ ಆ ಪರಿಸರವನ್ನೆಲ್ಲ ಸ್ವಚ್ಛ ಮಾಡಿ ಗಂಧದ ಚಂದನದ ಅತ್ತರುಗಳನ್ನೆಲ್ಲ ಅವನ ಮೈಗೆ ಹಚ್ಚುತ್ತಾರೆ. ಸ್ತ್ರೀಯೋ ವೃದ್ಧ ತಥಾ ಬಾಲಾ ಪ್ರೇಕ್ಷಕಾಶ್ಚ ಪೃಥಕ್ ಜನಾ ಸಮಭ್ಯಯು ಶಾಂತನಮಂ ಭೂತಾನೀವ ತಮೋರುದಂ. ಸೂರ್ಯ ಎದ್ದಾಗ ಹೇಗೆ ಎಲ್ಲ ಜೀವರಾಶಿಗಳಿಗೆ ಜಾಗೃತಿ ಆಗುತ್ತೋ ಹಾಗೇನೆ ಬೆಳಕಾಯ್ತು ಅಂತ ಇವನು ಎದ್ದಿದ್ದಾನೆ ಎನ್ನುವ ಕಾರಣಕ್ಕಾಗಿ ಪ್ರೇಕ್ಷಕ, ಇಡೀ ಊರಿನ ಜನ, ಅತ್ತ ಇತ್ತ ಸುತ್ತಮುತ್ತ ಯುದ್ಧದಲ್ಲಿ ಭಾಗವಹಿಸಿದವರು ಕೂಡ, ನಟ ನರ್ತಕಾಹ ಶತಸಹಸ್ರ ಸಂಖ್ಯಾಕಾಹ, ಲಕ್ಷೋಪಲಕ್ಷ ಜನರು ಅವನನ್ನು ನೋಡ್ಲಿಕ್ಕೆ ಅಂತ ಬಂದ್ರು. ಯಾರೆಲ್ಲ? ವಾದ್ಯ ಊದುವವರು, ನಾಟ್ಯ ಮಾಡುವವರು, ಹಾಡು ಹಾಡುವವರು, ಶಿಲ್ಪಿನಃ, ಈ ಕರ್ಮಕರರೆಲ್ಲ, ಡೇರೆ ತಯಾರು ಮಾಡೋರು, ಶಸ್ತ್ರ ತಯಾರು ಮಾಡೋರು, ಕುದುರೆಗಳನ್ನ ಆನೆಗಳನ್ನು ನೋಡ್ಕೊಳ್ಳೋರು, ಎಲ್ರೂ ಬಂದಿದ್ದಾರೆ. ಅನ್ವಾಸಂತ ದುರಾದರ್ಶಂ ದೇವವ್ರತಂ ಅರಿಂದಮಂ ಅನ್ಯೋನ್ಯಂ ಪ್ರೀತಿಮಂತಸ್ತೆ ಯಥಾಪೂರ್ವಂ ಯಥಾವಯ. ಅಲ್ಲಿ ಬಂದಾಗ ಬಹಳ ಜನ ಈ ಕಡೆಯ ಪಕ್ಷದವರು ಆ ಕಡೆಯ ಪಕ್ಷದವರು ಪರಿಚಿತರೆಲ್ಲ ಇದ್ರಲ್ಲ, ಆವಾಗ ಪರಸ್ಪರ ಮಾತಾಡಿಕೊಂಡ್ರು. ಬಹಳ ದಿವಸದಿಂದ ಮಾತುಕತೆ ಇರಲಿಲ್ಲ. ಈಗ ಅನ್ಯೋನ್ಯಂ ಪ್ರೀತಿಮಂತಸ್ತೆ, ಪರಸ್ಪರ ಒಬ್ಬೊಬ್ಬರಲ್ಲಿ ಅನುರಾಗ ಹುಟ್ಟಿ ಪ್ರೀತಿಯಿಂದ ಯಥಾಪೂರ್ವಂ ಯಥಾವಯ, ಮೊದಲು ಹೇಗೆ ಮಾತಾಡಿಸ್ತಿದ್ರೋ, ಅಂದ್ರೆ ಯುದ್ಧ ಅನ್ನೋದವರಿಗೆ ದ್ವೇಷ ಹುಟ್ಟಿಸ್ಲಿಲ್ಲ ಅಂತ. ಯಥಾಪೂರ್ವಂ, ಹಿಂದೆ ಹೇಗೆ ಮಾತಾಡ್ತಿದ್ರೋ ಹಾಗೆ. ಯುದ್ಧ ಅನ್ನೋದೊಂದು ಕರ್ತವ್ಯ ಅಷ್ಟೇ. ಅದು ಅದರಿಂದ ಒಬ್ಬ ವ್ಯಕ್ತಿಯನ್ನ, ಇವನು ನನ್ನ ಅಪ್ಪನನ್ನ ಕೊಂದಿದ್ದಾನೆ ಅಥವಾ ಇನ್ನೇನೋ ಒಂದು ಕಾರಣದಿಂದ ಒಬ್ಬನನ್ನ ವಿರೋಧಿಸಿದ್ದಾನೆ ಅಂತ ಅವನನ್ನು ಇವನು ದ್ವೇಷ ಮಾಡ್ತಿರ್ಲಿಲ್ಲ. ಯಥಾ ವಯ, ಅವರವ್ರ ವಯಸ್ಸಿಗೆ ತಕ್ಕಂತೆ ಅವ್ರವ್ರು ಯಾರ ಹತ್ರ ಮಾತಾಡ್ಬೇಕಿತ್ತೋ ಅಂತವ್ರ ಹತ್ರ ಅವ್ರವ್ರು ಮಾತಾಡ್ತಿದ್ರು. ವೇದವ್ಯಾಸರು ಪದಗಳನ್ನು ಬಳಸುವಾಗ ಅಲ್ಲಿಯ ಸಂದರ್ಭಕ್ಕೆ ಎಷ್ಟು ಅಗತ್ಯವೋ ಅದನ್ನ ಹಾಗೆ ಬಳಸ್ತಾರೆ. ಎಲ್ಲ ಪೃಥ್ವಿ ಪಾಲರು, ಯುದ್ಧದಲ್ಲಿ ಭಾಗವಹಿಸಿದವರು ಗಂಗಾಸುತನಾದಂತಹ ಭೀಷ್ಮನನ್ನ ನೋಡಿ ಅವರಿಗೆ ಏನು ಮಾತಾಡ್ಬೇಕು, ಹೇಗ್ ಮಾತು ಶುರು ಮಾಡ್ಬೇಕು ಏನು ಗೊತ್ತಾಗ್ತಾ ಇಲ್ಲ, ಸುಮ್ನೆ ನಿಂತಿದ್ರು. ಆಗ ಶರಾಭಿತಪ್ತ ಕಾಯೋಹಿ ಶಸ್ತ್ರ ಸಂಪಾತ ಮೂರ್ಛಿತ ಪಾನೀಯಮಿತಿ ಸಂಪ್ರೇಕ್ಷ್ಯ ರಾಜ್ಯಸ್ಥಾನ್ ಪ್ರತ್ಯಭಾಚತ. ಬಂದು ಎಲ್ಲ ನಿಂತು ನೋಡ್ತಾ ಇದ್ದವರನ್ನ ಭೀಷ್ಮ ಹೇಳ್ತಾನೆ, ಪಾನೀಯಂ, ನನಗೆ ತೃಷೆ ಆಗ್ತಾ ಇದೆ, ನೀರು ಕೊಡಿ ಯಾರಾದ್ರು ಅಂತ ಕೇಳ್ತಾನೆ. ತುಂಬಾ ಭೀಷ್ಮಸ್ತು ವೇದನಾಂ ಧೈರ್ಯಾತ್ ನಿಗ್ರಹ್ಯ, ವಸ್ತುತಃ ಅವನು ತುಂಬಾ ಧೈರ್ಯದಿಂದ ನೋವನ್ನ ನಿಗ್ರಹಿಸಿ ನಿಂತಿದ್ದಾನೆ, ತಾಪಕ್ಕೆ ಒಳಗಾಗಿದ್ದಾನೆ. ಆದ್ರೆ ತೃಷೆಯನ್ನ ತಡಿಲಿಕ್ಕಾಗ್ಲಿಲ್ಲ. ಅದೊಂದಕ್ಕಾಗಿ ಅವನು ನೀರು ಬೇಕು ಅಂತ ಕೇಳಿದ. ತಕ್ಷಣವೇ ಬಗೆ ಬಗೆಯ ನೀರನ್ನೆಲ್ಲ ತಂದ್ರು. ವಾರಿ ಕುಂಭಾಂಶ ಶೀತಲಾನ್, ತಣ್ಣಗಿನ ನೀರು ತಂದ್ರು, ಬೆಚ್ಚಗಿನ ನೀರು ತಂದ್ರು.
ಅತ್ತರು ಹಾಕಿದ ನೀರು ತಂದ್ರು, ಇನ್ನೇನೇನೋ ಪದಾರ್ಥಗಳನ್ನ ತಯಾರಿಸಿದ ಕಷಾಯಗಳಿಂದ ಮಾಡಿದ ನೀರನ್ನು ತಂದ್ರು. ಯಾವುದಂತಂದ್ರು ಅವನಿಗೆ ಇಷ್ಟ ಆಗ್ಲಿಲ್ಲ. ಉಪಕ್ರಾಂತೋ ಮನುಷ್ಯೇಭ್ಯ ಶರಶಯ್ಯಾಂ ಗತೋಹ್ಯಹಂ ಪ್ರತೀಕ್ಷಮಾಣಸ್ತಿಷ್ಟಾಂ ನಿವೃತ್ತಿಂ ಶಶಿ ಸೂರ್ಯಯೋ. ನನಗೆ ಈ ಯಾವ ನೀರು ಬೇಡ, ನಾನು ಸಾವಿನ ಮುಖವನ್ನ ಕಾಯ್ತಾ ಇದ್ದೇನೆ, ಸಾವಿನ ದಿಕ್ಕಿಗೆ ಮುಖ ಮಾಡಿಕೊಂಡಿದ್ದೇನೆ. ಶಶಿ ಸೂರ್ಯರು ಯಾವ ರೀತಿ ತಮ್ಮ ಕಾರ್ಯವನ್ನ ಮುಗಿಸ್ತಾರೋ, ಅಂದ್ರೆ ಅದು ಉತ್ತರಾಯಣ ಬರುವುದಕ್ಕೆ ಆ ತಿಥಿ ಮುಗಿಯುತ್ತೋ ಅದನ್ನ ನಾನು ಕಾಯ್ತಾ ಇದ್ದೇನೆ. ಹಾಗಾಗಿ ನನಗೆ ಇದು ಯಾವುದು ಬೇಡ, ಅರ್ಜುನನನ್ನ ನೋಡ್ಬೇಕು, ನಾನು ಅವನನ್ನು ಕರೀರಿ ಅಂತಂದ್ರು. ಅರ್ಜುನನ್ ದ್ರಷ್ಟುಮಿಚ್ಛಾಮಿ, ಅರ್ಜುನನ್ನು ನೋಡ್ಲಿಕ್ಕೆ ಇಷ್ಟಪಡ್ತೇನೆ, ಕರ್ಕೊಂಡ್ ಬನ್ನಿ ಅವನನ್ನ. ಅತಿಷ್ಠತ್ ಪ್ರಾಂಜಲಿ ಪ್ರಹ್ವಹ ಕಿಂಕರೋಮಿ ಇತಿ ಚ ಬ್ರವೀತ್. ಅವನ್ ಕರ್ದ ತಕ್ಷಣ ಎಲ್ಲಿದ್ನೋ ಅಲ್ಲಿಂದ ಓಡ್ ಬಂದಿದ್ದಾನೆ. ಇದು ಒಂದು ಮತ್ತೆ ಮತ್ತೆ ನಮಗೆ ಎಚ್ಚರಿಸುವ ಒಂದು ಮಾತು. ಕೂಡ್ಲೆ ಪ್ರವೃತ್ತರಾಗುವುದುಂಟಲ್ಲ, ಇದು ಗುರುಗಳ ಅನುಗ್ರಹದ ದೊಡ್ಡ ಕುರುಹು. ನಾವು ತಕ್ಷಣ ಆ ಕೆಲಸಕ್ಕೆ ರೆಡಿ ಆಗ್ಬೇಕು. ಅದು ಯಾಕೆ, ಇದು ಆಗ್ಬೋದು, ನಿಮ್ಗೆ ಅವ್ರು ಕೊಟ್ಟ ನೀರಾಗಲ್ವಾ ಕೇಳ್ಬೋದಿತ್ತು ಅವನು. ಎಲ್ಲದಕ್ಕೂ ನಾನೇ ಬರ್ಬೇಕಾ? ನಮ್ಮ ಮನೆಯಲ್ಲೆಲ್ಲ ಮಾತುಗಳು ಶುರು ಆಗುತ್ತಲ್ಲ. ಫಸ್ಟ್ ಅವ್ರ ಮಾತು ನಡೆಸ್ಬೇಕು, ಆಮೇಲೆ ಬೇಕಿದ್ರೆ ನಿಮ್ಗೆ ಅದು ನಿಜವಾಗಿಯೂ ಕರೆಕ್ಟ್ ಆದ ಕ್ವಶನ್ ಆದ್ರೆ ಕೇಳಿ, ತಪ್ಪೇನಿಲ್ಲ, ಅದಕ್ಕೇನೋ ಅವ್ರು ಸಿಟ್ಟು ಮಾಡ್ಕೊಳಲ್ಲ. ನಮ್ಮ ಒಬ್ರು ಅಧ್ಯಾಪಕರಿದ್ರು, ಅವರು ಒಂದ್ಸರ್ತಿ ಜ್ವರದಲ್ಲಿದ್ರು. ಅವನ ತರಗತಿಯಲ್ಲಿ ಒಬ್ರು ಶಿಷ್ಯ ಅಲ್ಲಿಗೆ ಅವರಿಗೆ ದ್ವಾದಶಿ ಬೆಳಿಗ್ಗೆದ್ದು ಅವರಿಗೆ ಹೇಳ್ಲಿಕ್ಕಾಗಿಲ್ಲ, ಪೂಜೆ ಮಾಡಿ ತೀರ್ಥ ಕೊಡ್ಬೇಕು ಅಂತ ಕಳಿಸಿದ್ರು. ಆ ತರ್ಕದ ಸ್ಟೂಡೆಂಟ್, ಅವನು ತರ್ಕದ ಸ್ಟೂಡೆಂಟ್, ಏನೇ ಅಂದ್ರೂ ಪ್ರಶ್ನೆ ಕೇಳ್ಬೇಕು ಅಂತ ಅವನ ಹತ್ರ ಹೇಳಿದ್ರು. ಅವರು ತಕ್ಷಣ ಹೇಗೋ ಮಾಡಿ ಸುಧಾರಿಸ್ಕೊಂಡು ಉಪವಾಸ ಮಾಡಿದ್ರು. ಹಾಗಿದ್ರು ಕೂಡ, ಜ್ವರ ಇದ್ರು ಕೂಡ ಉಪವಾಸ ಮಾಡಿದ್ರು. ನೀರ್ ಕೊಡೋ ಅಂತ ಕೇಳಿದ್ರು. ಬಿಸಿನೀರ್ ಕೊಡ್ಲಾ ತಣ್ಣೀರ್ ಕೊಡ್ಲಾ? ಬಿಸಿನೀರೇ ಕೊಡೋ, ಕಾದಾರಿದ್ ಕೊಡ್ಲು ಬಿಸಿ ಬಿಸಿ ಕೊಡ್ಲು? ಸ್ವಲ್ಪ ಕಾದಾರಿದ್ದೇ ಕೊಡೋ, ಸ್ಟೀಲ್ ಲೋಟೆಲ್ ಕೊಡ್ಲು ಬೆಳ್ಳಿ ಲೋಟೆಲ್ ಕೊಡ್ಲು? ಲೋ ಮೊದ್ಲು ಕೊಡೋ, ಸಾಯೋ ಮುಂಚೆ ಕೊಡೋ. ಹೀಗೆ ಜೀವ ಹೋಗೋ ತನಕನೂ ಪ್ರಶ್ನೆ. ಅವ್ರಿಗೆ ಏನ್ ಬೇಕು ಫಸ್ಟ್ ಕೊಡಿ, ಆಮೇಲೆ ಮತ್ ಮಾತಾಡಿ, ನೀವು ಉಳಿದಿದ್ದು ಏನ್ ಡೌಟ್ ಇದ್ರೆ ಆಮೇಲೆ ಕ್ಲಿಯರ್ ಮಾಡ್ಕೊಳ್ಳಿ. ಇದು ಕೆಲವೊಂದ್ಸರ್ತಿ ಹೀಗೆ ನಡೆಯುತ್ತೆ. ಅರ್ಜುನನದ್ದು ತಕ್ಷಣವೇ ಅತಿಷ್ಠ, ನನ್ನನ್ನು ಕರೀತಾ ಇದ್ದಾರೆ ಅಂತ ಅವನಿಗೆ ಗೊತ್ತಾದ ತಕ್ಷಣ ಓಡಿ ಬಂದು ನಾನ್ ಏನ್ ಮಾಡ್ಲಿ, ಕಿಂಕರೋಮಿ ಪ್ರಹ್ವಹ, ತುಂಬಾ ವಿನಯವಂತನಾಗಿ ಬಗ್ಗಿ ನಿಂತು ತಾನೇನ್ ಮಾಡ್ಬೇಕು ಅಂತ ಕೇಳಿದ. ತಂ ದೃಷ್ಟ ಪಾಂಡವಂ ರಾಜನ್ ಅಭಿವಾದ್ಯಾಗ್ರತ ಸ್ಥಿತಂ, ನಮಸ್ಕರಿಸಿ ತನ್ನ ಕಣ್ಣ ಮುಂದೆ ಕೈ ಮುಗಿದು ನಿಂತಿರುವ ಅರ್ಜುನನನ್ನ ಕಂಡು ಬಹಳ ಮನಸ್ಸಿಗೆ ಸಂತೋಷಗೊಂಡು ಅಭ್ಯಭಾಷತ, ಹೀಗೆ ಹೇಳಿದ. ದಹ್ಯತೀವ ಶರೀರಮ್ಮೆ ಸಂವೃತಶ್ಚ ತವೇಶುಭಿಹಿ, ತವೇಶುಭಿಹಿ, ನಿನ್ನ ಬಾಣಗಳಿಂದ ಸೀಳಿರುವಂತಹ ಈ ಶರೀರ ಯಾಕೋ ಒಳಗಿನಿಂದ ಸುಡ್ತಾ ಇರುವ ಹಾಗಿದೆ. ಅಂದ್ರೆ ತವೇಶುಭಿಹಿ ಅಂತ ಹೇಳಿದ್ದು ಚುಚ್ಚಿ ಅಲ್ಲ, ಅಲ್ಲಿದ್ದವರಿಗೆಲ್ಲ ಮತ್ತೆ ನಾನು ಶಿಖಂಡಿಯ ಕೈಯ ಬಾಣದಿಂದ ಸತ್ತದ್ದಲ್ಲ, ನಿನ್ನ ಬಾಣದಿಂದ ಸತ್ತದ್ದು ಅಂತ ಅದನ್ನು ತಿಳಿಸ್ಲಿಕ್ಕೆ. ತವೇಶುಭಿಹಿ ಮರ್ಮಾಣಿ ಪರಿದೂಯಂತೆ, ತುಂಬಾ ಮರ್ಮಸ್ಥಾನಗಳಿಗೆ ಬಿದ್ದ ಏಟು ನನಗೆ ನೋವು ಕೊಡ್ತಾ ಇದೆ. ಮುಖಂಚ ಪರಿಶುಷ್ಯತಿ, ಬಾಯಿ ಒಣಗಿ ಹೋಗ್ತಾ ಇದೆ. ಆದ್ರಿಂದಾಗಿ ದಯವಿಟ್ಟು ವೇದನಾರ್ಥ ಶರೀರಸ್ಯ ಪ್ರಯಚ್ಛ ಆಪೋ ಮಮಾರ್ಜುನ ತ್ವಂ ಹಿ ಶಕ್ತೋ ಮಮೆ ಮಹೇಶ್ವಾಸ ಧಾತುಮಾಪೋ ಯಥಾವಿಧಿ. ನನ್ನ ಅರ್ಥಗೊಂಡ ವೇದನೆಯಿಂದ ನರಳುತ್ತಿರುವ ಶರೀರಕ್ಕೆ ನೀರು ಕೊಡೋ, ಪ್ರಯಚ್ಛ ಆಪಹ, ನಿನಗೆ ಸಾಧ್ಯ ಇದೆ. ಇಬ್ಬರದ್ದು ಪೆಟ್ಟು ಬಿದ್ದಿದೆ, ಆದ್ರೆ ಪೆಟ್ಟು ಬಿದ್ದ ಮರ್ಮಸ್ಥಾನಕ್ಕೆ ಪೆಟ್ಟು ಬಿದ್ದದ್ ನಿಂದು. ಅವನ್ನೆಲ್ಲ ಬೆಟ್ಟದ ಮೇಲೆ ಮಳೆ ಸುರಿಸಿದಾಗೆ ಸುಮ್ನೆ ಅಲ್ಲಲ್ಲಿ ಬಂದು ಚುಚ್ಕೊಂಡಿದೆ ಅಷ್ಟೇ. ಅದು ಬೇರೆ ಪ್ರಶ್ನೆ. ಹೌದು, ಅದು ಅವನೇ ಹೇಳಿದ್ದು, ಭೀಷ್ಮಾಚಾರ್ಯರೇ ಹೇಳಿದ್ದು. ಅವರ ಒಪ್ಪಿಗೆ ಇಲ್ಲದೆ ಮಾಡಿದ್ರೆ ಅನ್ಯಾಯ. ಅದು ಅವರೇ ಹೇಳಿದ್ದು. ನನಗೆ ಸಾಕಾಗಿದೆ, ನನಗೆ ಯುದ್ಧ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಮುಂದೆ. ಒಪ್ಪಿಗೆ ಅವ್ರು ಏನ್ ಹೇಳ್ತಾರೋ, ಯದಿ ಚೇತ್ ಮಮ ಪ್ರಿಯಂ, ನನಗೆ ಪ್ರಿಯವಾದದ್ದನ್ನ ನೀನು ಮಾಡ್ಬೇಕು ಅಂತ ಇಷ್ಟಪಡೋದಾದ್ರೆ ಅವನನ್ನು ಮುಂದಿಡು ಅಂತ ಅವರೇ ಹೇಳಿ ಮಾಡಿಸಿದ್ದು. ಇವ್ರೇನು ಅಡ್ಡದಾರಿ ಹುಡ್ಕೊಂಡು ಹೋಗಿ ಮಾಡಿದ್ದಲ್ಲ. ಹಾಗೆ ನೀನೊಬ್ಬನೇ ನನ್ನ ಬಯಕೆಯನ್ನ ಯಥಾವಿಧಿ ನಡೆಸ್ಲಿಕ್ಕೆ ಸಾಧ್ಯ ಅಂತ ಹೇಳಿದ ತಕ್ಷಣ ಅರ್ಜುನಸ್ತು ತಥೇತ್ಯುಕ್ತ, ಮುಂದೆ
ಆಗ್ಲಿ ನೋಡೋಣ ಮತ್ತೆ ನೋಡೋಣ ಅಂತ ಏನು ಹೇಳಿಲ್ಲ. ಆಯ್ತು ಅಂತ ಹೇಳಿ ಸೀದಾ ಹೋದ, ರಥವನ್ನು ಏರಿದ. ಅಲ್ಲಿ ಕಟ್ಟಿಟ್ಟಿದ್ದಂತಹ ಗಾಂಡೀವವನ್ನ ತೆಗೆದುಕೊಂಡ, ಅದನ್ನ ಹಗ್ಗದಿಂದ ಕಟ್ಟಿ ಬಾಣವನ್ನ ತೆಗೆದು ಒಂದು ಸರ್ತಿ ಅದನ್ನ ಒಂದು ವಿಸ್ಫಾರಣ ಅಂತಂದ್ರೆ ನೇಣು ಕಟ್ಟಿದ ಮೇಲೆ ಅದ್ರಲ್ಲೊಂದು ಟೆನ್ಷನ್ ಬರ್ಬೇಕು, ಅದ್ರ ಶಬ್ದ ಬಂದ್ರೆ ಮಾತ್ರ ಅದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಅದೊಂದ್ ಸರ್ತಿ ಜೋರಾಗಿ ಧನುಸ್ಸನ್ನ ಎದೆರಿಸಿದಾಗ ವಿತ್ರೇಸು ಸರ್ವಭೂತಾನಿ ಸರ್ವೇ ಶ್ರುತ್ವಾಚ ಪಾರ್ಥಿವಾಹ, ಅಲ್ಲಿ ಸುಮ್ನೆ ಅವ್ರ ಪಾಡಿಗೆ ಅವ್ರು ನಿಂತಿದ್ದವ್ರಿಗೆ ಒಂದ್ಸರ್ತಿ ಎದೆ ಮೇಲೆ ಕಲ್ಲು ಎತ್ತಿ ಹಾಕಿದಷ್ಟು ಭಯ ಆಯ್ತು. ಡಬ್ ಅಂತ ಶಬ್ದ ಆಯ್ತು. ತಿರುಗಿ ನೋಡಿದ್ರೆ ಅಷ್ಟೊತ್ತಿಗೆ ಓಡಿ ಬಂದ, ಧನುಸನ್ನು ಹೀಗೆ ಹೆದರಿಸಿಕೊಂಡೇ ಓಡಿ ಬಂದಿದ್ದಾನೆ. ಪ್ರದಕ್ಷಿಣಂ ಕೃತ್ವ, ಒಂದು ಪ್ರದಕ್ಷಿಣೆ ಬಂದು ಮಲಗಿರುವಂತಹ ಭೀಷ್ಮಾಚಾರ್ಯರ ಪಕ್ಕಕ್ಕೆ ಬಂದು ಬಲಭಾಗದ ಕಿವಿಯ ಹತ್ತಿರಕ್ಕೆ ಬಂದು ಸಂಧಾಯಚ ಶರಂ ದೀಪ್ತಂ, ಬೆಳಗುವಂತಹ ಶರವನ್ನ ಹಗ್ಗದಲ್ಲಿ ಇರಿಸಿ ಅಭಿಮಂತ್ರಿತ ಪಾಂಡವ, ಅಭಿಮಂತ್ರಣ ಮಾಡಿ ವರುಣ ಮಂತ್ರವನ್ನ ಅಭಿಮಂತ್ರಿಸಿ ಪರ್ಜನ್ಯಾಸ್ತ್ರೇಣ, ಮಳೆ ನೀರನ್ನ ಕೊಡುವಂತಹ ಅಸ್ತ್ರದಿಂದ ಸಂಯೋಜ್ಯ ಸರ್ವಲೋಕಸ್ಯ ಪಶ್ಯತಃ, ಎಲ್ಲರೂ ನೋಡುತ್ತಿರುವ ಹಾಗೆಯೇ ಅವಿದ್ಯತ್ ಪೃಥಿವೀಂ ಪಾರ್ಥ, ಭೂಮಿಯನ್ನ ಅವಿದ್ಯತ್ ಒಂದೇ ಸರ್ತಿಗೆ ಹೊಡೆದ. ಪಾರ್ಶ್ವೇ ಭೀಮಸ್ಯ ದಕ್ಷಿಣೆ, ಭೀಮನ ತಲೆಯ ಭಾಗದ ದಕ್ಷಿಣದಲ್ಲಿ ನೆಲಕ್ಕೆ ಜೋರಾಗಿ ಹೊಡೆದ್ರೆ ಶೀತಸ್ಯಾಮೃತ ಕಲ್ಪಸ್ಯ ದಿವ್ಯ ಗಂಧರಸಸ್ಯ ಚ ಅತರ್ಪಯತ್ ತತಃ ಪಾರ್ಥಃ ಶೀತಯಾ ಜಲಧಾರಯ. ಇವರೆಲ್ಲ ಶೀತ ನೀರು ತಂದಿದ್ರು, ಅದು ಫ್ರಿಜ್ ಅಲ್ಲಿ ಇಟ್ಟು ತಂದಿದ್ದು. ಆಮೇಲೆ ಏನೋ ಅಮೃತ ಅಂತ ಮಾಡಿದ್ರು, ಅದೇನೋ ಅದಕ್ಕೆ ಬೆರೆಸಿ ತಂದದ್ದು. ಇದೇನಿಲ್ಲ, ನ್ಯಾಚುರಲ್ ವಾರಿ. ಭೂಮಿಯ ಆಳದಲ್ಲಿದ್ದ ಶೀತಸ್ಯ ಅಮೃತಕಲ್ಪಸ್ಯ ದಿವ್ಯ ಗಂಧರಸಸ್ಯ, ದಿವ್ಯವಾದ ಗಂಧ ಅಂದ್ರೆ ಅದು ನೆಲ ಬರೀ ನೀರಲ್ಲ ಅಂತ, ಅದು ದೇವಲೋಕದ ನೀರು ಅಂದ್ರೆ ಗಂಗೆ ನೀರನ್ನೇ ಅವನು ಅಲ್ಲಿಂದ ತರಿಸಿದ. ಜಾಗ ಇದೆ, ಹೌದು ಹಾಗೆ ಅಂತ ಹೇಳ್ತಾರೆ. ಇರಬಹುದು, ಗೊತ್ತಿಲ್ಲ ಎಷ್ಟು ಇರಬಹುದು, ಇಲ್ಲದೆ ಇರುವ ಸಾಧ್ಯತೆ ಏನಿಲ್ಲ. ಯಾಕಂದ್ರೆ ಎಷ್ಟೋ ಕಡೆದ್ದು ಹಾಗೆ ನಮಗೆ ತೀರ್ಥಗಳು ಪ್ರಾಚೀನ ಕಾಲದ್ದು ಹಾಗೇ ಸಿಗುದು. ಈಗ ಅಲ್ಲಿ ಕುಮಾರ ಪರ್ವತದ ಮೇಲ್ಭಾಗಕ್ಕೆ ಹೋದ್ರೆ ಅಲ್ಲಿ ಒಂದು ಶಕ್ತಿ ಊರಿದ ಜಾಗ ಇದೆ, ಯಾರು ಸುಬ್ರಹ್ಮಣ್ಯ ಇಳಿದು ಬಂದ ಜಾಗ ಅಂತ. ಆ ಜಾಗ ನೋಡಿದ್ರೆ ಹಾಗೆ ಕಾಣುತ್ತೆ, ಮತ್ತೆ ಅಲ್ಲಿಂದ ಇಷ್ಟೇ ನೀರು ಹರಿಯುತ್ತೆ. ಅದು ಹೋಗಿ 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 ಒಂದು ದೊಡ್ಡ ನದಿ ಆಗುತ್ತೆ. ಎಷ್ಟೋ ಜಾಗಗಳಲ್ಲಿ ಅಂತ ನೀರಿನ ಉಲ್ಲೇಖ ಹೇಳುವಾಗ ಅದೊಂದು ತೀರ್ಥಕ್ಷೇತ್ರ ಅಂತ ಹೇಳ್ತಾರೆ. ಇದು ಆಗಿರೋ ಸಾಧ್ಯತೆ ಇದೆ, ಇಲ್ಲ ಅಂತೇನಿಲ್ಲ. ಅಲ್ಲ, ಕುಂಡ ಇಲ್ವಾ ಅಲ್ಲೊಂದು, ಏನೋ ಹೇಳಿದ್ರೆ ನಾನು ನೋಡಿಲ್ಲ. ಓ, ಅಂದ್ರೆ ಜಾಗ ಇರುತ್ತಷ್ಟೇ. ಅದು ಶ್ವ ಪಾಪಿಯ ದಿವಸ ಹೋಗ್ತಾ ಹೋಗ್ತಾ ಅಂತದ್ದೆಲ್ಲ ಕಳೆದು ಹೋಗ್ತಾ ಹೋಗುತ್ತೆ, ಉಳಿಯಲ್ಲ. ಮನುಷ್ಯರ ದುರ್ಬುದ್ಧಿಗಳಿಂದ ಅದರ ಸ್ಯಾಂಟಿಟಿಯನ್ನು ಉಳಿಸ್ಕೊಳ್ಳಲ್ಲ. ಜಾಗದಲ್ಲಿ ಕೃಷ್ಣ ಇದ್ನಾ ಇಲ್ವಾ ಅನ್ನೋದೇ ಗೊತ್ತಾಗಲ್ಲ. ಆದ್ರೆ ಕೆಲವು ಕಡೆ ಅನ್ಸತ್ತೆ, ಕೆಲವು ಕಡೆ ಸ್ವಲ್ಪ ಅವರೆಲ್ಲ ಅದೇನು ಹೊಟ್ಟೆಪಾಡು ಇನ್ನೇನ್ ಮಾಡ್ತಾರೆ, ಏನಿಲ್ಲ ಅವರಿಗೆ. ಏನು ಎಲ್ಲಿ ಅದ್ರಲ್ಲೂ ಮೊದ್ಲೇ ಜನರಿಗೆ ಜಾಸ್ತಿ ಜ್ಞಾನ ಏನಿದ್ರು ಅಲ್ಲ, ಮೋಸ ಮಾಡೋರಿಗೆ ಅಷ್ಟೇ ಜ್ಞಾನ ಇರುದು, ಆದ್ರಿಂದಾಗಿ ಮೋಸ ಹೋಗೋರು ಅಷ್ಟೇ ಜ್ಞಾನ ಇದ್ದವ್ರು ಆಗ್ತಾರೆ. ಏನ್ ಮಾಡ್ಲಿಕ್ಕಾಗಲ್ಲ. ಬೃಂದಾವನ್ಗೆ ಹೋದಾಗ ಅಲ್ಲಿ ಎದುರುಗಡೆ ಇಲ್ಲಿ ರಾಧಾರಾಣಿ ನೀರು ತೆಗಿತಿದ್ದ ಜಾಗ ಅಂತ ರಾಧಾ ಕುಂಡ ಅನ್ಕೊಂಡು ಎಲ್ಲ. ಆಮೇಲೆ ಎಲ್ಲ ಹೇಳಿದ್ರು ಪ್ರತಿಯೊಂದು ಮನೆಯಲ್ಲೂ ರಾಧಾ ವಾಸ ಮಾಡಿದ್ದಾರೆ ಅಂತ ಅವರು ಯೋಚನೆ ಮಾಡ್ತಾರೆ. ಹಾಗಾಗಿ ಇದು ಒರಿಜಿನಲ್ ರಾಧಾ ಅಂತ ಹೇಳಿಲ್ಲ, ಇದು ರಾಧಾರಾಣಿ ಕಾ ಗರ್ ಹೇ ಅಂತಾನೆ ಎಲ್ಲರೂ ಹೇಳೋದು. ಆದ್ರೆ ಬರ್ಸಾನ ಅನ್ನುವಲ್ಲಿ ಒಂದ್ ಜಾಗ ಇದೆ, ಅದಕ್ಕೆ ಹೋಗಿದ್ವಿ, ಅದು ಕರೆಕ್ಟ್. ಅಂದ್ರೆ ಇಲ್ಲಿ
ದಿನನಿತ್ಯದ ಮನೆ ಪ್ರತಿಯೊಂದು ಮನೆ ಇರುತ್ತಲ್ಲ, ಇದು ಕೃಷ್ಣಧಾಮ್, ಇದು ರಾಧಾಕಿ. ಅದು ಅಂದ್ರೆ ಕೃಷ್ಣ 16,100 ಮನೆಯಲ್ಲಿ ಇದ್ದಲ್ಲ, ಯಾವ್ದು ಆಗ್ಬೋದು. ಅದು ಮಥುರಾ ಹ? ಮಥುರಾ ಬೃಂದಾವನಲ್ಲಿ ಅಲ್ಲ ಅದಲ್ಲ, ಅದಾಯ್ತು, ಅದು ಬೇರೆ. ಇಲ್ಲಿಯೂ ಕೂಡ ಗೋಪಿಕಾಸ್ತ್ರೀಯರೆಲ್ಲ ಕಾರ್ತಯಾಯನಿ ವ್ರತ ಮಾಡಿದ ಎಲ್ಲ ಅವರನ್ನು ಸ್ವೀಕರಿಸಿದ ಅಲ್ವಾ, ಅವ್ರ ಮನೆಯಲ್ಲೆಲ್ಲ ಕೃಷ್ಣ ಅಲ್ಲೇ ಇದ್ದ. ಕೃಷ್ಣ ರಾಮ ಎಲ್ಲ ಇಲ್ಲ ಸೌತ್ ಎಲ್ಲೂ ನಮ್ಮ ಕರ್ನಾಟಕ ಸೈಡ್ ಬಂದಿದ್ದಾರೆ. ಕೃಷ್ಣನದ್ದು ಹೆಚ್ಚು ಗೊತ್ತಾಗಲ್ಲ. ದಕ್ಷ ಏನ್ ದಂಡಕಾರಣ್ಯ ರಾಮ ಇದ್ದ, ರಾಮ ಬಂದೋಗಿದ್ದಾನೆ ಇಲ್ಲೆಲ್ಲ. ಅದ್ ಬರೀ ಕಾಡಿತ್ತಲ್ಲ ಅಂತ. ಬಂದಿದ್ದಾನ ಅಂತ ಕೇಳಿದ್ದವರು, ಬಂದಿದ್ದಾನೆ ಅಂತ ಹೇಳಿದ್ದು. ಅವಾಗ ಈ ತರ ಎಲ್ಲ ಸಿಕ್ಕೇ ಇರ್ಲಿಲ್ಲ. ಬಟ್ ಏನಂದ್ರೆ ಸೌತ್ ಇಂಡಿಯಾದಲ್ಲಿ ವಿಷ್ಣು ಪೂಜೆ ಮಾಡೋರು ಹೆಚ್ಚಲ್ಲ, ನಾರ್ತ್ ಅಲ್ಲಿ ಈಶ್ವರ ನಾರ್ತ್ ಇದ್ದಾರೆ. ಬಟ್ ಸ್ಟಿಲ್ ಕೃಷ್ಣ ಅಂಡ್ ರಾಮ ಎಲ್ಲ ಅಲ್ಲೇ ಅಲ್ಲ, ನಾರ್ತ್ ಇಂಡಿಯಾದಲ್ಲೇ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಅಲ್ಲೇ. ಅಂಡ್ ನಮ್ಗೀಗ ಸೋಷಿಯಲ್ ರಿಫಾರ್ಮರ್ಸ್ ತರ ಶಂಕರಾಚಾರ್ಯರು, ಅದೇ ಆಚಾರ ಎಲ್ಲ ಬಂದದ್ದು ಈ ಕಡೆ, ದೇವತೆಗಳೆಲ್ಲ ಬಂದಿದ್ದ ಆ ಕಡೆ. ದೇವತೆಗಳೆಲ್ಲ ಬಂದದ್ದು ಆ ಕಡೆ, ಆಚಾರ್ಯರೆಲ್ಲ ಬಂದದ್ದು ಈ ಕಡೆ. ಇವಾಗ ನಮಗಿರುವ ಹಾಗೆ ಸೋಷಿಯಲ್ ರಿಫಾರ್ಮರ್ಸ್ ಅವ್ರಿಗೆ ಇದ್ದಾರೆ, ಬೇಕಾದಷ್ಟು ಇದ್ದಾರೆ. ಆದ್ರೆ ಇದರಷ್ಟು ಒಂದು ಆಚಾರ್ಯ ಪದವಿಯಲ್ಲಿ ಬಂದು ಕೂತಂತವ್ರು ಈಗ ರಾಮಾನಂದ ಪರಂಪರೆ ಅಂತ ಒಂದಿದೆ. ಆಮೇಲೆ ಬೇಕಾದಷ್ಟೇ ತುಳಸಿದಾಸ ಆದ್ರೂ ಒಂದು ಒಬ್ರಾಯ್ತು, ಆತ ಒಂದು ಪರಂಪರೆ ಹೇಳುವಂತವ್ರು ಸುಮಾರು ಜನ ಇದ್ದಾರೆ ಅಲ್ಲಿ. ಒಬ್ಬ ಬ್ರಾಹ್ಮಣ ಇದ್ದಾನೆ ಕೊಲಿದು, ಅವ್ನು ಕೇಳಿದ್ರೆ ಭಾರದ್ವಾಜ್ ಋಷಿ ಅಂತೆ ಅವ್ರ ಫಾಲೋವರ್. ಹೌದು, ಅವ್ರ ಬಗ್ಗೆ ರಿಸರ್ಚ್ ಮಾಡಿದ್ರೆ ಆದಿಶಂಕರಾಚಾರ್ಯಕ್ಕಿಂತ ಹಳುಬ್ರವರು. ಹೌದು, ಅವ್ರ ಬೇಸಿಸ್ ಮೇಲೆ ಶಂಕರರು ಮಾಡಿರೋದಂತೆ. ನಂಗೆ ಆದಿಶಂಕರಾಚಾರ್ಯ ಒಬ್ಬರೇ ಇರೋದು ಅನ್ಕೊಂಡಿದ್ದೆ. ಎಲ್ಲರೂ ಈ ವೈಖಾನಸ ಇದಾರಲ್ಲ ಅವ್ರು ಹೇಳ್ತಾರೆ, ಶ್ರೀ ವೈಷ್ಣವರು ಅವ್ರ ಹುಟ್ಟಕ್ಕೆಲ್ಲ ಮುಂಚೆ ನಾವು ಗೋವಿಂದ ಕಣ್ಣಿಂದ ಹುಟ್ಟಿರೋದು, ನಾವು ವೈಖಾನಸ ಬ್ರಾಹ್ಮಣರು ಅವರು. ಒಟ್ಟು ಶಂಕರದ ಮುಂಚೆ ಯಾರೋ ಇದು ಇರ್ಬೇಕು ತಾನೆ, ಇರದೆ ಒಂದು ವಿಷಯ. ಕಣ್ಣಿಂದ ಅಲ್ಲ, ಅದು ಬೇರೆ, ಅದು ಬೇರೆ. ಇವ್ರು ಹೇಳ್ತಾ ಇರೋದು ಒಂದೊಂದು ಪಂಗಡಗಳು ಪ್ರತ್ಯೇಕವಾಗಿ ಮತ್ತೆ ಮತ್ತೆ ಬಂದಿದೆ ಅಂತ. ನಾವು ಐಂಗಾರಿಗಳು ಅಂದ್ರೆ ನಮ್ದು ಲಾಸ್ಟ್ ಬರ್ತು ಮುಕ್ತಿ ಅಂತ ಲಾಸ್ಟೆಸ್ಟ್. ಎಲ್ರು ಹಾಗೆ ಹೇಳುದು, ಗೌಡ್ರು ಹಂಗೆ ಹೇಳ್ತಾರೆ, ಲಿಂಗಾಯತರು ಹಂಗೆ ಹೇಳ್ತಾರೆ, ಇವು ಬಹದ್ದೂರು ಹಂಗೆ ಹೇಳ್ತಾರೆ. ನಾವ್ ಇಲ್ಲಿ ಹುಟ್ಟಿ ಬಂದ್ರೆ ಮುಗಿದೋಯ್ತು, ಉತ್ತರಾದ ಮಠದಲ್ಲಿ ಹುಟ್ಟಿದ್ರೆ ಎಲ್ಲ ಮುಗಿದೋಯ್ತು ಅಂತ ಅವ್ರವ್ರ ನಂಬಿಕೆ. ಅದನ್ನೇನ್ ನಾವು ಆಕ್ಷೇಪ ಮಾಡೋದು ಅಂದ್ರೆ, ಅಲ್ಲಿ ಹುಟ್ಟಿದ್ಮೇಲೆ ಹಾಗೆ ಅನ್ಸುತ್ತೆ, ಅಲ್ಲಿ ಅದಕ್ಕೆ ಒಂದು ಏನೋ ಬರ್ದಾಗ ಏನೋ ಕೋಟಾ ಬ್ರಾಹ್ಮಣ್ ನಿಮಗೆ ಒಳ್ಳೆ ಅದೇನೋ ಅವ್ರು ಬರದ್ಮೇಲೆ ಆ ಪುಸ್ತಕ ಸೇಲ್ ಆಗೋದೇ ನಿಂತೋಯ್ತು, ನಿಮಗ್ ಸಂತೋಷ ಆಗ್ಲಿ, ನಿಮ್ಮಿಂದ ನಮ್ ಪುಸ್ತಕ ಸೇಲ್. ಅವ್ರು ಈ ರಾಮಾನುಜಾಚಾರ್ಯರು ಆದಿಕೃಷ್ಣ ಅವತಾರ ಅಂತ ಹೇಳ್ತಾರಲ್ಲ, ನಮ್ಮ ಮಧ್ವಾಚಾರ್ಯರು ಪ್ರಾಣದೇವರು ಆಂಜನೇಯ. ಸೊ ಜ್ಞಾನ ತಾರತಮ್ಯ ಆಂಜನೇಯ ತನಕ. ಜ್ಞಾನ ತಾರತಮ್ಯ ಆಂಜನೇಯ ಸ್ಟ್ಯಾಂಡ್ಸ್ ಫಸ್ಟ್ ಅಲ್ಲ, ಹೌದು, ಆದಿಶೇಷನಿಗಿಂತ. ಹೌದು. ಹಂಗೆ ಅಂದ್ರೆ ಶೇಷ ನಾಟ್ ಡಿಫರೆನ್ಸ್ ಅವ್ರು ಹೇಳುದಲ್ಲ, ಅವರ ಪ್ರಕಾರ ಹೇಳುದು, ಶೇಷ ಏನು ಹೇಳಲ್ಲ. ಅವ್ರು ಯಾರದೊಂದು ಅವತಾರ ಹೇಳ್ಕೊಳ್ಳೋದು ಅಂದ್ರೆ ಯಾರಿಗಾದ್ರೂ ಸ್ಥಾನ ಇದೆಯಾ? ಇಲ್ಲ ಅಲ್ವಾ? ಹಾಗಾಗಿ ಅವ್ರು ಅದನ್ನ ಹಾಗೆ ಹೇಳ್ತಾರೆ ಅಷ್ಟೇ. ಈಗಲೂ ಒಂದು ಕ್ವೆಶ್ಚನ್, ಅವ್ರ ಬಾಡಿನ ಹೇಗೆ ಇಟ್ಕೊಳ್ತಾರೆ? ಹೌ ಇಟ್ಸ್ ಪಾಸಿಬಲ್? ಝೇವಿಯರ್ದಿಲ್ವಾ? ಝೇವಿಯರ್ದಿಲ್ವಾ? ಅಲ್ಲ, ಅವ್ರ ಕಣ್ಣು ಮುಚ್ಚೋ ಜೀವಂತ ಕಣ್ಣಿದೆ, ಆ ಸ್ಮೈಲ್ ಏನೋ ಇರುತ್ತೆ ಮಾಡಿದ್ರೆ ಆಗಿದೆ ಅವ್ರದ್ದು. ಶ್ರೀರಂಗಮ್ಮ ಗೊತ್ತ ಸಿಗುತ್ತೆ, ರಾಮಾನುಜಾಚಾರ್ಯದ್ದು ಬಾಡಿ ಭಯ ಆಗೋದು ನಂಗೆ. ಇದೆ ಇದೆ ಹೇಳಿಕ್ಕಾಗಲ್ಲ ಅಂತನ, ಏನೋ ಏನು ಪ್ರಾಕೃತಿಕವಾದದ್ದೇನೋ ಮಾಡಿ. ಝೇವಿಯರ್ದು ಹೆಂಗಿದೆ ಮತ್ತೆ ಗೋವಾದಲ್ಲಿ? ಸೈಂಟ್ ಝೇವಿಯರ್, ಅದನ್ನ ನೋಡ್ಲಿಕ್ಕೆ ಅಂತಾನೆ ಹೋಗ್ತಾರೆ.
ಮಂತ್ರಾಚಾರ್ಯ ಏನಾದ್ರು ಹೂವ ಆಗ್ಬಿಟ್ರಾ? ಹೂ ಆಗುದಾ? ಅಲ್ಲ ಮೂರಿನ ಏನ್ರಿ ಹೂ ಆಗ್ಬಿಡ್ತಾರ? ಅಂದ್ರೆ ಗಾಳಿಗೆ ಸೇರ್ಕೊಂಡ್ರು ತರ. ಅವ್ರು ಅಲ್ಲಿಂದ ನಡ್ಕೊಂಡು ಸೀದಾ ಇದಕ್ಕೆ ನರನಾರಾಯಣ ಆಶ್ರಮಕ್ಕೆ ಹೋದ್ರ ಅಷ್ಟೇ. ಚೆನ್ನಾಗಿತ್ತು ಇವತ್ತು. ಪ್ಲೀಸ್ ಎಂಜಾಯ್. ಅಲ್ಲ ಆಮೇಲೆ ಏನಾಯ್ತು? ಅವರು ವೇದವ್ಯಾಸರ ಆಶ್ರಮದಲ್ಲೇ ಉಳಿತಾರೆ, ಬಟ್ ವಾಪಸ್ ಬರಲ್ಲ. ಅವ್ರು ಹೇಳಿ ಹೋಗ್ತಾರೆ, ನಾನು ಇನ್ನು ವಾಪಸ್ ಬರಲ್ಲ ಅಂತ. ನಾನು ಒಬ್ನೇ ಹೋಗುದು, ಈ ಸರ್ತಿ ನಿಮ್ಮನ್ನ ಯಾರನ್ನು ಕರ್ಕೊಂಡು ಹೋಗಲ್ಲ. ಅದು ಮನುಷ್ಯ ದುರ್ಗಮ, ಅದು ಉತ್ತರ ಬದರಿ ಅಂತ ಹೇಳುದು. ನಾವೀಗ ನೋಡುದು ಕೆಳಗಿನ ಬದರಿ, ಅದು ಉತ್ತರ ಬದರಿ ಇತ್ತು. ಉತ್ತರ ಬದರಿಯಲ್ಲಿ ವೇದವ್ಯಾಸರ ಆಶ್ರಮದಲ್ಲಿ ಇದ್ದಾರೆ ಅಂತ ಹೇಳುದು. ನಾವ್ ಇಲ್ಲಿ ಅವರನ್ನ ಇಲ್ಲಿ ಮಂಗಮಾಯ ಆದ್ರು ಅಂತ ಹೇಳುದಲ್ಲ. ನರನಾರಾಯಣ ಪರ್ವತ ಕಾಣಿಸಲ್ಲ. ನರನಾರಾಯಣ ಪರ್ವತದಲ್ಲಿ ಕಾಣಿಸ್ತಾ ಇರೋದು, ಆದ್ರೆ ನರನಾರಾಯಣ ಪರ್ವತಕ್ಕೆ ಹೋಗಿದ್ದಲ್ಲ, ವೇದವ್ಯಾಸರ ಆಶ್ರಮಕ್ಕೆ ಹೋಗಿರೋದು. ಅದು ಉತ್ತರ ಬದರಿ ಬೇರೆನೆ, ನಮ್ಗೆ ಇಲ್ಲಿ ಕಾಣುವಂತದ್ದೇ ಅಲ್ಲ, ಅದು ಇನ್ವಿಸಿಬಲ್. ಅದು ಮೂವಿನ ತರ ತೋರಿಸಿದಾರೆ ಅವರು, ಹಂಗೆ ಮಾಯ ಆಗಿ ಫ್ಲವರ್ ಅಂದ್ರೆ ಆ ಲೋಟಸ್ ಫ್ಲವರ್ ವಿಷ್ಣು ಪಾದಕ್ಕೆ ಹೋಗಿ ಸೇರ್ತದೆ ಅಂತ ತೋರಿಸಿದಾರೆ. ಅಲ್ಲ, ಅವರು ಅಲ್ಲಿ ಸೂಕ್ಷ್ಮವಾಗಿ ಅಂತ ಏನ್ ಹೇಳಿ, ಮಧ್ಯ ವಿಜಯದಲ್ಲಿ ಅವ್ರು ನಡ್ಕೊಂಡು ಯಥಾ ಪ್ರಕಾರ ನಿಮ್ಮ ಹಾಗೆ ಸೀದಾ ಬದರಿಗೆ ಹೋದ್ರು ಅಂತಿದೆ ಅಷ್ಟೇ. ಯಾಕಂದ್ರೆ ಅವರಿಗೆ ನಿಮ್ಮ ಹಾಗೇನ ಶರೀರ ಬೇಕು ಅಂತಾನೆ ಇಲ್ಲ ಅವರಿಗೆ. ಋಷಿ ಮುನಿಗಳು ಬೇಕಿದ್ರೆ ಹಾಗಿರ್ಬೋದು, ಅವರಿಗೂ ಸೂಕ್ಷ್ಮವಾದ ಶರೀರ ಅಂದ್ರೆ ಬೇಕಾದ್ರೆ ಈ ಶರೀರ ಮತ್ತೆ ತಗೊಳ್ಬಹುದು. ಆದ್ರೆ ಅವ್ರಿಗೆ ಅದೇನು ಇದಿದ್ರೆ ಇಷ್ಟು ದಿವಸ ಇರ್ಲಿಕ್ಕಾಗಲ್ಲ ಅನ್ನೋ ತರದ ಸಮಸ್ಯೆ ನಮ್ಗೆ ಮಾತ್ರ, ಅದು ಅವ್ರಿಗೇನಿಲ್ಲ ಹಾಗೆ. ಅಂತೂ ಅತ್ಯಂತ ರಸವತ್ತಾದ, ಅಮೃತಮಯವಾದ, ದಿವ್ಯವಾದ, ಪರಿಮಳದಿಂದ ಕೂಡಿದ ತಂಪಾದ ನೀರಿನಿಂದ ಪಾರ್ಥ ನೀರಿನ ಜಲಧಾರೆಯನ್ನು ಅವರ ಬಾಯಿಗೆ ಬೀಳುವಂತೆ ಮಾಡಿದ. ಅತರ್ಪಯತ್, ತುಂಬಾ ತೃಪ್ತಿ ಆಯ್ತು ಭೀಷ್ಮಾಚಾರ್ಯರಿಗೆ, ತುಂಬಾ ಆನಂದ ಆಯ್ತು. ಭೀಷ್ಮಂ ಕುರುಣಾಂ ಋಷಭಂ ದಿವ್ಯಂ ದಿವ್ಯ ಪರಾಕ್ರಮಂ ಕರ್ಮಣಾ ತೇನ ಪಾರ್ಥಸ್ಯ ಶಕ್ರಸ್ಯೇವ ವಿಕುರುವತಃ. ಹೇಗೆ ಇಂದ್ರನಿಗೆ ಅವನ ಪರಿವಾರದವರು ಬೇಕು ಅಂತ ಅನ್ನುವ ಕೆಲಸವನ್ನ ತಕ್ಷಣ ಮಾಡಿಕೊಟ್ಟಾಗ ಹೇಗೆ ತೃಪ್ತಿ ಆಗುತ್ತೋ, ಹಾಗೆ ಭೀಷ್ಮನಿಗೆ ಅರ್ಜುನನಿಂದ ಸಂತೋಷ ಆಯ್ತು. ವಿಸ್ಮಯಂ ಪರಮಂ ಜಗ್ಮುಹು ತತಸ್ಥೆ ವಸುಧಾಧಿಪಾಹ. ಆದ್ರೆ ಪಕ್ಕದಲ್ಲಿದ್ದ ಉಳಿದ ರಾಜರೆಲ್ಲ ಈ ಭೀಭತ್ಸುವಿನ ಬಾಣದ ಪ್ರಯೋಗದ ಕಾರಣದಿಂದ ಮೀರಿ ಎದ್ದು ಬಂದವನ ಬಾಯಿಗೆ ಬಿದ್ದ ಘಟನೆ ಆಶ್ಚರ್ಯ ತಂದಿತು. ಈ ಏನಿದು, ನಾವಿದೆಲ್ಲ ಎಲ್ಲೂ ಕಲೀಲಿಲ್ಲ, ನಮ್ಗೆ ಯಾವುದು ಇದನ್ನು ಹೇಳ್ಕೊಟ್ಟಿಲ್ಲ ಯಾರು ಅಂತ, ನಾವೆಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿದೀವಿ, ಇದು ಗೊತ್ತಿರ್ಲಿಲ್ಲ ಅಂತ ಆಶ್ಚರ್ಯ ಪಡ್ತಾರೆ. ಸಂಪ್ರಾವೇ ಪಂತ ಕುರವಃ, ನಡುಗಿದ್ರಂತೆ ನಿಧಾನಕ್ಕೆ ಒಳಗೊಳಗೆ. ಇದೇನು ಬಾಣದ ಪ್ರಯೋಗ ಇಷ್ಟು ಚುರುಕಾಗಿ. ಗಾವಹ ಶೀತಾರ್ಧಿತ ಇವ, ಚಳಿಗೆ ಹಸುಗಳು ಹೇಗೆ ನಡುಗ್ತಾವೋ ಹಾಗೆ ನಡುಗಿದ್ವಂತೆ. ಅದು ನಡುಗುದು ಕಾಣಲ್ಲ, ಹಸುಗಳು ಒಳಗಿಂದ ತುಂಬಾ ಅವುಗಳಿಗೆ ಇದಾಗತ್ತೆ, ದೇಹಕ್ಕೆ ಬಾಧೆ ಆಗತ್ತೆ. ವಿಸ್ಮಯ ಚೋತ್ತರೀಯಾಣಿ ವ್ಯಾವಿಧ್ಯನ್ ಸರ್ವತೋ ನೃಪಾ. ಅವ್ರು ನಿಂತಿದ್ದ ಜಾಗದಲ್ಲೇ ಕುಸಿದು ಹೋಗುತ್ತೋ ಏನೋ ಎನ್ನುವ ಹಾಗೆ ಒಳಗಿನಿಂದ ಅವರಿಗೆ ಭಯ ಕಾಡಿತು. ಶಾಂತನವಃ ತೃಪ್ತ, ಶಾಂತನವ ಅತ್ಯಂತ ತೃಪ್ತನಾದ. ಬೀಭತ್ಸುವನ್ನ ಕುರಿತು, ಅರ್ಜುನನ ಕುರಿತು ಹೀಗೆ ಮಾತನಾಡಿದ. ನೈತ ಚಿತ್ರಂ ಮಹಾಬಾಹೋ ತ್ವಯಿ ಕೌರವನಂದನ ಕಥಿತೋ ನಾರದೇ ನಾಸಿ ಪೂರ್ವರ್ಷಿರ್ ಅಮಿತದ್ಯುತೆ ವಾಸುದೇವ ಸಹಾಯಸ್ತ್ವಂ ಮಹತ್ಕರ್ಮ ಕರಿಷ್ಯಸಿ. ನಿನ್ನ ವಿಷಯದಲ್ಲಿ ನಾನು ಆಶ್ಚರ್ಯ ಪಡ್ತಾ ಇಲ್ಲ, ಯಾಕೆಂದ್ರೆ ಹಿಂದೆ ನಿನ್ನ ಬಗ್ಗೆ ಕೌರವನ ಆಸ್ಥಾನದಲ್ಲಿ ನೀನೇನು ಅನ್ನೋದನ್ನ ಹೇಳಿದ್ದಾರೆ. ನೀನು ಪೂರ್ವ ಋಷಿ, ನೀನೊಬ್ಬ ಪೂರ್ವದಲ್ಲಿ ಋಷಿ ಅಂದ್ರೆ ನರನಾರಾಯಣರಲ್ಲಿ ನರನಾರಾಯಣವು ಋಷಿ ಅಂತ ಹೇಳಿದ್ದು. ಅದ್ರಲ್ಲಿ ನರ ಅನ್ನುವ ಋಷಿ ನೀನಾಗಿದ್ದಿ. ವಾಸುದೇವನ ಸಹಾಯ ಬೇರೆ ನಿನಗೆ ಜೊತೆಗಿದೆ, ಆದ್ರಿಂದಾಗಿ ಈ ಮಹತ್ಕರ್ಮವನ್ನು ಮಾಡುವುದು ನಿನಗೇನು ಅಸಾಧ್ಯವಾದ ಸಂಗತಿ ಅಲ್ಲ. ಎನ್ನೋತ್ಸಹತಿ ದೇವೇಂದ್ರ ತನ್ನ ದೇವೈರಪಿ ಧ್ರುವಂ ವಿದುಸ್ವಾಂ ನಿಧನಂ ಪಾರ್ಥ ಸರ್ವಕ್ಷತ್ರಸ್ಯ ತದ್ವಿದಃ. ಎಲ್ಲ ಕ್ಷತ್ರಿಯರಿಗೂ ಕೂಡ ಈ ವಿಷಯದಲ್ಲಿ ನಿನ್ನ ಬಗೆಗೆ ಇರಬೇಕಾದ ತಿಳಿವು ಈಗ ತಿಳಿತಾ ಇದೆ. ನೀನು ದೇವತೆಗಳು ಹೇಗೆ ದೇವೇಂದ್ರನಲ್ಲಿ ಅತ್ಯಂತ ಆತ್ಮೀಯವಾಗಿ ವರ್ತಿಸ್ತಾರೋ ಹಾಗೆ ಇವರೆಲ್ಲರೂ ನಿನ್ನ ಕಡೆಗೆ ಆತ್ಮೀಯವಾಗಿ ವರ್ತಿಸಿದ್ರೆ ಸಾಕು. ಮನುಷ್ಯ ಜಗತಿ ಶ್ರೇಷ್ಠ, ಎಲ್ಲ
ಶ್ರೈಷ್ಠ್ಯವನ್ನ ಹೇಳ್ತಾ ಬಂದು ಜಗತ್ತಿನಲ್ಲಿ ಮನುಷ್ಯ ಉಳಿದ ಎಲ್ಲ ಪ್ರಾಣಿಗಳಿಗಿಂತ ಶ್ರೇಷ್ಠ. ಹಾಗೆ ಧನ್ವಿನ ಧನುಸ್ಸು ಏರಿಸುವವರಲ್ಲಿ ಶ್ರೇಷ್ಠ ತ್ವಮಸಿ, ನೀನು ಶ್ರೇಷ್ಠನಾಗಿದ್ದಿ. ನ ವೈ ಶ್ರುತಂ ಧಾರ್ತರಾಷ್ಟ್ರೇಣ ವಾಕ್ಯಂ ಮಯೋಚ್ಯಮಾನಂ ವಿದುರೇಣ ಚೈವ ದ್ರೋಣೇನ ರಾಮೇಣ ಜನಾರ್ದನೇನ ಮುಹುರ್ಮುಹು ಸಂಜಯೇನಾಪಿ ಚೋಕ್ತಂ. ಈ ಅಲ್ಲೇ ಇದ್ದಾನವನು, ಈ ದುರ್ಯೋಧನ ಅಂದ್ರೆ ಅವನ ನೋಡದೆ ಇವನಿಗೆ ಹೇಳ್ದ, ಈ ದುರ್ಯೋಧನ ನನ್ನ ಮಾತನ್ನಾಗಲಿ ದ್ರೋಣರ ಮಾತನ್ನಾಗಲಿ ವಿದುರನ ಮಾತನ್ನಾಗಲಿ ಸ್ವತಃ ಪರಶುರಾಮನೇ ಬಂದಾಡಿದ ಮಾತನ್ನಾಗಲಿ ಜನಾರ್ದನೇನ ಸ್ವತಃ ಕೃಷ್ಣ, ಒಂದು ಕಡೆಯಿಂದ ವೇದವ್ಯಾಸರು ಮೈತ್ರೇಯರು, ಹೀಗೆ ಮುಹುರ್ಮುಹು ಕೊನೆಗೆ ಸಂಜಯನೂ ಕೂಡ ಹೇಳಿದ ಮನೆಯಲ್ಲಿ ಪರೀತ ಬುದ್ಧಿ ವಿಸಮ್ಯ ಕಲ್ಪ ದುರ್ಯೋಧನೋ ನ ಮತ್ ಶಬ್ದದಾತಿ ನಶೇಷ್ಯತೆ ಹಿ ನಶೇಷ್ಯತೆ ವೈ ನಿಹಿತಶ್ಚರಾಯ ಶಾಸ್ತ್ರಾದಿಗೋ ಭೀಮ ಬಲಾಭಿಭೂತ. ಶಾಸ್ತ್ರವನ್ನ ದಾಟಿದವ ಭೀಮನಿಂದಲೇ ತನ್ನ ಕೊನೆಯನ್ನ ಕಾಣುವವ. ಇಷ್ಟು ಹೇಳಿದ್ರು ಅವನಿಗೆ ಅರ್ಥ ಆಗಲ್ಲ, ಈಗಲೂ ಹೇಳಿದ್ರು ಅವನ ತನ್ನ ವಿಸಂಜ್ಞ ಕಲ್ಪ, ಅವನಿಗೆ ಪ್ರಜ್ಞೆ ಎಲ್ಲೋ ಇಟ್ಟು ಬಂದಿದ್ದಾನೆ, ಅದನ್ನ ಯಾವತ್ತು ಯೂಸ್ ಮಾಡ್ಲಿಕ್ಕೆ ಇಲ್ಲ, ಬಿಟ್ಟು ಬಂದವನು ಬಿಟ್ಟೇ ಬಿಟ್ಟಿದ್ದಾನೆ. ಈ ಮಾತನ್ನ ಕೇಳಿದಾಗ ದುರ್ಯೋಧನಿಗೆ ತುಂಬಾ ನೋವಾಯಿತು. ಅಂದ್ರೆ ಒಬ್ಬ ಸಾವಿನ ಹೊಣೆಗಾರಿಕೆ ಅಂದ್ರೆ ಸಾವಿನ ಕ್ಷಣದಲ್ಲಿ ಇರುವ ಹೊತ್ತಿಗೆ ಈ ಮಾತು ಹೇಳಿದಾಗ ಒಂದು ಕ್ಷಣ ಅನ್ನಿಸ್ತು, ಹೌದಲ್ವಾ? ನಿಬೋಧ ರಾಜನ್ ಭವವೀತಮನ್ಯುಹು, ಅವನು ಏನು ಹೇಳಿದ್ರು ತಲೆ ಒಳಗೆ ಒಂದು ಕ್ಷಣ ಅನ್ನಿಸಿದ್ದಷ್ಟೇ. ಒಂದು ಕೊನೆಗೊಂದು ಒಳ್ಳೆ ಮಾತು ಹೇಳ್ತಾರೆ, ಹೇಗಿತ್ತು ಅಂದ್ರೆ ಭೈಷಜ್ಯಮಿವ ಮುಮೂರ್ಷುಣ ಅಂತ. ಸಾಯೋನಿಗೆ ನೀವು ಮದ್ದು ಕೊಟ್ರೆ ಅವನಿಗೆ ತಗೊಳ್ಳಿಕ್ಕೆ ಇಷ್ಟ ಆಗತ್ತಾ? ಅವ್ನು ಕಹಿ ಅಂತ ಎತ್ತಿ ಉಗಿದು ಬಿಡ್ತಾನೆ. ಅದು ಬಾಯಿಗೆ ಹಾಕಿದ್ರು ಒತ್ತಾಯ ಮಾಡಿ ಹಾಕಿದ್ರು ವಸ್ತುತ ಅದು ಒಳಗೆ ಹೋದ್ರೆ ಅವನನ್ನು ಬದುಕಿಸತ್ತೆ. ಸಾಯುವುದೇ ಅವನಿಗೆ ನಿಶ್ಚಯ ಆದಾಗ ಬಾಯಿಗೆ ಹಾಕಿದ ಮದ್ದು ಕೂಡ ದೇಹದಿಂದ ಹೊರಕ್ಕೆ ಚೆಲ್ಲುವುದು ಹೇಗೋ ಹಾಗೆ ಅವನಿಗದು ತಲೆಗೆ ಹೋಗ್ಲೇ ಇಲ್ಲ. ಜಲಸ್ಯ ಧಾರಾ ಜನಿತಾ ಶೀತಸ್ಯ ಅಮೃತಗಂಧಿನಃ ಏತಸ್ಯ ಕರ್ತ ಲೋಕೇಸ್ಮಿನ್ ನಾಣ್ಯ ಕಶ್ಚನ ವಿದ್ಯತೆ. ಕರ್ದವನನ್ನೇ ದುರ್ಯೋಧನನ ನಿಲ್ಲಿಸಿ ಹೇಳಿದ, ನೋಡಪ್ಪ, ನಿನ್ನ ಕಣ್ಣ ಮುಂದೆಯೇ ಬಾಣವನ್ನ ಪ್ರಯೋಗಿಸಿ ನನ್ನ ಬಾಯಿಗೆ ಅತ್ಯಂತ ಶುದ್ಧವಾದ ನೀರನ್ನ ತಂದುಕೊಟ್ಟವ ಈ ಅರ್ಜುನ. ಏತಸ್ಯ ಕರ್ತ ಲೋಕೆ ಅಸ್ಮಿನ್ ನಾಣ್ಯ ಕಶ್ಚನ, ಹೀಗೆ ಈ ನೀರಿನ ತರುವಿಕೆಯ ಕೆಲಸವನ್ನ ಇನ್ನೊಬ್ಬ ಮಾಡಲಾರ. ಅದರಿಂದಾಗಿ ಅವನಿಗೆ ಆಗ್ನೇಯಂ ವಾರುಣಂ ಸೌಮ್ಯಂ ವಾಯವ್ಯಂ ವೈಷ್ಣವಂ ಐಂದ್ರಂ ಪಾಶುಪತಂ ಬ್ರಾಹ್ಮಂ ಪಾರಮೇಷ್ಠಂ ಪ್ರಜಾಪತೆ ಧಾತುಶ್ಚ ತ್ವಷ್ಟುಶ್ಚ ಸವಿತುಶ್ಚ ವೈವಸ್ವತಸ್ಯಾಪಿ, ಎಲ್ಲ ಮಂತ್ರಗಳು ಕೂಡ ಅವನಿಗೆ ಕರತಲಾಮಲಕ, ಕೈಯಲ್ಲಿ ಆರಾಮವಾಗಿ ಅವನು ಉಪಯೋಗಿಸ್ತಾ ಇದ್ದಾನೆ. ಸರ್ವಸ್ಮಿನ್ ಮಾನುಷೇ ಲೋಕೆ ವೇತ್ಯೇಕೋ ಹಿ ಧನಂಜಯ, ಈ ನಿನ್ನ ನಡುವೆ ಇರುವ ಈ ಜಗತ್ತಿನಲ್ಲಿ ಉಸಿರಾಡುವ ಮಂದಿಯಲ್ಲಿ ಧನಂಜಯನೊಬ್ಬನೇ ಈ ಎಲ್ಲವನ್ನೂ ಬಲ್ಲವನು. ಕೃಷ್ಣೋವಾ ದೇವಕಿ ಪುತ್ರ, ಅವನನ್ನು ಬಿಟ್ರೆ ಕೃಷ್ಣನಿಗೆ ಗೊತ್ತಿದೆ. ನಾನ್ಯೋ ವೇದೇಹ ಕಶ್ಚನ, ಇದನ್ನು ಇನ್ಯಾರೂ ತಿಳಿದವರಿಲ್ಲ. ಅಶಕ್ಯ ಪಾಂಡವಸ್ತಾತ ಯುದ್ಧೇ ಜೇತುಂ ಕಥಂಚನ, ಆದ್ರಿಂದಾಗಿ ನೀನು ಪಾಂಡವರನ್ನು ಯಾವ ಕಾರಣಕ್ಕೂ ಗೆಲ್ಲುವುದು ಸಾಧ್ಯವಿಲ್ಲವಪ್ಪ. ತೇನ ಸತ್ವವತಾ ಸಂಖ್ಯೆ ಶೂರೇಣ ಆಹ ವಶೋಭಿನ ಜಿಷ್ಣುನಾ ಸಮರೇ ರಾಜನ್ ಸಂದಿರ್ಭವತು ಮಾಚಿರಂ. ಸತ್ವವಂತನಾದ ಶೂರನಾದ ಆಹವ ಅಂದ್ರೆ ಯುದ್ಧವೇ ಅತ್ಯಂತ, ಯುದ್ಧವನ್ನ ಎಂಜಾಯ್ ಮಾಡುವವ ಅಂತ, ಯುದ್ಧವನ್ನ ಅತ್ಯಂತ ಆನಂದದಿಂದ ನಡೆಸುವಂತಹ ಅರ್ಜುನ ಈ ಸಮರದಲ್ಲಿ ಮತ್ತೆ ಧನುಸ್ಸನ್ನ ಎತ್ತುವ ಮುನ್ನ ಸಂದಿರ್ಭವತು ಮಾಚಿರಂ, ಸಂಧಿ ಮಾಡ್ಕೊಂಡ್ಬಿಡು. ಮತ್ತೆ ಮತ್ತೆ ನನಗೆ ನಿಮ್ಮ ಸಾವಿನ ಮಧ್ಯದಲ್ಲಿ ನಾನು ಮತ್ತೆ ಬದುಕ್ಲಿಕ್ಕೆ ಇಷ್ಟ ಇಲ್ಲ ನನಗೆ. ಕೃಷ್ಣ ಪಾಂಡವರನ್ನ ತನ್ನ ಸ್ವಾಧೀನದಲ್ಲಿ ಇಟ್ಕೊಂಡಿದ್ದಾನೆ, ಅವನು ಪ್ರಚೋದಿಸಿ ಯುದ್ಧಕ್ಕೆ ಹೊರಡಿ ಅಂತ ಹೇಳುವ ಮುನ್ನ ಸಂಧಿ ಮಾಡ್ಕೊಂಡ್ಬಿಡು. ಈ ಸೈನ್ಯದಲ್ಲಿರುವಂತಹ ಪ್ರತಿಯೊಬ್ಬರು ತಮ್ಮ ತಮ್ಮ ಶರಗಳನ್ನು ಎತ್ತಿಕೊಂಡು ಈ ಸಾವಿನ ಮನೆಯಲ್ಲಿ ಒಂದು ಮೌನ ಇರುತ್ತೆ, ವೈರಾಗ್ಯ ಇರುತ್ತೆ. ಅದು ಸ್ಮಶಾನಕ್ಕೆ ಹೋಗಿ ಬರುವ ತನಕ ಏನು ಅಂದ್ರೆ ಯಾವುದು ಶಾಶ್ವತ ಅಲ್ಲ, ಯಾವುದು ಕೈಲಿದ್ದ ಉಂಗುರ ಮರ್ತೋದ್ರೆ ಅದು ಬಿಡು, ಅದೇನ್ ಬರುತ್ತೆ ಅಂತಾನೆ. ವಾಪಸ್ ಬಂದ್ಮೇಲೆ ಅವನೇ ಹುಡುಕ್ತಾನೆ, ಎಲ್ಲೋಯ್ತು ಯಾರು ತಗೊಂಡ್ರು ಅಂತ. ಆಮೇಲೆ ಜಗಳ ಶುರುವಾಗುತ್ತೆ. ನಂದು ಅಷ್ಟೇ ಅಷ್ಟು ಬರ್ಬೇಕಿತ್ತು, ನಂದು ಆಸ್ತಿ ಇಷ್ಟು ಬರ್ಬೇಕಿತ್ತು, ನೀವು ಮೊದ್ಲೇ ಯಾಕೆ ಮಾಡ್ಲಿಲ್ಲ, ನಾನೇ ಕರ್ಕೊಂಡು ಹೋಗ್ತಿದ್ದೆ ಮೊದ್ಲೇ ಆಸ್ಪತ್ರೆಗೆ, ನೀವು ಕರ್ಕೊಂಡು ಹೋಗದೆ ಸತ್ತದ್ದು ಅಂತ ನೂರಾರು ಆಕ್ಷೇಪಗಳು. ಹೆಣದ ಹೊತ್ತಿನಲ್ಲೇ ಕೆಲವರು ಜಗಳಾಡೋರಿದ್ದಾರೆ. ಇವರು ಬಹಳ ಏನಂತಾರೆ, ಸಾವನ್ನ ಗೆದ್ದವರು ಅಂತ ಹೇಳ್ಬೇಕು, ಹೆಣದ ಮುಂದೆ ಜಗಳ ಆಡುವರು. ಯಾಕಂದ್ರೆ ಸಾವು ಅವರಿಗೇನು
ಯೋಚನೆನೆ ಹತ್ಸಲ್ಲಲ್ಲ. ಅಂದ್ರೆ ಈ ಜಗಳ ಆಡ್ತಾರೆ. ಹ? ಆಸ್ತಿ, ಅಯ್ಯೋ ದೇವ್ರೇನ, ಎಲ್ಲ ಕಡೆ ನಡೆಯುವುದೇ ಹಾಗೆ. ಅಲ್ಲ, ಈಗ ಸತ್ತಿರೋ ಮುಂದೆ ಆಸ್ತಿ ಚರ್ಚೆ ಮಾಡಿದ್ರೆ ಅವ್ರಿಗೆ ಯಜಮಾನ್ ಗೊತ್ತಾಗುತ್ತಾ? ಅಲ್ಲ, ಕರೆಕ್ಟ್ ಆಗಿ ನಮ್ ಪಾಲಾಗ್ಬೇಕೀಗ ಅಂತ ಅವ್ರು ಯಾಕೆ ಕೊಡ್ತಾರೆ? ಈಗ್ಲೇ ತೀರ್ಮಾನ ಆಗ್ಬೇಕು. ಹೆಣ ಹೇಳ್ಬೇಕಂದ್ರೆ ಮೊದ್ಲು ಬರ್ದ್ಕೊಡಿ ಅಂತಾರೆ. ಹೆಣ ತಕೊಂಡ್ ಹೋಗ್ಬೇಕಾದ್ರೆ ಫಸ್ಟ್ ಸಪರೇಟ್ ಮಾಡ್ಬಿಡಿ. ಅವ್ರ ವಿಲ್ ಏನಿದೆ ಅದ್ರ ಓದಿ ಅದನ್ನ ನಮ್ಗೆ ಬರ್ದ್ ಕೊಟ್ಬಿಡಿ. ಲಾಯರ್ನ ಕರ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಅದು ಎಲ್ಲಿ ಉಂಗುರ, ಕಿವಿದು, ಅದು ಇದು ಎಲ್ಲ ಅಲ್ಲೇ ಲೆಕ್ಕಾಚಾರ ಹಾಕಿ ತೂಗಿ ಅಳದಿದ್ದು ಕಣ್ಣು ಮುಂದೆ ಇದೆ. ಯಾವುದು ಅಸಾಧ್ಯ ಅಲ್ಲ. ಏನಿದ್ರು ಕೊಟ್ಟ ಮೇಲೆ ಹೊರಡಿ, ಅಲ್ಲಿ ತನಕ ಮಾತಾಡಬೇಡಿ ಅಂತಾರೆ. ಇರುತ್ತೆ, ಏನ್ ಮಾಡುದು, ಒಬ್ಬೊಬ್ರದ್ದು ಒಂದೊಂದ್ ತರ. ಎಷ್ಟು ನಿನಗೆ ಬಿಡಿಸಿ ಹೇಳ್ತಾ ಇದ್ದೇನೆ, ದಯವಿಟ್ಟು ನಿನ್ನ ಹತಾವಶೇಷ, ಈಗ ಹತರಾಗಿ ಅವಶೇಷ ಉಳಿದವರಿದ್ದಾರೆ, ಅವರಾದ್ರೂ ಬದುಕಿ ನಾಳೆ ಅವರ ಹೆಂಡತಿ ಮಕ್ಕಳ ಜೊತೆಗಿರ್ಲಿ. ಅವರಾಗ್ಲೂ ಸಂತೋಷವಾಗಿ ನಾಲ್ಕು ತಮ್ಮ ಬದುಕಿನ ಭೋಗ ಭಾಗ್ಯಗಳನ್ನು ಅನುಭವಿಸುವಂತಾಗ್ಲಿ. ಯಾವತ್ತಿಷ್ಟಂತಿ ಸಮರೇ ಹತಶೇಷ ಸಹೋದರ ನೃಪಾಷ್ಟ ಬಹವೋ ರಾಜನ್ ತಾವತ್ ಸಂಧಿ ಪ್ರಯುಜ್ಯತ. ಕನಿಷ್ಠ ಪಕ್ಷ ಅವರ ಮಿತ್ರ ಬಾಂಧವರ ಜೊತೆಗೆ ಬದುಕುವುದಕ್ಕಾದ್ರೂ ಉಳಿದವರಿಗೆ ಅವಕಾಶ ಮಾಡಿಕೊಡು ಅಂತ ಇಷ್ಟು ಹೇಳಿದ್ರು. ಇಂಥದ್ದು ಬಂದ ತಕ್ಷಣ ಅವನು ತಲೆ ನೆಟ್ಟಗಾಗ್ಬಿಡುತ್ತೆ, ಕಿವಿನೇ ಕೊಡಲ್ಲ. ಇರ್ತಾರೆ ಕೆಲವರು ಹಾಗೆ. ಅಂತದ್ ಮಾತು ಬಂದ ತಕ್ಷಣ ಅವ್ರು ಬೇರೆನೆ ಆಗ್ಬಿಡ್ತಾರೆ. ಉಳಿದ ತನಕ ಭಾರಿ ಹಾವ ಭಾವ ಭಕ್ತಿ ಗೌರವ ಎಲ್ಲ ಇರುತ್ತೆ. ಉಪದೇಶ ಅಂತ ಬಂದ ತಕ್ಷಣ ತಿರುಗಿಬಿಡ್ತಾರೆ. ನೀವು ಯಾರಿಗ್ ಬೇಕಾದ್ರೂ ಹೇಳಿ, ನಂಗಂತೂ ಸಂಬಂಧ ಇಲ್ಲ, ಗೋಡೆಗೆ ಹೊಡ್ಕೊಂಡು ಹೋಗುತ್ತೆ ಅಂತ. ಯುಧಿಷ್ಠಿರನ ಕೋಪ ನಿನ್ನನ್ನು ಸುಡುವ ಮುನ್ನ ಸಂಧಿ ಮಾಡು. ಭೀಮಸೇನ ಮತ್ತೆ ತನ್ನ ಗದೆಯನ್ನು ಎತ್ತುವ ಮುಂಚೆ ಸಂಧಿ ಮಾಡು. ಉಳಿದ ಎಲ್ಲ ಅವರ ಹಿಂದಿನ ನೋವಿನ ಘಟನೆಗಳು ಅವರಿಗೆ ನೆನಪಾಗಿ ಮತ್ತೆ ನಿನ್ನ ಮುಂದೆ ಕೋಪ ಬರುವ ಮುನ್ನ ಸಂಧಿ ಮಾಡು. ಇದರಿಂದ ನಿನ್ನ ಕುಲ ಉಳಿಯತ್ತೆ, ಅವರ ಕುಲ ಉಳಿಯತ್ತೆ. ತ್ಯಕ್ತ್ವಾ ಮನ್ಯುಂ ವ್ಯುಪಶಾಮ್ಯ ಸ್ವಪಾರ್ಥೈ ಪರ್ಯಾಪ್ತಮೇತದ್ ಯತ್ಕೃತಂ ಫಲ್ಗುನೇನ ಭೀಷ್ಮಸ್ಯ ಅಂತಾದಸ್ತುವ ಸೌಹೃದಂಚ ಜೀವಂತು ಶೇಷ ಸಾಧು ರಾಜನ್ ಪ್ರಸೀದ. ಭೀಷ್ಮನ ಅಂತದ ಜೊತೆಗೆ ಈ ವೈರವು ಅಂತವಾಗಲಿ. ಭೀಷ್ಮಸ್ಯಾಂತಹ ವೈರಸ್ಯಾಂತೋ ಭವತು. ಭೀಷ್ಮನ ಅಂತ್ಯದಿಂದ ಈ ವೈರವು ಅಂತ್ಯವಾಗಲಿ. ಯಾಕೆಂದ್ರೆ ನಿಮ್ಮ ನಡುವಿನ ಹೋರಾಟದ ಸಂಗತಿಯನ್ನು ನಾನು ಮತ್ತೆ ಈ ಕಣ್ಣಿನಿಂದ ನೋಡಲಾರೆ. ಇಂದ್ರಪ್ರಸ್ಥವನ್ನ ಅವರಿಗೆ ಕೊಡು. ಈಗಾಗ್ಲೇ ನೀನು ಎಲ್ಲಿ ಉಳ್ಕೊಂಡಿದ್ಯೋ ಹಸ್ತಿನಾವತಿ, ಅಲ್ಲಿ ನೀನಿರು. ಇಂದ್ರಪ್ರಸ್ಥಂ ಧರ್ಮರಾಜೋಭಿಯಾತು. ಇಂದ್ರಪ್ರಸ್ಥಕ್ಕೆ ಧರ್ಮರಾಜ ಹೋಗಿ ಬಿಡ್ಲಿ. ಉಳಿದ ಭಾಗದಲ್ಲಿ ರಾಜಸ್ಯಾರ್ಧಂ ಧೀಯತ. ಉಳಿದದ್ದನ್ನು ನೀನ್ ಇಟ್ಕೋ, ಅವ್ರಿಗೆ ಉಳಿದದ್ದನ್ನು ಕೊಟ್ಟ ಮೇಲೆ ನೀನು ಸಂತೋಷವಾಗಿರು. ಇದರಿಂದ ನಿನಗೆ ಕೀರ್ತಿಯೂ ಬರುತ್ತೆ, ಮಿತ್ರದ್ರೋಹ ಅನ್ನುವ ದೋಷವೂ ಪರಿಹಾರ ಆಗುತ್ತೆ. ಜೊತೆಗೆ ಎಲ್ಲರೂ ಕೂಡ ಇನ್ನು ಉಳಿದ ಯಾರು ಮಾತುಲ, ಪಿತಾ, ಪುತ್ರ, ಭಾಗಿನೇಯ, ಭ್ರಾತ, ಯಾವ ಸಂಬಂಧಗಳಿವೆ, ನಾಳೆ ಅವರನ್ನು ಕರೆದು ಹೇಳಲಿಕ್ಕೆ ಒಂದು ಹೆಸರಾದ್ರೂ ಇರುತ್ತೆ. ಇಲ್ಲಾಂದ್ರೆ ಒಬ್ರು ಅಣ್ಣ ಅಂತ ಹೇಳಿಕ್ ಒಬ್ರಿಲ್ಲ, ಅಪ್ಪ ಅಂತ ಹೇಳಿಕ್ಕಿಲ್ಲ, ದೊಡ್ಡಪ್ಪ ಅಂತ ಹೇಳಿಕ್ ಯಾರು ಇಲ್ಲ ಅಂತ ಆಗ್ಬಿಡುತ್ತೆ. ಈಗ ಒಂಥರ ಹಾಗೆ ಆಗಿದೆ. ಎಲ್ಲ ಕಲ್ಲು ಟೀಗಳೇ ಇರುದು. ಅಂಕಲ್ಲು ಆಂಟಿ ಬಿಟ್ರೆ ಕಸಿನ್, ಬೇರೆ ಶಬ್ದಗಳೇ ಇಲ್ಲ. ಧರ್ಮಾರ್ಥ ಸಹಿತಂ ವಾಕ್ಯಂ ಶುತ್ವಾ ಹಿತಮನಾಮಯಂ ನಾರೋಚತ ಪುತ್ರಸ್ತೆ ಮುಮೂರ್ಷಿರಿವ ಭೇಷಜಂ. ಯಾವ ಮಾತು ಅವನ ತಲೆಗೆ ಹೋಗ್ಲೇ ಇಲ್ಲ. ಗೊರ್ಗಲ್ಲ ಮೇಲೆ ನೀರು ಸುರಿದ್ರೆ ಮೆದುವಾಗತ್ತಾ? ಅದ್ ಮೆದುವಾಗಲ್ಲ. ಹಾಗೆ ಅವನ ತಲೆ ಒಳಗೆ ಹೊಕ್ಲೇ ಇಲ್ಲ. ಸೀದಾ ಹೊರಟ, ಏನು ಮಾತಾಡದೆ ಸ್ವ ಆಲಯಂ, ತಮ್ಮ ಮನೆಗೆ ಸ್ವಾನ್ ಆಲಯಾನ್ ಪುನಃ. ನಾರಾಯಣ, ಏನಿದು? ಶ್ರುತ್ವಾತು ನಿಹತಂ ಭೀಷ್ಮಂ ರಾಧೇಯ ಪುರುಷರ್ಷಭ. ಅದು ಮೂಗಿಗೇನು ಉಪಯೋಗ ಇಲ್ಲ ಅನ್ಸುತ್ತೆ. ಗಂಟ್ಲಿಗಿತ ಆಗುತ್ತೆ. ಅಯ್ಯೋ, ಅಷ್ಟ ಹಾಕೊಂಡ್ರೆ ಒಂದೇ ಒಂದು ಹಾಕೋಬೇಕು. ಅಕ್ಷಿ ಅಂದಾಗ ಅದೇ ಹೊರಟೋಗುತ್ತೆ. ಕರ್ಣ ತಕ್ಷಣವೇ ಓಡಿ ಬಂದ. ಈಶದಾಗತ ಸಂತ್ರಾಸಃ ತ್ವರಯ ಉಪಜಗಾಮಹ. ಏದುಸಿರು ಬಿಡ್ತಾ ತಕ್ಷಣದಲ್ಲೇ
ಭೀಷ್ಮನನ್ನು ಎದುರುಗೊಂಡ. ಶರತಲ್ಪದ ಮೇಲೆ ಮಲಗಿರುವ ಅವನನ್ನ ಕಂಡಾಗ ಕಣ್ಣಾಲಿಗಳು ಒದ್ದೆ ಆದವು. ಜನ್ಮಶಯ್ಯಾಗತಂ ವೀರಂ ಕಾರ್ತಿಕೇಯಮಿವ ಪ್ರಭುಂ. ಹುಟ್ಟುವಾಗ ಏನು ಉದಾಹರಣೆ! ಹುಟ್ಟುವಾಗ ಹೇಗೆ ಬಿದಿರಿನ ಮೆಳೆಯ ನಡುವೆ ಕಾರ್ತಿಕೇಯ ಇದ್ನೋ ಹಾಗೆ ಕಾಣಿಸ್ತಿದ್ದ ಅಂತೆ. ಬಿದಿರಿನ ಮೇಳೆ ಮೇಲೆ ಆ ಮಗು ಬೀಳುತ್ತೆ, ಬಿದ್ದಾಗ ಅದು ಹಾರಾಗುತ್ತೆ ಮಗು, ಹಾಗೆ ಕಾಣಿಸ್ತಿದ್ದಾನೆ ಅಂತ. ಬಿದಿರಿನ ಮೇಳೆ ಭೀಷ್ಮ. ಮಗು ಅಂದ್ರೆ ವೀರ ಅಂತ. ಕಾರ್ತಿಕೇಯ ಅಂದ್ರೆ ವೀರ ಅಲ್ವಾ? ಸಾಫ್ಟ್ ಬಟ್ಟೆ ಯೂಸ್ ಮಾಡಿ. ಹೌದು. ನಿಮೀಲಿತಾಕ್ಷಂ, ಕಣ್ಣು ಮುಚ್ಚಿಗೆ ಮಲಗಿದ್ದಾನೆ. ಆಗ ಗದ್ಗದಿತನಾದ ಕಂಠವುಳ್ಳವನಾಗಿ ಪಾದವನ್ನ ಹಿಡಿದು ತಲೆಯನ್ನ ತಾಗಿಸಿ ಸುಮ್ನೆ ನಿಂತ, ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ಕಾಲನ್ನು ಹಿಡ್ಕೊಂಡು ಹಾಗೆ ಕೆಲವು ಕ್ಷಣಗಳ ಕಾಲ ಸುಮ್ನೆ ಕೂತ. ಅವನಿಗೆ ನಾನು ಬಂದಿದ್ದೇನೆ ಅನ್ನೋದು ಗೊತ್ತಾಯ್ತು ಅಂತ ಇವನಿಗೆ ಗೊತ್ತಾಯ್ತು. ಆಗ ರಾಧೇಯೋಹಂ ಕುರುಶ್ರೇಷ್ಠ, ನಾನು ರಾಧೆಯ ಮಗ. ನಿತ್ಯಮಕ್ಷಿಗತಸ್ತವ, ನಿನ್ನ ಕಣ್ಣ ಮುಂದೆ ಬೆಳೆದವನು. ದ್ವೇಷ್ಯೋತ್ಯಂತಂ ಅನಾಗಾಹ ಸನ್, ತಪ್ಪು ಮಾಡದೆ ನಿನ್ನ ದ್ವೇಷಕ್ಕೊಳಗಾದವನು. ಇತಿ ಚೈನಂ ಉವಾಚಃ, ಅಂದ್ರೆ ಫಸ್ಟ್ ಮಾತೆ ಶುರುವಾಗ ಎಷ್ಟು ಚಂದ ಮಾತು. ದ್ವೇಷ್ಯೋ ಅತ್ಯಂತ ಅನಾಗಾ ಸನ್. ಅನಾಗಾಹ ಅಂದ್ರೆ ತಪ್ಪು ಮಾಡದವ ಅಂತ. ಆಗಸ್ ಅಂದ್ರೆ ಶಬ್ದ ಅಂದ್ರೆ ಪಾಪ. ಅನಾಗ ಅಂದ್ರೆ ಪಾಪ ಇಲ್ಲದವ. ಅನಾಗನಾಗಿಯೂ ಅನಾಗಸ್ ಆಗಿಯೂ ನಾನು ದ್ವೇಷಕ್ಕೆ ಒಳಗಾದ, ನಿನ್ನ ದ್ವೇಷಕ್ಕೆ ಒಳಗಾದವನು. ಅಂದ್ರೆ ಮುಂದೆ ಅದನ್ನು ಹೇಳ್ತಾನೆ ಭೀಷ್ಮ. ಅಂದ್ರೆ ನಮ್ಗೆ ಯಾರಿಂದಾದ್ರೂ ಒಂದು ಎಕ್ಸ್ಪ್ರೆಷನ್ ಬಂದಾಗ ನಾವೇ ಒಂದು ಕಲ್ಪಿಸ್ಕೊಳ್ತೇವೆ. ಈ ಸಾಮಾನ್ಯ ಮಕ್ಕಳಿಗೆ ಅಪ್ಪ ಅಮ್ಮ ಬೈದ್ರೆ ಅನ್ಸುದು ನಮ್ಮ ಅಪ್ಪ ಅಮ್ಮ ನಮ್ಮನ್ನು ದ್ವೇಷಿಸ್ತಾರೆ ಅಂತ, ಶುರುವಿಗೆ ಬುದ್ಧಿ ಬರುವ ಮುಂಚೆ. ಆದ್ರೆ ಅಂದ್ರೆ ಅದು ಆ ಹೊತ್ತಿನ ಅವ್ರ ಅಪ್ಪ ಅಮ್ಮ ಆಗುವ ತನಕ ಅದು ಗೊತ್ತಾಗಲ್ಲ, ಅಲ್ಲಿ ತನಕ ಅವರಿಗೆ ಅರ್ಥ ಆಗಲ್ಲ. ಕಾರಣ ಅದನ್ನ ಡೈರೆಕ್ಟ್ ಆಗಿ ಹೇಳ್ತಾನೆ. ಇದು ಅವನಲ್ಲಿದ್ದ, ಅಂದ್ರೆ ನನಗೆ ನೀವು ಯಾವಾಗ್ಲೂ ನನ್ನನ್ನು ದ್ವೇಷಿಸ್ತಾನೆ ಇದ್ರಿ, ನಾನು ಏನ್ ತಪ್ಪು ಮಾಡಿದೆ ಅಂತ ನನಗೆ ಯಾವತ್ತೂ ಅರ್ಥ ಆಗ್ಲಿಲ್ಲ. ಅಂದ್ರೆ ಅವರೇ ಹೇಳಿದ್ದಲ್ವಾ, ನೀನ್ ಅರ್ಧ ರಥ, ನೀನ್ ಯುದ್ಧಕ್ಕೆ ಯೋಗ್ಯ ಅಲ್ಲ ಅಂತ ಅವರೇ ಹೇಳಿದ್ದಲ್ವಾ. ಅದನ್ನು ನೆನಪಿಸ್ಕೊಂಡು ಈಗ ಹೇಳ್ತಾನೆ. ಆದ್ರೆ ನಿಮ್ಮ ಕಣ್ಣ ಮುಂದೆ ಬೆಳೆದವನು. ಯಾಕೆ ನಿಮ್ಗೆ ನನ್ನ ಮೇಲೆ ಕೋಪ ಇತ್ತೋ ಗೊತ್ತಿಲ್ಲ, ಆದ್ರೆ ಈಗ ಅಂತೂ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಇದನ್ನ ಕೇಳಿ ಸಂವೃತ್ತ ಲೋಚನ, ನಿಧಾನಕ್ಕೆ ಕಣ್ಣನ್ನ ತೆಗೆದ. ಸುತ್ತ ರಕ್ಷಿಗಳೆಲ್ಲ ಇದ್ರು ನೋಡ್ಕೊಳ್ಳಿಕ್ಕೆ. ಅವರನ್ನೆಲ್ಲ ಕಣ್ಸನ್ನೆಯಿಂದ ಹೊರಡಿಯಿಂದ. ಶನೈರುದ್ವೀಕ್ಷ ಸಸ್ನೇಹಂ, ಅವನು ಪಿತೇವ ಪುತ್ರಂ ಗಾಂಗೇಯ ಪರಿರಭ್ಯೈಕ ಪಾಣಿನ ಶನೈರುದ್ವೀಕ್ಷ ಸಸ್ನೇಹಂ ಇದಂ ವಚನಮಬ್ರವೀತ್. ಆ ಕೋಣೆಯನ್ನ ನೋಡಿ ಎಲ್ಲರನ್ನು ಹೊರಗೆ ಹೋಗ್ಲಿಕ್ಕೆ ಹೇಳಿ, ಒಬ್ಬ ತಂದೆ ಮಗನನ್ನ ಏನಾದ್ರೂ ತುಂಬಾ ಅವನು ಡಿಪ್ರೆಷನ್ಗೊಳಗಾಗಿ ಅವನನ್ನ ಸಮಾಧಾನ ಮಾಡುವಾಗ ಹೇಗೆ ಪ್ರೀತಿ ತೋರಿಸ್ತಾನೋ, ಪಿತೇವ ಪುತ್ರಸ್ಯ ಸಖೇವ ಸಖ್ಯುಹು ಪ್ರಿಯ ಪ್ರಿಯಾಯಾಸಿ ದೇವ ಸೋಢುಂ ಅಂತ ಕೃಷ್ಣ ನನ್ನನ್ನು ಹೇಗೆ ನೋಡ್ತಿದ್ದ ಅನ್ನೋದನ್ನ ಅರ್ಜುನ ಹೇಳ್ತಾನಲ್ವಾ. ಹಾಗೆ ಇಲ್ಲಿ ತಂದೆ ಒಬ್ಬ ಮಗನನ್ನ ಹೇಗೆ ಅಪ್ಪಿಕೊಳ್ಬೇಕೋ ಹಾಗೆ ಒಂದೇ ಕೈಯಿಂದ, ಅವನಿಗೆ ಎರಡು ಕೈಯಿಂದ ಅಪ್ಪಿಕೊಳ್ಳಿಕ್ಕೆ ಆಗ್ಲಿಲ್ಲ, ಒಂದೇ ಕೈಯಿಂದ ಅವನು ನಿಂತ ಭಾಗದಿಂದ ಅವನನ್ನ ಗಟ್ಟಿಯಾಗಿ ತನ್ನ ಎದೆಗೆ ಆತುಕೊಂಡ. ಶನೈಹಿ ಉದ್ವೀಕ್ಷ್ಯ, ನಿಧಾನಕ್ಕೆ ಕಣ್ತೆರೆದು ಅವನ ಮುಖವನ್ನೇ ನೋಡ್ತಾ ಸಸ್ನೇಹಂ, ಅತ್ಯಂತ ಪ್ರೀತಿಪೂರ್ವಕವಾದ ಮಾತುಗಳಿಂದ ಇದಂ ವಚನಮ ಬ್ರವೀತ್, ಈ ಮಾತನ್ನು ಹೇಳಿದ. ನ ವಿಪ್ರಿಯಂ ಮಮೇವೇಹ ಯತ್ ಸ್ಪರ್ಧೇತಾ ಮಯಾ ಸಹ ಯದಿ ಮಾಂ ನಾಧಿಗಚ್ಚೇತಾಃ ನ ತೇ ಶ್ರೇಯೋ ಧ್ರುವಂ ಭವೇತ್. ನೀನು ಈ ಹೊತ್ತಿಗೂ ಅಕಸ್ಮಾತು ಸತ್ತದ್ದು ಒಳ್ಳೇದಾಯ್ತು ಅಂತ ನನ್ನ ಹತ್ರಕ್ಕೆ ಬರದೇ ಇದ್ರೆ ನಿನಗೆ ಶ್ರೇಯಸ್ಸಾಗ್ತಿರ್ಲಿಲ್ಲ. ನನಗೆ ನಿನ್ನ ಶ್ರೇಯಸ್ಸಿನ ಬಗ್ಗೆ ತುಂಬಾ ಕಾಳಜಿ ಇತ್ತು. ನೀನು ಬಂದೆ ನೋಡು, ನಿನಗೆ ಶ್ರೇಯಸ್ಸಾಗತ್ತೆ. ಅಂದ್ರೆ ದ್ವೇಷ ಯಾವತ್ತೂ ಕೂಡ ಸಮರಲ್ಲಿ ಇರ್ಬೇಕು ಹೊರತು ಬಿದ್ದಾಗ ಆ ದ್ವೇಷ ಸಾಧಿಸಬಾರದು.
ಇದು ಇದೇ ತರದ ಮಾತು ಇನ್ನೆಲ್ಲೋ ಒಂದ್ ಕಡೆ ಬರುತ್ತೆ, ಇದೇ ತರದ ಮಾತು. ಸಮಾಜದಲ್ಲಿರೋರನ್ನ ಮಾಡ್ಬೇಕು. ಹಾ? ದ್ವೇಷ ಸಮಾಜದಲ್ಲಿರೋರನ್ನ ಮಾಡ್ಬೇಕು. ಈಗ ಹೋರಾಟದ ಪ್ರಸಂಗ ಬಂದಾಗ ಅವರು ನಮ್ಮ ಹಾಗೆ ಗಟ್ಟಿಮುಟ್ಟಿದ್ದಾರೆ ಎಂದಾಗ ದ್ವೇಷ ಮಾಡ್ಬೇಕು. ಅಂದ್ರೆ ಹೇಳು, ದ್ವೇಷ ಕಾರಣ ಇದ್ದಾಗ ದ್ವೇಷ ಮಾಡ್ಬೇಕು ಅಂತ ಎಲ್ಲರ ಹತ್ರ ದ್ವೇಷ ಮಾಡ್ಬೇಕು ಅಂತ ಜನರಲೈಸ್ ಅಲ್ಲ ಅದು. ಈಗ ದ್ವೇಷ ಮಾಡುವಾಗ್ಲೂ ಒಬ್ಬ ಸಾಯುವ ಸ್ಥಿತಿಯಲ್ಲಿ ಇದ್ದಾಗ ಅವನನ್ನು ದ್ವೇಷ ಮಾಡುದಲ್ಲ ಅಂತ ಅರ್ಥ. Still ದ್ವೇಷ ಒಂದು ತಮಸ್ಸಲ್ಲ. ಹ? ದ್ವೇಷ ಮಾಡುದು ಅಂತ ತಮಸ್ಸು. ದ್ವೇಷ ಹೌದಪ್ಪ, ದ್ವೇಷ ಮಾಡ್ಬೇಕು ಅಂತ ಹೇಳಿದ್ದಲ್ಲ ಇದ್ರ ಅರ್ಥ. ಮಾಡಿದ್ದೇ ಹೌದಾದ್ರೆ ಒಬ್ಬ ಅಲ್ಲೂ ಕೂಡ ಅವರಿಗೆ ಸಮರಾದವ್ರ ಹತ್ರ ಮಾಡ್ಬೇಕು. ಸಾಯೋನ ಹತ್ರ ದ್ವೇಷ ಸಾಧಿಸುದಲ್ಲ. ಉಸಿರು ಹೋಗ್ತಾ ಇರುತ್ತೆ, ಆಗ್ಲೂ ನನಗೆ ಅವತ್ತು ಏನ್ ಮಾಡಿದ್ದಿ, ನೀರ್ ಕೊಟ್ಟಿದ್ಯಾ, ಕೊಡಲ್ಲ ಈಗಲೂ ನಿನಗೆ, ಸತ್ತೋಗು ಅಂತ ಆಗ ದ್ವೇಷ ಸಾಧಿಸಬಾರದು. ಮುಗಿದೋಯ್ತು. ಮರಣಾಂತಾನಿ ವೈರಾಣಿ. ಉಸಿರು ಹೋಗ್ತಾ ಇದೆ ಅನ್ನುವಾಗ ವೈರವನ್ನು ಬಿಟ್ಬಿಡ್ಬೇಕು. ನೀನು ಹಂಗೆ ಅಲ್ವಾ, ಅಲ್ಲಿ ಕಾಲ್ ಮುರ್ಕೊಂಡ್ ಬಿದ್ದಿದ್ರು ಬಿಡ್ಕೊಳಪ್ಪ ಅಂತ. ಅವನ್ ತಪ್ಪು ಮಾಡ್ದ, ಕರ್ಣ ಹಾಗೆ ಮಾಡ್ಲಿಲ್ಲ. ಕರ್ಣ ಅದೇ ಒಳ್ಳೆಯವನು ಅಂತ ಹೇಳುದು. ಕರ್ಣ ಅದಕ್ಕೆ ಒಳ್ಳೆಯವನು. ನನಗೆ ನಿನ್ನ ಬಗ್ಗೆ ಈಗ ಕೋಪ ಇಲ್ಲ ಮಗು, ಅವತ್ತು ನಿನ್ ಮೇಲೆ ಕೋಪ ಇರ್ಲಿಲ್ಲ. ಆದ್ರೆ ನೀನೇ ನನ್ನ ಮೇಲೆ ಸ್ಪರ್ಧೆಯಿಂದ ನಡ್ಕೊಳ್ತಾ ಇದ್ದಿ. ಯದಿಮಾಂ ನಾದಿಗಚ್ಚೇತಃ, ಈಗ್ಲೂ ನೀನ್ ಆಗ ನಿನಗೆ ನನ್ನ ಬಗ್ಗೆ ಗೊತ್ತಾಗ್ಲಿಲ್ಲ, ಈಗ್ಲೂ ನೀನ್ ಆ ಭಾವ ಬಿಟ್ಟು ನನ್ನಲ್ಲಿಗೆ ಬರ್ಲಿಲ್ಲ ಅಂದ್ರೆ ನಿನಗೆ ಶ್ರೇಯಸ್ ಆಗ್ತಿರ್ಲಿಲ್ಲ. ಆದ್ರೆ ನೀನ್ ಬಂದಿ ಅಲ್ವಾ, ನಿನಗೆ ಶ್ರೇಯಸ್ಸೇ ಆಗುತ್ತೆ. ಕೌಂತೇಯಸ್ತ್ವಂ ನ ರಾಧೇಯ ನ ತವಾಭಿರತಃ ಪಿತಾ ಸೂರ್ಯಜಸ್ತ್ವಂ ಮಹಾಬಾಹೋ ವಿದಿತೋ ನಾರದಾನ್ಮಯ. ನಾರದರಿಂದ ನನಗೆ ಗೊತ್ತಾದ ಸಂಗತಿ, ನೀನು ರಾಧೇಯ ಅಲ್ಲ, ಅಥವಾ ನೀನು ಅಧಿರಥನ ಮಗ ಅಲ್ಲ, ನೀನು ಸೂರ್ಯಜಃ, ನೀನು ಸೂರ್ಯನಿಗೆ ಹುಟ್ಟಿದವ. ಕುಂತಿ ನಿನ್ನ ತಾಯಿ ಆಗ್ತಾಳೆ. ಕೃಷ್ಣ ದ್ವೈಪಾಯನಾಚೈವ ತೇಜಸ ನಚ ಸಂಶಯ ನಚ ದ್ವೇಷೋಸ್ತಿ ಮೇ ತಾತ ತ್ವಯಿ ಸತ್ಯಂ ಬ್ರವೀಮಿತೆ. ನಿನಗೊಂದು ಮಾತು ಈಗಲೂ ಮತ್ತೆ ಹೇಳ್ತೇನೆ. ನನಗೆ ನಿನ್ನ ಮೇಲೆ ನಮೇ ದ್ವೇಷೋಸ್ತಿ, ನಿನ್ನ ಮೇಲೆ ಯಾವತ್ತೂ ನನಗೆ ದ್ವೇಷ ಇರಲಿಲ್ಲ. ಸತ್ಯಂ ಬ್ರವೀಮಿ, ಇದು ಸತ್ಯ ಹೇಳ್ತಾ ಇದ್ದೇನೆ. ಮತ್ತೆ ತೇಜೋವಧ ನಿಮಿತ್ತಂ, ನಾನು ನಿನ್ನ ಮೇಲೆ ಕೆಲವು ಕಡು ನುಡಿಗಳನ್ನಾಡಿದ್ದೇನೆ. ತೇಜೋವಧ ನಿಮಿತ್ತಂತೂ ಪರುಷಂ ತ್ವಾಂ ಅಹಮಬ್ರುವಂ ಅಕಸ್ಮಾತ್ ಪಾಂಡವಾನ್ ಹಿ ತ್ವಂ ದ್ವಿಷಸೀತಿ ಮತಿರ್ಮಮ. ನೀನು ಅಹಂಕಾರದಿಂದ ಎಲ್ಲಿ ಬೀಗಿ ಹೋಗ್ತೀಯೋ ಅಂತ, ನಿನ್ನ ಅಧಿಕಾರದ ಅಥವಾ ನಿನ್ನ ಸಾಮರ್ಥ್ಯದ ಕುರಿತಾಗಿ ನಿನ್ನ ತೇಜಸ್ಸನ್ನ ನಾನು ಕಡಿಯದೆ ಹೋದ್ರೆ ನೀನು ನಿನ್ನ ಅಹಂಕಾರಕ್ಕೆ ಇನ್ನಷ್ಟು ವೃದ್ಧಿಗೊಂಡು ಅದರಿಂದ ನಿನಗೆ ನೀನೇ ತೊಂದರೆ ಮಾಡ್ಕೊಳ್ತಿ ಮತ್ತು ಪಾಂಡವರನ್ನು ಇನ್ನಷ್ಟು ಹೆಚ್ಚು ನೀನು ದ್ವೇಷಿಸ್ಬಿಡ್ತಿ ಅಂತ. ಅಂದ್ರೆ ನಮ್ಗೆ ಈಗ ಇದು ಸ್ವಲ್ಪ ಅಸ್ಪಷ್ಟ ಇದೆ. ಮುಂದಿನ ಮಾತಲ್ಲಿ ಮತ್ತೆ ಅದನ್ನು ಹೇಳ್ತಾನೆ, ಪಾಂಡವರ ಮತ್ತು ಕೌರವರ ನಡುವಿನ ವಿಭಾಗಕ್ಕೆ ನೀನು ಕಾರಣ ಆಗಿ ಬಿಡ್ತಿ ಅಂತ ನಾನು ನಿನ್ನ ಸಾಮರ್ಥ್ಯವನ್ನ ಕುಗ್ಗಿಸುವಂತ ಮಾತಾಡ್ತಾ ಇದ್ದೆ. ಏನಾಸಿ ಬಹುಶೋ ರಾಜ್ಞ ಚೋದಿತೋ ಸೂತನಂದನ ಜಾತೋಸಿ ಧರ್ಮಲೋಪೇನ ತತಸ್ಥೆ ಬುದ್ಧಿರೀದೃಶಿ. ನಿನಗೆ ಧರ್ಮದ ಕೊರತೆ ಉಂಟಾದದ್ರಿಂದ, ರಾಜನಾದಂತಹ ದುರ್ಯೋಧನನಿಂದ ಮತ್ತೆ ಮತ್ತೆ ಚೋದಿತನಾದ್ರಿಂದಾಗಿ ನಿನಗೆ ನೀಚರ ಸಂಪರ್ಕ, ನೀಚಾಶ್ರಯಾನ್ ಮತ್ಸರೇಣ ದ್ವೇಷಿಣಿ ಗುಣಿನಾಮಪಿ ತೇನೋಸಿ ಬಹುಶೋ ರೂಕ್ಷಂ ಶಾವಿತ ಕುರು ಸಂಸದಿ. ನೀನ್ ಅವ್ರ ಜೊತೆಗೆ ಸೇರಿ ಮಾಡ್ತಾ ಇದ್ದಂತಹ ರೂಕ್ಷವಾದ, ಅತ್ಯಂತ ತೀಕ್ಷ್ಣವಾದ, ಕ್ರೂರವಾದ ಕೆಲಸಗಳನ್ನ ನಾನು ನಿವಾರಿಸುವುದಕ್ಕೋಸ್ಕರ ನಿನ್ನ ಸಾಮರ್ಥ್ಯವನ್ನ ನಾನು ಹೀಗಳೆದು ಮಾತಾಡ್ತಾ ಇದ್ದೆ. ನಿನಗೆ ಈ ನೀಚಾಶ್ರಯ ಸಂಶಯದಿಂದ ನಿನ್ನದಲ್ಲದ ಗುಣಿನಾಂ ದ್ವೇಷಿಣಿ, ಗುಣಿಗಳಲ್ಲಿ ನೀನು ದ್ವೇಷ ಮಾಡ್ತಾ ಇದ್ದಿ. ಇದು ನನಗೆ ಬಹಳ ಹಿಂಸೆ ಕೊಡ್ತಾ ಇತ್ತು. ಅಷ್ಟೇ ಅಲ್ಲ, ಸಂಸತ್ತಿನಲ್ಲಿ, ಸಮಾಜದ ಅನೇಕ ಹಿರಿಯರು ಇರುವಂತಹ ಸಂಸತ್ತಿನಲ್ಲಿ ನೀನು ನಡ್ಕೊಂಡ ರೀತಿ ಅದು ಯಾವತ್ತೂ ಕೂಡ ಕ್ಷಮ್ಯ ಅಲ್ಲ. ದ್ರೌಪದಿಯ ಪ್ರಸಂಗದಲ್ಲಿ ಇರ್ಬಹುದು, ಇನ್ಯಾವುದೇ ಪ್ರಸಂಗದಲ್ಲಿ ಇರ್ಬಹುದು. ನತ್ವಯ ಸದೃಶ ಕಶ್ಚಿತ್ ಪುರುಷೇಶು ಅಮರೋಪಮ ಕುಲಭೇದ ಭಯಾಚ್ಚಾಹಂ. ಇದು ಮುಖ್ಯ. ಕುಲಭೇದ ಭಯಾಚ್ಚಾಹಂ ಸದಾ ಪರುಷ ಮುಕ್ತವಾನ್. ನನ್ನ ಕುಟುಂಬದಲ್ಲಿ ಎರಡು ಭಾಗ ಆಗಬಾರ್ದು ಅನ್ನೋದಕ್ಕೋಸ್ಕರ ನೀನು ನಿನ್ನ ಬಲವನ್ನ ನೀನು ಇನ್ನೂ ಹೆಚ್ಚು ಒಪ್ಪಿಕೊಂಡು ಬಿಟ್ರೆ ಆವಾಗ ನಾನಿದ್ದೇನೆ, ನೀವೇನು ಯೋಚನೆ ಮಾಡ್ಬೇಡಿ, ಅವರನ್ನು ಬಿಟ್ಬಿಡಿ. ನನಗೇನು ಅಂದ್ರೆ ಅವರು ಪಾಂಡವರ ಜೊತೆಗಿದ್ರೆ ಅವರು ಬದುಕ್ತಾರೆ, ಪಾಂಡವರು ಬದುಕ್ತಾರೆ ಅನ್ನೋ ದೃಷ್ಟಿಯಿಂದ
ಅವರಿಬ್ರು ಒಟ್ಟಾಗಿರ್ಬೇಕು ಅನ್ನೋದಕ್ಕೋಸ್ಕರ ನಿನ್ನ ತೇಜಸ್ಸನ್ನ ಕಡಿಮೆ ಅಂತ ಮಾಡ್ತಿದ್ದೆ. ಅದರಿಂದ ನಿನಗೂ ಕ್ಷೇಮ ಇತ್ತು, ಪಾಂಡವರಿಗೂ ಕ್ಷೇಮ ಇತ್ತು, ಕುಲಭೇದವೂ ಆಗ್ತಿರ್ಲಿಲ್ಲ, ದುರ್ಯೋಧನನು ಉಳಿತಿದ್ದ. ಈ ಕಾರಣಕ್ಕೋಸ್ಕರ ನಾನು ನಿನ್ನ ತೇಜಸ್ಸನ್ನ ಹೀಗಳಿತಾ ಇದ್ದೆ, ಬಿಟ್ರೆ ನೀನು ಸಾಮರ್ಥ್ಯವಂತ ಅಲ್ಲ ಅನ್ನೋದಲ್ವೇ ಅಲ್ಲ. ನಾನು ಈಗಲೂ ಹೇಳ್ತೇನೆ, ವಿಶ್ವಸ್ತೆ ಭಾರಸಂಧಾನೆ ಲಾಘವೇ ಅಸ್ತ್ರಬಲೆ ತಥಾ ಸದೃಶ ಫಲ್ಗುನೇನಾಸಿ ಕೃಷ್ಣೇನ ಚ ಮಹಾತ್ಮನ. ಇಶು ಬಾಣವನ್ನ ಪ್ರಯೋಗಿಸುವುದರಲ್ಲಿ, ಅಸ್ತ್ರಗಳನ್ನ ಜೋಡಿಸುವುದರಲ್ಲಿ, ಭಾರಸಂಧಾನೆ ಯಾವ ಭಾರವನ್ನ ಯಾರ ಮೇಲೆ ಹೊರಿಸ್ಬೇಕು, ಅಥವಾ ಯಾವ ಯುದ್ಧದ ಬಾಣವನ್ನ ಪ್ರಯೋಗಿಸುವಾಗ ಅದು ಎಷ್ಟು ಭಾರ ಇದೆ ಅನ್ನೋದ್ರ ಮೇಲೆ ಅದು ಅವನಿಗೆ ಪ್ರಾಣ ತೆಗೆಯುತ್ತೋ ಬರೀ ನೋವು ಕೊಡುತ್ತೋ ಅನ್ನೋದನ್ನ ಯೋಚನೆ ಮಾಡಿ ಬಾಣ ಹೊಡಿಲಿಕ್ಕಾಗತ್ತೆ. ಅದು ಕೇವಲ ಗಾಯಗೊಳಿಸುವುದು, ತಲೆಯೇ ತೆಗೆಯುವುದಾದ್ರೆ ಒಂದು ತರ, ಅಥವಾ ಬರೀ ಹೀಗೆ ಹಾಫ್ ಮರ್ಡರು ಫುಲ್ ಮರ್ಡರು ಅಂತೆಲ್ಲ ಕೇಳ್ತಿರ್ತಾರಲ್ಲ, ಅದು ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಎಲ್ಲಿ ಹೊಡೆದ್ರೆ ಬರೀ ಅವ್ರ ಕೈಕಾಲು ಮೂಳೆ ಪೆಟ್ಟಾಗುತ್ತೆ, ಮತ್ತೆ ಸ್ವಲ್ಪ ದಿವಸದಿಂದ ಚೇತರಿಸ್ಕೊಳ್ತಾರೆ ಅಂತ. ಅವ್ರು ವೈದ್ಯಕೀಯ ಓದಿದ್ರೆ ಚೆನ್ನಾಗಾಗ್ತಿದ್ರು, ಅವರು ಉಲ್ಟಾ ಓದಿ ಸಮಾಜಕ್ಕೊಂದಿಷ್ಟು ಹಾನಿಕಾರಕರಾಗಿ ಬಿಡ್ತಾರೆ. ನಿನಗೆ ಹಾಗೆ ಭಾರ ಸಂಧಾನ, ಯಾವ ಬಾಣದ ಮೇಲೆ ಎಷ್ಟು ಭಾರ ಹಾಕಿದ್ರೆ ಏನ್ ಪ್ರಯೋಗ ಮಾಡುತ್ತೆ. ಲಾಘವೇ, ಲಘು ಅಂದ್ರೆ ಚುರುಕು ಅಂತ ಅರ್ಥ. ಲಘು ಲಘು ಬರ್ರಿ ಅಂತಾರಲ್ಲ, ಅದು ವೇಗ, ಬಾಣಗಳನ್ನ ಪ್ರಯೋಗಿಸುವ ಲಾಘವ. ಆಮೇಲೆ ಅಸ್ತ್ರದ ತಾಕತ್ತು, ಇದು ಎಷ್ಟು ದೂರದ ತನಕ ಹೋಗುತ್ತೆ, ಎಷ್ಟು ಜನರಿಗೆ ಮಾರಕವಾಗುತ್ತೆ ಅನ್ನೋದನ್ನ ಬಲ್ಲವರಲ್ಲಿ ನೀನು ಒಂದು ಅರ್ಥದಲ್ಲಿ ಫಲ್ಗುಣೇನ ಅರ್ಜುನನಿಗೆ ಸ್ವಲ್ಪ ಹೋಲ್ತಿ. ನೀನು ಅರ್ಜುನನಿಗೆ ಹೋಲುವುದು, ಕೃಷ್ಣನ ಯುದ್ಧದ ಬಲವೂ ಕೂಡ ನಿನಗೆ ಕೆಲವೊಂದು ಸರ್ತಿ ಟ್ಯಾಲಿ ಆಗತ್ತೆ ಕೆಲವು ವಿಷಯದಲ್ಲಿ. ಕರ್ಣ ಕಾಶಿಪುರಂ ಗತ್ವಾ ತ್ವಯೈಕೇನ ಧನುಷ್ಮತ ಕನ್ಯಾರ್ಥೆ ಕುರು ರಾಜಸ್ಯ ರಾಜಾನು ಮುದಿತಾ ಯುಧಿ. ನೀನೊಬ್ಬನೇ ಕಾಶಿ ದೇಶಕ್ಕೆ ಹೋಗಿ ಅಲ್ಲಿಯ ರಾಜರನ್ನೆಲ್ಲ ಸೋಲಿಸಿ ದುರ್ಯೋಧನಿಗೋಸ್ಕರ ಕನ್ಯೆಯನ್ನು ಹೊತ್ಕೊಂಡು ಬಂದಿಲ್ವ ನೀನು ಒಬ್ಬನೇ? ನಿನ್ನ ಅಸಾಧಾರಣವಾದ ಕಾರ್ಯಭಾರ ಅಲ್ವಾ ಅದು. ರಾಜಾನಹ ಮುದಿತ, ರಾಜರೆಲ್ಲ ನಿನ್ನ ಯುದ್ಧಕ್ಕೆ ಸಂತುಷ್ಟರಾದ್ರು. ಅಷ್ಟೇ ಅಲ್ಲ, ಅದೇ ಸಂದರ್ಭದಲ್ಲಿ ತಥಾಚ ಬಲವಾನ್ ರಾಜ ಜರಾಸಂಧೋ ದುರಾಸದಃ ಸಮರೇ ಸಮರ ಶ್ಲಾಘಿನ್ ನತ್ವಯಾ ಸದೃಶೋ ಭವತ್. ಜರಾಸಂಧನೇ ನಿನ್ನ ಮುಂದೆ ನಡಿಗೆ ಹೋದ. ಒಂದ್ಸಲ ಇವನು ಸೋಲ್ಸಿದ್ದ ಅವನನ್ನ, ಅವನಿಗೆ ಅರ್ಥ ಆಗೋಯ್ತು. ತಕ್ಷಣ ಬಂದು ರಾಜಿ ಮಾಡ್ಕೊಂಡು ಬಿಡ್ತಾನೆ ಕರ್ಣನ ಹತ್ರ. ಇನ್ ಮುಂದೆ ನಿನ್ನೊಟ್ಟಿಗೆ ನನ್ನ ಜಗಳ ಇಲ್ಲ, ನಾವಿಬ್ರು ಫ್ರೆಂಡ್ಸ್. ನೀನ್ ಯಾವತ್ತೂ ಕೂಡ ನನ್ನ ವಿರುದ್ಧ ನಿನ್ಗೆ ಏನ್ ಬೇಕು ಅದನ್ನ ನನ್ನ ಹತ್ರ ಕೇಳು, ನಾನು ಕೊಡ್ತೇನೆ. ಇನ್ನು ಯಾರಿಗೆ ಗುಟ್ಟು ಹೇಳ್ಬೇಡ. ಅವನ ಬೆನ್ನಿನ ಬುಡದಲ್ಲಿ ಆ ಸಂಧಾನ ಮಾಡಿದ ಜಾಗಕ್ಕೆ ಅವನು ಪೆಟ್ಟುಕೊಡ್ತಾನೆ ಗದೆಯಲ್ಲಿ. ಕೊಟ್ಟ ತಕ್ಷಣ ಅವನು ಸೀದಾ ಬಂದು ಹೇಳ್ಬಿಡ್ತಾನೆ ಅಪ್ಕೊಂಡು, ನಿನ್ನ ಯುದ್ಧ ಖುಷಿ ಆಯ್ತು ಅಂತ ಕಿವಿಯಲ್ಲಿ ನಿಧಾನ ಕೇಳಿ ಇನ್ನು ಅಲ್ಲಿ ಹೊಡಿಬೇಡ ಅಂತ ಸಮಾಧಾನ ಮಾಡಿ ಕಳಿಸ್ಬಿಟ್ಟಿರ್ತಾನೆ ಅವನನ್ನು. ಇದನ್ನೇ ಅವ್ರು ಆಗ್ಲೇ ಆಶೀರ್ವಾದ ಮಾಡಿದ್ದು. ಗೆಲುವು ಸಿಕ್ತು. ಅಷ್ಟೇ ಅಲ್ಲ, ಬ್ರಹ್ಮಣ್ಯ ಸತ್ವಯೋಧಿ ಚ ತೇಜಸಾ ಚ ಬಲೇನ ಚ ದೇವಗರ್ಭ ಸಮ ಸಂಖ್ಯೆ ಮನುಷ್ಯರಧಿಕೋ ಯುಧಿ. ಸಾಮಾನ್ಯ ಮನುಷ್ಯರು ನಿನ್ನ ಎದುರುಗಡೆ ಯುದ್ಧಕ್ಕೆ ನಿಲ್ಲುವವರೇ ಅಲ್ಲ. ಯಾವ ಮನುಷ್ಯರು ನಿನ್ನ ಮುಂದೆ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ವೇದಜ್ಞರ ಪರವಾಗಿ ನೀನು ಯೋಚಿಸ್ತಿ. ವೇದಾಧ್ಯಯನ ಮಾಡಿದವರು ಅಂದ್ರೆ ಅವ್ರ ಬಗ್ಗೆ ನಿನಗೆ ವಿಶೇಷವಾದ ಕನ್ಸರ್ನ್ ಇದೆ. ಅಂದ್ರೆ ನೀನು ದುರ್ಯೋಧನ ತರ ಅಲ್ಲ ಅಂತ. ದುರ್ಯೋಧನ ಕೇವಲ ತೇಪೆ ಹಾಕೋದಷ್ಟೇ, ಅವರನ್ನ ಪ್ರೀತಿಸಿ ಮಾಡುದಲ್ಲ. ಅವರಿಗೆ ಗೌರವ ಕೊಟ್ರೆ ಸಮಾಜದಲ್ಲಿ ನಂಗೆ ಗೌರವ ಸಿಗುತ್ತೆ ಅಂತ ಗೌರವಿಸುದಷ್ಟೇ. ಅವ್ರು ಓದೋ ವಿದ್ಯೆ ಮೇಲೆ ಏನ್ ಗೌರವ ಅಲ್ಲ. ಆದ್ರೆ ನೀನು ಹಾಗಲ್ಲ, ನೀನು ಬ್ರಹ್ಮಣ್ಯ ಸತ್ವಯೋಧಿ, ತಾಕತ್ತಿರುವ ಯೋಧ ನೀನು. ತೇಜಸ ಬಲೇನಚ, ನಿಮಗೆ ವ್ಯಕ್ತಿಗತವಾದ ತಾಕತ್ತು ಇದೆ, ಜೊತೆಗೆ ನಿಂದೇ ಆದ ಒಂದು ತಪಸ್ಸಿನ ಬಲ ಅಂತ ಹೇಳ್ತೇವಲ್ಲ, ಬರೀ ದೈಹಿಕ ಬಲ ಅಲ್ಲ, ಮಾನಸಿಕ ಬಲವೂ ಕೂಡ ನಿನಗೆ ಚೆನ್ನಾಗಿದೆ. ದೇವತೆಗಳ ಯುದ್ಧದಲ್ಲಿ ದೇವತೆಗಳ ಯುದ್ಧಕ್ಕೆ ಸಮನಾಗಿ ಯುದ್ಧ ಮಾಡಬಲ್ಲವ ನೀನು. ವ್ಯಪನೀತೋದ್ಯ ಮನ್ಯುರ್ಮೇ ಯಸ್ತ್ವಾಂ ಪ್ರತಿ ಪುರಾಃ ಕುತಃ. ವ್ಯಪನೀತೋದ್ಯ, ನೀ ನಮಸ್ಕಾರ ಈಗ ಬಂದು ಮಾಡಿದ್ಮೇಲಂತೂ ನಿನ್ಮೇಲೆ ನನಗೆ ಕೋಪನೇ ಉಳಿದಿಲ್ಲ. ನಿನ್ನ ಹತ್ರ ನನಗೆ ಯಾವ ಕೋಪನೂ ಉಳಿದಿಲ್ಲ. ದೈವಂ ಪುರುಷಕಾರೇಣ ನ ಶಕ್ಯಂ ಅತಿವರ್ತಿತು. ದೈವದ ಮುಂದೆ ಮನುಷ್ಯನ ಹಾರಾಟ ಏನಿದ್ರು ಕೂಡ ಅದು 0, ಏನು ಉಪಯೋಗ ಇಲ್ಲ. ಪುರುಷಕಾರೇಣ ನ ಶಕ್ಯಂ ಅತಿವರ್ತಿತು, ಅದನ್ನ ದಾಟ್ಲಿಕ್ಕೆ ಆಗುದೇ ಇಲ್ಲ ಯಾರಿಗೂ. ನಿನಗೂ ಹಾಗೆ ನನ್ನ ಮೇಲೆ ಏನೋ ಒಂದು ಕೋಪ ಇತ್ತು, ನಾನು ನಿನ್ನ ಮೇಲೆ ಒಂದಿಷ್ಟು ಮಾತುಗಳನ್ನು ಹೇಳಿದ್ದೇನೆ, ಅದೆಲ್ಲ
ನಮ್ಮ ಕೈ ಮೀರಿದ ಪ್ರಕ್ರಿಯೆಗಳಿಂದ ಮುಗಿದು ಹೋಗಿದೆ ಅಂತ ಇಟ್ಕೋ. ಸೋದರಿಯಾ ಪಾಂಡವ ವೀರ ಭ್ರಾತರಸ್ತೆ ರಿಸೂದನ ಸಂಗಚ್ಚತೈರ್ ಮಹಾಬಾಹೋ ಮಮಚೇದಿಚ್ಛಸಿ ಪ್ರಿಯಂ. ನೀನ್ ನನಗೆ ಈಗಲೂ ಕೂಡ ನಮಸ್ಕಾರ ಮಾಡಿ ಹಿತವನ್ನುಂಟು ಮಾಡಬೇಕು ಅಂತ ಬಂದದ್ದು ಹೌದಾದ್ರೆ ನಿನ್ನ ಸೋದರರಾದಂತಹ ಪಾಂಡವರ ಜೊತೆಗೆ ನೀನು ಸೇರು, ಶತ್ರುಗಳನ್ನ ಸೋಲಿಸಬಲ್ಲವನು ನೀನು ಅನ್ನುವ ಮಾತು ನನಗೆ ಗೊತ್ತಿದೆ. ಸಂಗಚ್ಚ, ಅವರನ್ನು ಸೇರ್ಕೋ, ಸಂಧಾನ ಮಾಡು, ಅವ್ರ ಜೊತೆಗಿರು. ಯದಿಚೇತ್ ಇಚ್ಛಸಿ ಪ್ರಿಯಂ, ಒಂದು ವೇಳೆ ನನಗೆ ಹಿತ ಮಾಡಬೇಕು ನಿನ್ನ ಬಯಕೆ ಇದ್ರೆ ಹಾಗೆ ಮಾಡು. ಮಯಾ ಭವತ ನಿರ್ವೃತ್ತಂ ವೈರಮಾದಿತ್ಯನಂದನ ಪೃಥಿವ್ಯಾ ಸರ್ವ ರಾಜಾನು ಭವಂತ್ಯದ್ಯನಿರಾಮಯ. ನನ್ನ ಆಸೆ ಏನು ಅಂದ್ರೆ ಇನ್ನು ಮುಂದೆ ಯಾವ ರಾಜರು ಕೂಡ ಯಾರ ಮೇಲೂ ದಾಳಿ ಮಾಡದೆ ಎಲ್ಲರೂ ಅವರವರ ಆರೋಗ್ಯದಿಂದ ಮಾನಸಿಕವಾದ ಸಂತೋಷದಿಂದ ಬದುಕುವಂತಾಗಬೇಕು. ವೈರ ಇವತ್ತಿಗೆ ಮುಗಿಬೇಕು. ವೈರವೇ ಎಲ್ಲದಕ್ಕಿಂತ ದೊಡ್ಡ ಅಪಾಯಕಾರಿ ಅಸ್ತ್ರ. ಅಸ್ತ್ರಕ್ಕಿಂತ ದೊಡ್ಡ ಅಸ್ತ್ರ ಯಾವುದಾದ್ರೂ ವೈರ. ಅದರಿಂದಾಗಿ ಅದೊಂದು ಭಯಾಭವತ ನಿರ್ವೃತ್ತಂ, ಅದು ದೂರಕ್ಕೆ ಹೋಗ್ಲಿ ಅಂತ ನಾನು ಬಯಸ್ತೇನೆ. ಕರ್ಣ ಹೇಳ್ತಾನೆ, ಜಾನಾಮ್ಯೇವ ಮಹಾಬಾಹೋ ಸರ್ವಮೇತನ್ನ ಸಂಶಯ. ನೀನು ಹೇಳಿದ ಪ್ರತಿಯೊಂದು ಮಾತು ಸತ್ಯ, ಇದ್ಯಾವುದು ನನಗೆ ಗೊತ್ತಿಲ್ಲ ಅಂತಿಲ್ಲ, ಇದೆಲ್ಲವೂ ಸತ್ಯ. ನೀನು ಹೇಳಿದ ಮಾತು ಪ್ರತಿಯೊಂದು ಸತ್ಯ. ಯಥಾ ವದಸಿ ಮೇ ಭೀಷ್ಮ ಕೌಂತೆ ಯೋಹಂ ನ ಸೂತಜಃ. ನೀನು ಹೇಳಿದಂಗೆ ನಾನು ಸೂತಜ ಅಲ್ಲ ಅಂತನೂ ಗೊತ್ತಿದೆ. ನೀನು ಹೇಳಿದ ಮಾತು ಹೌದು. ಅವಕೀರ್ಣ ಸ್ವಯಾ ಕುಂತ್ಯ ಅಹಂ ಕುಂತ್ಯ ಸೂತೇನ ಚ ವಿವರ್ಧಿತ. ಆದ್ರೆ ಕುಂತಿಯಿಂದ ತೊರೆಯಲ್ಪಟ್ಟವನು ಮತ್ತು ಸೂತನಿಂದ ವಿವರ್ಧಿತ ರಕ್ಷಿಸಲ್ಪಟ್ಟವನು. ಭುಕ್ತ್ವಾ ದುರ್ಯೋಧನ ಐಶ್ವರ್ಯಂ ನಮಿಚ್ಛಾ ಕರ್ತುಮುತ್ಸಹೇ. ದುರ್ಯೋಧನನ ಐಶ್ವರ್ಯವನ್ನು ಉಂಡು ಆ ಐಶ್ವರ್ಯಕ್ಕೆ ಈಗ ಬೆಲೆ ಇಲ್ಲ ಅಂತ ಮಾಡ್ಲಿಕ್ಕೆ ಆಗಲ್ಲ ನಾನು. ನಮಿಚ್ಛಾ ಕರ್ತುಮುತ್ಸಹೇ, ಅದನ್ನು ಸುಳ್ಳು ಮಾಡ್ಲಿಕ್ಕೆ ಆಗಲ್ಲ. ವಸುದೇವ ಸುತೋ ಯದ್ವತ್ ಪಾಂಡವಾಯ ದೃಢ ವ್ರತಃ ವಸುಚೈವ ಶರೀರಂ ಚ ಪುತ್ರದಾರಭ್ಯಥಾ ಯಶಃ. ವಸುದೇವ ಸುತ ಪಾಂಡವರಿಗೆ ಹೇಗೆ ದೃಢವಾಗಿ ತನ್ನ ನಿಷ್ಠೆಯನ್ನು ತೋರಿದ್ದಾನೋ ನಾನು ದುರ್ಯೋಧನನಿಗೂ ಅದೇ ನಿಷ್ಠೆಯನ್ನು ತೋರ್ತಾ ಇದ್ದೇನೆ ಅಷ್ಟೇ. ಅವನ ನೋಡಿ, ಅವರವರಿಗೆ ಬೇಕಾದ ತರ್ಕಗಳು ಎಷ್ಟು ಚೆನ್ನಾಗಿ ಸಿಗುತ್ತೆ. ಪುತ್ರದಾರಂ ಯಥಾ ಯಶಃ. ಈ ಶರೀರ, ಹೆಂಡತಿ, ಮಕ್ಕಳು, ಕೀರ್ತಿ ಇದೆಲ್ಲವೂ ಕೂಡ ಅವ್ರ ಹತ್ರ ಬೆಲೆ ಇರುವ ತನಕ ಮಾತ್ರ. ಅದು ಹೋಯ್ತು ಅಂದ್ರೆ ಎಲ್ಲವೂ ಅದ್ರ ಜೊತೆಗೆ ಹೋಗ್ಬಿಡುತ್ತೆ. ಹಾಗಾಗಿ ಸರ್ವಂ ದುರ್ಯೋಧನಸ್ಯಾರ್ಥೆ. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಶರೀರ, ನನ್ನ ಸಂಪತ್ತು, ನನ್ನ ಯಶಸ್ಸು ಎಲ್ಲವೂ ದುರ್ಯೋಧನನಿಗೋಸ್ಕರ. ದುರ್ಯೋಧನನನ್ನು ಬಿಟ್ಟು ನನಗೆ ಜೀವನಕ್ಕೆ ಅರ್ಥವೇ ಇಲ್ಲ. ಇದು ನಿಜವಾದ ಪ್ರೀತಿ ಕರ್ಣನದ್ದು. ಆದ್ರೆ ದುರ್ಯೋಧನ ಏನು ಹೇಳ್ತಾನೆ ಅಂದ್ರೆ ಗ್ಲಹಾವೇತವು, ನನಗೆ ಜೂಜಿನಲ್ಲಿ ದಾಳ ಇದ್ದ ಹಾಗೆ ಅಂತ. ನಾವು ಕರೆಕ್ಟ್, ಕರ್ಣನ ದೃಷ್ಟಿಯಿಂದ ಅವನ ನಿಲುವು ಸರಿ ಇದೆ ಒಂದು ಹಂತಕ್ಕೆ. ಆದ್ರೆ ನಾವೇನಂತೀವಿ ಅಂದ್ರೆ ದುರ್ಯೋಧನನು ಅಷ್ಟೇ ಪ್ರೀತಿ ತೋರಿಸಿದ್ದಾನೆ ಅಂತ. ಇದು ಭಾರತದಲ್ಲಿ ಹೇಳಿದ ಮಾತಿಗೆ ಪೂರ್ಣ ವಿರುದ್ಧ, ಪರಮ ಸುಳ್ಳು. ಅವನು ಎಂದೂ ಕೂಡ ಕರ್ಣನನ್ನ ತನ್ನ ಹತ್ತಿರದವನು ಅಂತ ಭಾವಿಸ್ಲೇ ಇಲ್ಲ. ಅವನಿಗೆ ಪಾಂಡವರ ಪರವಾಗಿ ಹೋರಾಡಬಲ್ಲ ಒಬ್ಬ ವೀರ ಬೇಕಿತ್ತು, ಅದಕ್ಕೆ ಇವನನ್ನು ಬಳಸ್ಕೊಂಡ. ದುರ್ಯೋಧನ ಬಳಸಿಕೊಂಡ, ಕರ್ಣ ಪ್ರೀತಿಸಿದ. ಇದು ಸತ್ಯ. ಮಾ ಚೈತದ್ ವ್ಯಾಧಿ ಮರಣಂ ಕ್ಷತ್ರಂ ಸ್ಯಾದಿತಿ ಕೌರವ. ನನಗೆ ಏನು ಬಯಕೆ ಗೊತ್ತಾ? ವ್ಯಾಧಿಯಿಂದ ಮರಣ ಆಗುದು ಬೇಡ, ಕ್ಷತ್ರದಿಂದಲೇ ಮರಣ ಆಗಲಿ. ಕ್ಷತ್ರಿಯರಿಗೆ ಇದು ಉಚಿತ. ಹಾಗಾಗಿ ಈಗಲೂ ನಾನು ಪ್ರಾಣ ತೆರುವುದು ಅಂತಾದ್ರೆ ಯುದ್ಧದ ರಂಗದಲ್ಲೇ ತೆರಬೇಕು ಹೊರತು ಮನೆಯಲ್ಲಿ ರೋಗಿಷ್ಠನಾಗಿ ಸತ್ತೆ ಎನ್ನುವ ರೋಗದ ಸಾವು ನನಗೆ ಬೇಡ. ಮಾ ಚೈತದ್ವ್ಯಾಧಿ ಹರಣಂ ಕೋಪಿತ ಪಾಂಡವ ನಿತ್ಯಂ ಮಯಾಶ್ರಿತ್ಯ ಸುಯೋಧನಂ ಅವಶ್ಯ ಭಾವಿ ಹೆರ್ತೋಯಂ ಯೋನ ಶಕ್ಯೋ ನಿವರ್ತಿತು. ಒಂದು ಮಾತ್ರ ಸತ್ಯ, ಏನ್ ಮಾಡಿದ್ರು ನನಗೆ ಪಾಂಡವರ ಮೇಲಿನ ಕೋಪವನ್ನ ತಗ್ಗಿಸ್ಲಿಕ್ಕಾಗುದಿಲ್ಲ. ಯಾಕೆಂದ್ರೆ ಸುಯೋಧನನ ಪರವಾಗಿ ನಿಂತ ಮೇಲೆ ನನಗೆ ಆ ಅವಶ್ಯ ಭಾವಿ ಅದು ನಾನು ದುರ್ಯೋಧನ ಜೊತೆಗೆ ಇದ್ದೇನೆ ಅಂದ್ರೆ ಅವನಂತೆಯೇ ಯೋಚಿಸ್ಬೇಕಾದ ನನ್ನ ಕರ್ತವ್ಯ. ಅದ ನಾನು ಯೋಚಿಸ್ತಾ ಇದ್ದೇನೆ. ನಚ ಶಕ್ಯಂ ಅವಸ್ರಷ್ಟುಂ ವೈರವೇತತ್ ಸುದಾರುಣಂ ಧನಂಜಯೇನ ಯೋತ್ಸ್ಯೇಹಂ ಸ್ವಧರ್ಮ ಪ್ರೀತಿ ಮಾನಸಃ. ಬೇರೆ ಯಾರ ಮೇಲೂ ನಾನು ತೋರಿಸ್ತೇನೋ ಬಿಡ್ತೇನೋ ಬೇರೆ ಪ್ರಶ್ನೆ. ನನಗೆಲ್ಲ ಗೊತ್ತು. ನೀನೇನೇನು ಹೇಳಿದಿ, ವಾಸುದೇವನ ಸಾಮರ್ಥ್ಯ ಏನು, ಪಾಂಡವರ ತಾಕತ್ತೇನು ಎಲ್ಲ ಹೇಳಿದ್ದಿ. ದೈವ ಅನ್ನೋದು ನೀನೇ ಹೇಳಿದಿ ಪುರುಷಕಾರಕ್ಕಿಂತ ದೊಡ್ಡದು ಅಂತ. ಪುರುಷಕಾರ ಅಂದ್ರೆ ಪ್ರಯತ್ನಕ್ಕಿಂತ ದೈವ ದೊಡ್ಡದು ಅಂತ ಹೇಳಿದ್ದಿ. ಇದು ಕೂಡ ದೈವವೇ ದೊಡ್ಡದಾಗಿ ಈ ಕಾರ್ಯವನ್ನ ನನ್ನಿಂದ ಮಾಡಿಸ್ತಾ ಇದೆ. ಧನಂಜಯನ ಜೊತೆಗೆ ಮಾತ್ರ ನಾನು ಹೋರಾಡುವುದಕ್ಕೆ
ಸ್ವಧರ್ಮ ಪ್ರೀತಿ ಮಾನಸಃ, ನನಗೆ ಅವನ ಜೊತೆಗೆ ಹೋರಾಡುವುದೇ ನನ್ನ ಜೀವನದ ಉದ್ದೇಶ ಅಂತ ನಾನು ತೀರ್ಮಾನ ಮಾಡಿದ್ದೇನೆ. ಆದ್ರಿಂದಾಗಿ ನಶಕ್ಯಂ, ಇದನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ವೈರಂ ಏತತ್ ಸುಧಾರುಣಂ, ಇದು ಕಷ್ಟ ಕೊಡುವಂಥದ್ದು, ನಾಳೆಗೆ ಯಾವುದೇ ಪ್ರತಿಫಲವನ್ನ, ವಿಶೇಷವಾದ ಫಲವನ್ನ ಕೊಡುವುದಿಲ್ಲ ಅಂತ ನನಗೆ ತಿಳಿದಿರುವಂಥದ್ದು. ಆದ್ರೆ ಅನುಜ್ಞಾತ ಸ್ವಯಾವೀರ ಯುದ್ಧೇಯ ಮಿತಿ ಮೇಮತಿಹಿ, ನನಗೆ ನೀನು ಅನುಮತಿ ಕೊಡಬೇಕು. ವೈರ ಬಿಡ್ಲಿಕ್ಕೆ ಆಗುದಿಲ್ಲ ಅಂತ ನಾನು ನಿನ್ನ ಹತ್ರ ನೇರವಾಗಿ ಹೇಳ್ತಾ ಇದ್ದೇನೆ. ಇಷ್ಟಾದ್ರೂ ನಿನ್ನ ಮೇಲೆ ನನಗೆ ಅತ್ಯಂತ ಗೌರವ ಇದೆ. ದುರುಕ್ತಂ ವಿಪರೀತಂ ವಾ ವಿಪ್ರತೀಪಂ, ವಿಪ್ರತೀಪ ಅಂದ್ರೆ ನೋಯಿಸುವಂಥದ್ದು. ರಭಸಾತ್, ಕೆಲವೊಮ್ಮೆ ಬೇರೆ ಯಾವುದೋ ಸಿಟ್ಟಿನಿಂದ ನಿನ್ ಮೇಲೆ ನಾನು ಸಿಟ್ಟಾಗಿರ್ಬಹುದು. ಚಾಪಲಾತ್, ಅಥವಾ ದೊಡ್ಡವರನ್ನ ಒಂದ್ ಸರ್ತಿ ಸಿಕ್ಕಿದಾಗ ಚಚ್ಚಿ ಬಿಟ್ರೆ ಚೆನ್ನಾಗಿರುತ್ತೆ, ನಮಗೂ ಒಂದು ಟೈಮ್ ಸಿಗುತ್ತೆ, ನಮಗೂ ಒಂದು ವಾಪಸ್ ಉತ್ತರ ಕೊಡ್ಲಿಕ್ಕೆ ಆಗತ್ತೆ ಅಂತ ಚಾಪಲದಿಂದ ಏನಾದ್ರೂ ದುರುಕ್ತಂ, ನಾನೇನಾದ್ರೂ ತಪ್ಪಾಡಿದ್ರೆ ಎನ್ಮಯೇ ಕೃತಂ ಕಿಂಚಿತ್ ತನ್ಮೇ ತ್ವಂ ಕ್ಷಂತು ಮರಹಸಿ, ದಯವಿಟ್ಟು ಅದನ್ನು ಹೊಟ್ಟೆಗೆ ಹಾಕು, ಸಹಿಸ್ಕೊಂಡ್ಬಿಡು. ಇನ್ ಮುಂದೆ ನಾನು ಯಾವತ್ತೂ ಹಾಗೆ ಯೋಚಿಸಲ್ಲ, ಮಾಡಲ್ಲ. ಅದನ್ನಾಗಿ ನಾನು ಹಿಂದೆ ಆಡಿದ ಮಾತಿನಲ್ಲಿ ದುರುಕ್ತಿ ಇದ್ರೆ, ಕೆಟ್ಟ ಭಾವನೆಗಳಿಂದ ಕೂಡಿದ ಮಾತುಗಳಿದ್ರೆ ಅದನ್ನ ಕ್ಷಮಿಸ್ಬೇಕು ನೀನು. ನಚೇಚ್ಛಕ್ಯಂ ಅವಸ್ರಷ್ಟುಂ, ಆಯ್ತಪ್ಪ, ನಿನಗೆ ವೈರವನ್ನು ಬಿಡ್ಲಿಕ್ಕೆ ಆಗುದಿಲ್ಲ ಅಂತ ನೀನು ದೃಢವಾಗಿ ನಿರ್ಣಯ ಮಾಡಿ ಹೇಳ್ತಾ ಇದ್ದಿ ಅಂದ್ರೆ ಆಯ್ತು. ಅನುಜಾನಾಮಿ, ನಿನಗೆ ಅನುಜ್ಞೆ ಕೊಡ್ತಾ ಇದ್ದೇನೆ. ಕಾರಣ ತ್ವಾಂ ಯುದ್ಧಸ್ವ ಸ್ವರ್ಗ ಕಾಮ್ಯಯ, ಪಾಂಡವರ ಮೇಲೆ ಕೋಪದಿಂದ ಯುದ್ಧ ಮಾಡಬೇಡ, ಸ್ವರ್ಗದ ಬಯಕೆಗಾಗಿ ಯುದ್ಧ ಮಾಡು. ಯಾಕಂದ್ರೆ ವೀರವರ್ಣ ಅನ್ನೋದು ಸ್ವರ್ಗಕ್ಕೆ ಖುಷಿ ಕೊಡುವಂಥದ್ದು. ನಿರ್ಮನ್ಯುಹು, ಕೋಪ ಬಿಟ್ಟು ಯುದ್ಧ ಮಾಡು. ನಿರ್ಮನ್ಯುಹು ಗತ ಸಂಭ್ರಂಭ, ದ್ವೇಷ ಬಿಡು. ಕೃತ ಕರ್ಮ, ಮಾಡ್ಬೇಕಾದ ಕೆಲಸ ಅಂತ ಮಾಡು. ರಣೇ ಸ್ಮಃ ಯಥಾಶಕ್ತಿ ಯಥೋತ್ಸಾಹಂ ಸತಾಂ ವೃತ್ತೇಶು ವೃತ್ತವಾನ್, ಸಜ್ಜನರು ಯುದ್ಧ ಮಾಡುವಾಗ ಹೇಗೆ ಕೇವಲ ಇದೊಂದು ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಯುದ್ಧದಲ್ಲಿ ತೊಡಗ್ತಾರೋ, ಯಥಾಶಕ್ತಿ ಶಕ್ತಿಯನ್ನ ಹಾಕಿ, ಯಥೋತ್ಸಾಹಂ ಹೇಗೆ ಯುದ್ಧದಲ್ಲಿ ಉತ್ಸಾಹ ಬೇಕೋ ಹಾಗೆ ನೀನು ಕೂಡ ಯುದ್ಧ ಮಾಡು. ಅಹಂ ತ್ವಾಂ ಅನುಜಾನಾಮಿ ಯದಿಚ್ಛಸಿ ತದಾಪ್ನುಹಿ, ನೀನೇನ್ ಬಯಸ್ತೀಯೋ ಅದು ನಿನ್ಗೆ ಸಿಗುತ್ತೆ. ನಿನಗೆ ಅನುಮತಿಯನ್ನು ಕೊಟ್ಟಿದ್ದೇನೆ. ಕ್ಷತ್ರ ಧರ್ಮದ ನಿಯಮಗಳನ್ನ ಪಾಲಿಸಿ ನೀನು ಧನಂಜಯನ ಎದುರಾಗು. ಆದ್ರೆ ನಿನಗೆ ಧನಂಜಯನಿಂದ ಉತ್ತಮ ಲೋಕಗಳೇ ಸಿಗ್ತವೆ. ನಾನು ಆಶೀರ್ವಾದದ ಮಾತು ನೋಡಿ, ಕ್ಷತ್ರಧರ್ಮ ಚಿತಾನ್ ಲೋಕಾನ್ ಅವಾಪ್ಸಿಸಿ ಧನಂಜಯಾತ್, ಕ್ಷತ್ರ ಧರ್ಮದಲ್ಲಿ ಬದುಕಿದವನಿಗೆ ಉಚಿತವಾದಂತಹ ಉತ್ತಮ ಲೋಕಗಳೇ ನಿನಗೆ ಸಿಗ್ತಾವೆ. ಯುದ್ಧಸ್ವ ನಿರಹಂಕಾರ ಬಲವೀರ್ಯ ವ್ಯಪಾಶ್ರಯ ಧರ್ಮ್ಯಾದ್ದಿ ಯುದ್ಧಾತ್ ಅಧಿಕಂ ಕ್ಷತ್ರಿಯಸ್ಸನ ವಿದ್ಯತೆ. ಕ್ಷತ್ರಿಯನಿಗೆ ಧರ್ಮದ ಯುದ್ಧಕ್ಕಿಂತ ಮಿಗಿಲಾದ ಮತ್ತೊಂದು ಯಜ್ಞ ಇಲ್ಲ. ಯಜ್ಞ ಮಾಡಿದ್ರೂ ಅಷ್ಟು ಪುಣ್ಯ ಬರಲ್ಲ. ಆದ್ರೆ ಯುದ್ಧದಲ್ಲಿ ಪ್ರಾಮಾಣಿಕವಾಗಿ ಯುದ್ಧ ಮಾಡಿದ್ರೆ ಅದೇ ಅವನನ್ನ ಅಶ್ವಮೇಧ ಯಾಗಕ್ಕಿಂತ ಹೆಚ್ಚಿನ ಪುಣ್ಯದ ಲೋಕಕ್ಕೆ ಕರೆದೊಯ್ಯತ್ತೆ. ಪ್ರಶಮೇಹಿ ಕೃತೋ ಯತ್ನಃ ಸುಮಹಾನ್ ಸುಚಿರಮ್ಮಯ, ನಾನು ಎಲ್ಲಾ ಟೈಮಲ್ಲೂ ಪ್ರಶಮೆ, ಶಾಂತವಾಗಿರ್ಲಿ, ಸಂಧಾನ ಆಗ್ಲಿ, ಎಲ್ಲರೂ ಒಟ್ಟಾಗಿರ್ಲಿ ಅಂತಾನೆ ನನ್ನ ನಿರಂತರವಾದ ಪ್ರಯತ್ನ ಇದ್ದದ್ದು. ಆದ್ರೆ ನಚೈವ ಶಕಿತಃ ಕರ್ತುಂ, ನನಗೆ ಅದೊಂದು ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಥೋ ಧರ್ಮ ಸತೋ ಜಯ, ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಜಯ ಇದೆ ಅಂತ ಅನ್ನೋದು ಮಾತ್ರ ನನಗೆ ನಿಶ್ಚಯವಾದ ಸಂಗತಿ. ಹೀಗೆ ಹೇಳಿ ಸುಮ್ಮನಾಗ್ತಾನೆ. ಆಗ ಕರ್ಣ ಮತ್ತೊಮ್ಮೆ ಅಭಿವಾದನೆ ಮಾಡಿ ಕೆಲವು ಹೊತ್ತುಗಳ ಕಾಲ ಅವನ ಹತ್ರ ಮಾತಾಡಿ ಅಲ್ಲಿಂದ ಹಾಗೆ ಹೊರಡುತ್ತಾನೆ. ಹೊರಟಾಗ ಭೋಜನಂ ಭೋಜಯೇ ದಿಪ್ರಾನ್, ಇಷ್ಟಾಯ್ತು. ಇದಾದ್ಮೇಲೆ ಪ್ರತಿ ಪರ್ವಕ್ಕೂ ಒಂದು ವಿಶೇಷವನ್ನ ಹೇಳ್ತಾರೆ. ಯಾರು ಈ ಪರ್ವದ ಭಾಗವನ್ನ ಕೇಳ್ತಾನೆ ಅವನು ಪ್ರೋಕ್ತಂ ಪಾಪಹರಂ ಶುಭಂ, ಅದೇ ಊಟ ಹಾಕಿಸ್ಬೇಕು ಅಂತ. ಪರ್ವ ಆದ್ಮೇಲೆ ಪ್ರತಿ ಪರ್ವದಲ್ಲಿ ದೇವರಿಗೆ ಉತ್ಸವ ಮಾಡಿ, ಅಂದ್ರೆ ಅಭಿಷೇಕಾದಿ ಕರ್ಮಗಳನ್ನ ಮಾಡಿ ಒಂದಿಷ್ಟು ಜನಕ್ಕೆ ಊಟ ಹಾಕಬೇಕು ಅಂತ. ಅಂದ್ರೆ ಅದಕ್ಕೆ ಬಂದವರು ಎಷ್ಟು ಜನರನ್ನ ಕೇಳಿಸ್ಲಿಕ್ಕೆ ಸಾಧ್ಯವೋ ಅಷ್ಟು ಜನರನ್ನ ಆ ಕಥೆಯನ್ನ ಕೇಳಲಿಕ್ಕೆ ಬರುವಂತೆ ಮಾಡಬೇಕು. ಆ ಶ್ರದ್ಧಾವಂತಹ, ಇದರಿಂದ ಅವರಿಗೆ ಆಸ್ತಿಕ್ಯ ಬೆಳೆಯುತ್ತೆ, ಶ್ರದ್ಧೆ ಹೆಚ್ಚಾಗುತ್ತೆ. ಶ್ರೋಷ್ಯಂತಿ ಮನುಜಾಭುವಿ, ಯಾರು ಈ ಮಾತುಗಳನ್ನು ಕೇಳ್ಕೊಳ್ತಾರೋ ಅವರು ಜೀವನದಲ್ಲಿ ತಮ್ಮ ಕಷ್ಟಗಳನ್ನ ವಿಧೂಯ ಸರ್ವಪಾಪಾನಿ ವಿಹಾಯಂತೆ ಕಳೇಬರಂ, ಸಾವಿನ ಕೊನೆಯ ಕ್ಷಣಗಳಲ್ಲಿ ಅವರಿಗೆ ಒಳ್ಳೆಯ ನೆನಪೇ, ಭಗವಂತನ ನೆನಪೇ ಉಂಟಾಗುತ್ತೆ. ಭಾರತದ ಕಥೆಯನ್ನು ಕೇಳ್ತಾ ಹೋದ್ರೆ ವಿಹಾಯಾಂತೆ ಕಳೇಬರಂ ಪ್ರಯಾಂತಿ ತತ್ಪದಂ ವಿಷ್ಣು, ವಿಷ್ಣುವಿನ ಪದವನ್ನು ಸೇರ್ತಾರೆ. ಯತ್ಪ್ರಾಪ್ಯನ ನಿವರ್ತತೆ, ಯಾವುದು ಮರಳಿ ಬರದ ಊರೋ ಆ ಜಾಗಕ್ಕೆ ಹೋಗ್ತಾರೆ. ತಸ್ಮಾತ್ ಸರ್ವ ಪ್ರಯತ್ನೇನ, ಎಷ್ಟು ಸಾಧ್ಯವಷ್ಟು ಪ್ರಯತ್ನ ಪಟ್ಟು
ಶೃಣುಯಾತ್ ಕೇಳಬೇಕು, ಶ್ರಾವಯೇತ್ ಕೇಳಿಸ್ಬೇಕು, ಇಹವಾಮುತ್ರ ಮಾನವ ಇದರಿಂದ ಅವನು ಇಲ್ಲೂ ಅಲ್ಲೂ ಎರಡೂ ಕಡೆ ಸುಖವನ್ನು ಪಡೀತಾನೆ. ಭೋಜನಂ ಭೋಜಯೇತ್ ಊಟವನ್ನ ಹಾಕಿ ಆ ನೈವೇದ್ಯದ ಮೂಲಕ ದೇವರನ್ನು ತೃಪ್ತಿಪಡಿಸಬೇಕು. ದೇವರಿಗೆ ಗಂಧ, ಮಾಲ್ಯ, ಅಲಂಕಾರ, ಅಭಿಷೇಕ ಇತ್ಯಾದಿಗಳನ್ನು ನಡೆಸಿ ಭೀಷ್ಮ ಪರ್ವಣಿ ರಾಜೇಂದ್ರ ದದ್ಯಾತ್ ಪಾನೀಯ ಉತ್ತಮಂ. ದೇವರಿಗೆ ಬಹಳ ಮುಖ್ಯವಾದದ್ದು ಪಾನೀಯ. ನೈವೇದ್ಯ ಯಾವುದು ಅಂದ್ರೆ ಉತ್ತಮವಾದ ನೈವೇದ್ಯ ಅಂದ್ರೆ ಪಾನೀಯ. ಗಂಗೆಯ ನೀರನ್ನು ದೇವರಿಗೆ ಕೊಟ್ಟು ಬಂದವರಿಗೂ ಎಲ್ಲ ಕೊಟ್ಟು, ಅಲ್ಲ ಕೊನೆಗಲ್ಲ ಅನ್ನುವಲ್ಲಿಗೆ ಭೀಷ್ಮ ಪರ್ವ ಹೇಳಿದರೆ, ನಾನು ಅದನ್ನು ಕೊನೆ ಭಾಗಗಳನ್ನು ಕೆಲವೊಂದು ಸರ್ತಿ ಮುಟ್ಲಿಲ್ಲ. ಪ್ರತಿ ಪರ್ವಕ್ಕೂ ಅದರ ಮಾಡಬೇಕು ಅಂತಿದೆ. ಅಲ್ಲಿಗೆ ಭೀಷ್ಮ ಪರ್ವ ಮುಕ್ತಾಯ ಆಯಿತು. ಮುಂದೆ ದ್ರೋಣಾಭಿಷೇಕ ಪರ್ವ, ದ್ರೋಣರಿಗೆ ಅಭಿಷೇಕ ಆಗುವಂತಹ ಪರ್ವವನ್ನು ಹೇಳುತ್ತೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಜನಮೇಜಯ ಮತ್ತೆ ಪ್ರಶ್ನೆ ಕೇಳ್ತಾನೆ. ಧೃತರಾಷ್ಟ್ರಸ್ತಥೋ ರಾಜ ಶೋಕವ್ಯಾಕುಲಲೋಚನಃ ಕಿಮಚೇಷ್ಟತ ವಿಪ್ರರ್ಷೆ ಹತೆ ಪಿತರಿ ವೀರ್ಯವಾನ್. ಧೃತರಾಷ್ಟ್ರ ಅಂದ್ರೆ ಜನಮೇಜಯ ಕೇಳ್ತಾನೆ, ಧೃತರಾಷ್ಟ್ರ ಹೀಗೆ ತನ್ನ ತಂದೆಯನ್ನ ಕಳ್ಕೊಂಡ ಬಳಿಕ, ಭೀಷ್ಮಾಚಾರ್ಯ ಅಂದ್ರೆ ತಂದೆ, ವಸ್ತುತಃ ವಿಚಿತ್ರವೀರ ಮತ್ತು ಭೀಷ್ಮ ಇಬ್ರು ಅಣ್ಣ ತಮ್ಮಂದ್ರು. ವಿಚಿತ್ರವೀರನ ಸ್ಥಾನದಲ್ಲೇ ಭೀಷ್ಮ ಇರುವುದಾದ್ರಿಂದಾಗಿ ತಂದೆಯ ಸ್ಥಾನ. ತಂದೆ ತೀರಿಕೊಂಡಾಗ ಶೋಕದಿಂದ ವ್ಯಾಕುಲನಾದವನು ಕಿಂ ಅಚೇಷ್ಟತ ಏನು ಮಾಡಿದ? ಹತೆ ಪಿತರಿ ವೀರ್ಯವಾನ್ ತಸ್ಮಿನ್ ಹತೆ ಭಗವನ್ ಕೇತೌ ಸರ್ವಧನುಷ್ಮತಾಂ ಯದಚೇಷ್ಟತ ಕೌರವ್ಯ ತನ್ಮೇ ಬ್ರೂಹಿ ತಪೋದನ. ಆ ನಂತರದ ಸರ್ವಧನುಷ್ಮಂತರಿಗೆ ಕೇತುವಿನಂತೆ ಇದ್ದ ಭೀಷ್ಮಾಚಾರ್ಯರು ಪಾತಗೊಂಡ ಬಳಿಕ ಯಾವ ರೀತಿಯ ಯುದ್ಧದ ಮುಂದುವರಿಕೆ ಆಯಿತು, ಅಥವಾ ಯುದ್ಧದ ಯೋಚನೆಯಲ್ಲಿ ಏನಾದ್ರೂ ಬೇರೆ ನಿರ್ಣಯಗಳು ಬಂದವು ಅಂತ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ವೈಶಂಪಾಯನರು ತಸ್ಯ ಚಿಂತಯತೋ ದುಃಖಂ ಅನಿಶಂ ಪಾರ್ಥಿವಸ್ಯ ತತ್ ಆ ಜಗಾಮ ವಿಶುದ್ಧಾತ್ಮ ಪುನರ್ಗಾವದ್ಗಣೀತದ. ಸಂಜಯ ಸ್ವಲ್ಪ ಹೊತ್ತು ಅವನೊಂಥರ ವಿಸಂಜ್ಞೆಗೆ ಹೋಗಿದ್ದ ಸಂದರ್ಭದಲ್ಲಿ ಹೊರಗೆ ಹೋಗಿ ಮತ್ತೆ ವಾಪಸ್ಸು ಬರ್ತಾನೆ. ವ್ಯಾಸರ ಪ್ರಸಾದದಿಂದ ಅಲ್ಲಿ ತನಕ ತಾನೇನು ನೇರವಾಗಿ ಕಂಡಿದ್ದೆ ಅದನ್ನ ಇಲ್ಲಿ ಮುಂದೆ ಸೈನಿಕರಿಗೆ ಆಗ್ತಾ ಇರುವ ಪ್ರತಿಯೊಂದು ಕಷ್ಟ ಸುಖಗಳೇನಿದೆ ಅದನ್ನ ಇಲ್ಲಿಂದಲೇ ಕುಳಿತು ನೋಡುವ ಹಾಗೆ ಶಿಬಿರಕ್ಕೆ ಮರಳಿ ಬಂದ. ಆಂಬಿಕೆಯೋ ಮಹಾರಾಜ ಧೃತರಾಷ್ಟ್ರೋ ಅನ್ವಪೃಚ್ಛತ. ಮುಂದೇನಾಯ್ತು? ಭೀಷ್ಮಾಚಾರ್ಯರು ಕೆಳಕ್ಕೆ ಬಿದ್ರಲ್ವಾ, ಆ ನಂತರ ಮುಂದಿನ ದಿನಗಳ ಪ್ರವೃತ್ತಿ ಏನಾಯ್ತು ಅಂತ ಕೇಳ್ತಾನೆ. ಧೃತರಾಷ್ಟ್ರ ಹೀಗೆ ಕೇಳಿದ್ದು, ಸಂಜಯ್ ಅದಕ್ಕೆ ಉತ್ತರ ಕೊಟ್ಟದ್ದು. ಮುಂದೆ ಕತೆ ಬೆಳೆಯತ್ತೆ. ಜನರಿಗೆ ಆಶ್ಚರ್ಯ ಆಯ್ತು. ಮುಂದೆ ಯಾರು? ಮಧ್ಯದಲ್ಲಿ ಕರ್ಣನ ಹೆಸರು ಉಲ್ಲೇಖ ಆಗುತ್ತೆ. ದ್ರೋಣಾಚಾರ್ಯರ ನೆನಪು ಬರುತ್ತೆ. ಕೊನೆಗೆ ಯಾವ ರೀತಿಯಲ್ಲಿ ಯುದ್ಧಕ್ಕೆ ಸೈನ್ಯವನ್ನ ಕಟ್ಟಬೇಕು ಅನ್ನೋ ವಿಷಯದಲ್ಲಿ ಎಲ್ಲರೂ ಚರ್ಚೆ ಮಾಡ್ತಾರೆ. ಆಗ ಒಂದು ನಿರ್ಧಾರ ಆಗತ್ತೆ ಅಂತ ಮುಂದಿನ ಪ್ರಕರಣದಲ್ಲಿ ಬರುತ್ತೆ. ನಾಳೆ ಅದನ್ನು ಮತ್ತೆ ಸೇರಿದಾಗ ನೋಡೋ ಒಂದು ಮುಕ್ಕಾಲಾಯ್ತಾ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣವಸ್ತು.